ಪ್ರೀತಿಯ ನಮಸ್ಕಾರ. ಮುಂಬೈ ವಿಶ್ವವಿದ್ಯಾಲಯ ಕನ್ನಡ ವಿಭಾಗದಲ್ಲಿ ಇವತ್ತೊಂದು ವಿಶೇಷ ಕಾರ್ಯಕ್ರಮ ಅಂತಲೇ ನಾವು ಹೇಳ್ಬೋದು. ಬಹಳ ಆತ್ಮೀಯವಾದಂಥ ಒಂದು ಕಾರ್ಯಕ್ರಮ. ಅದು ಯಾಕೆ ನಾನು ಆತ್ಮೀಯವಾದ ಕಾರ್ಯಕ್ರಮ ಅಂತ ಹೇಳಿದೆ ಅಂತ ಹೇಳಿದ್ರೆ, ಒಂದು ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪುರಸ್ಕೃತರಾದಂತಹ ಕುಸುಮೋದರ ಶೆಟ್ಟಿ ಅವರಿಗೆ ಒಂದು ಗೌರವಿಸುವಂಥ ಕಾರ್ಯಕ್ರಮ, ನಮ್ಮೆಲ್ಲ ಪ್ರತಿಭಾವಂತ ವಿದ್ಯಾರ್ಥಿ ಮಿತ್ರರನ್ನ ಗೌರವಿಸುವಂಥ ಒಂದು ಕಾರ್ಯಕ್ರಮ. ಜೊತೆಯಲ್ಲಿ ನಾವು ನಿರೀಕ್ಷೆ ಮಾಡದ ರೀತಿಯಲ್ಲಿ ನಮ್ಮೊಂದಿಗೆ ಇನ್ನೊಬ್ಬರು ಸಾಧಕರು ಸೇರ್ಕೊಂಡಿದ್ದಾರೆ. ಶಿವರಾಮ ಶಿವರಾಮ್ ಭಂಡಾರಿ ಅವರು ಹೋಗೋರಿದ್ರು. ನಿಮ್ಗೆಲ್ರಿಗೂ ಒಂದು ಪರಿಚಯ ಮಾಡಿಕೊಡ್ಬೇಕು ಅಂತ ನಾವು ಒಳಗೆ ಕರ್ಕೊಂಡು ಬಂದ್ವಿ. ನಿಜವಾಗಿ ಅಪೂರ್ವ ಸಾಧಕ. ಕಸ್ತೂರಿಯಲ್ಲಿ ಅವರ ಬಗ್ಗೆ ಬಂದಿರುವಂತ ಲೇಖನವನ್ನು ನಾವೆಲ್ಲರೂ ವಿದ್ಯಾರ್ಥಿ ಮಿತ್ರರು ಹಂಚಿಕೊಂಡಿದ್ದೇವೆ, ಓದಿದ್ವಿ. ನಮ್ಗೆ ನಿಜಕ್ಕೂ ಖುಷಿ ಆಗ್ತದೆ. ಒಂದು ರಾತ್ರಿ ಶಾಲೆಗಳಲ್ಲಿ ಕಲಿತು ನಾವು ಯಾವ ಮಟ್ಟಕ್ಕೆ ಏರಬಹುದು ಅನ್ನೋದಕ್ಕೆ ಇವರಿಬ್ರು ಸಾಧಕರು ನಿಜಕ್ಕೂ ಇವತ್ತು ನಿದರ್ಶನ ಅಂತ ನನಗೆ ಹೇಳಲಿಕ್ಕೆ ಅಭಿಮಾನ ಅನಿಸ್ತದೆ. ಬಹಳಷ್ಟು ಕಷ್ಟದಿಂದ ಬಂದವರು, ಒಮ್ಮೆಲೆ ಶ್ರೀಮಂತಿಕೆಯ ಒಂದು ಬಂಗಾರದ ಚಮಚವನ್ನು ಇಟ್ಟುಕೊಂಡು ಹುಟ್ಟಿದವರಲ್ಲ ಅವರು. ಬಹಳ ಪರಿಶ್ರಮ ಪಟ್ಟು ಆ ಹಂತವಾಗಿ ಮೇಲೇರಿ ಇವತ್ತು ಮುಂಬೈ ಕನ್ನಡಿಗರಲ್ಲಿ ಸಾಧಕರು ಅನಿಸಿಕೊಳ್ಳುವಂಥ ಮಟ್ಟಕ್ಕೆ ಬೆಳೆದಿದ್ದಾರೆ ಅಂತ ಹೇಳಿದ್ರೆ ಅವರು ನಮ್ಮೆಲ್ಲರಿಗೂ ಇವತ್ತು ಮಾರ್ಗದರ್ಶಕರು ಹೌದು, ಪ್ರೇರಣೆಯೂ ಹೌದು. ಅವರಿಗೆ ಮೊದಲು ನಾನು ಕೆ.ಡಿ. ಶೆಟ್ಟಿ ಅವರಿಗೆ, ಶಿವರಾಮ್ ಭಂಡಾರಿ ಅವರನ್ನು, ಕರ್ನೂರು ಮೋಹನ್ ರೈ ಅವರನ್ನು ಕನ್ನಡ ವಿಭಾಗ ಮುಂಬೈ ವಿಶ್ವವಿದ್ಯಾಲಯದ ಪರವಾಗಿ ನಮ್ಮೆಲ್ಲರ ಆತ್ಮೀಯರಾಗಿರುವಂತಹ, ನಮ್ಮ ವಿಭಾಗದ ಒಬ್ಬ ಸದಸ್ಯನಂತಿರುವಂತಹ ನಮ್ಮ ಸಹೋದರ ರೋನ್ಸ್ ಬಂಟ್ವಾಳ್ ಅವರನ್ನು ಪ್ರೀತಿಯಿಂದ ಆತ್ಮೀಯವಾಗಿ ಸ್ವಾಗತಿಸುತ್ತೇವೆ. ಈ ಕಾರ್ಯಕ್ರಮ ಶಿವರಾಮ್ ಭಂಡಾರಿ ಅವರು ಇಲ್ಲಿಂದ ನಿರ್ಗಮಿಸುವ ಮುನ್ನ ವಿಭಾಗದ ಮುಖ್ಯಸ್ಥರಾಗಿರುವಂತಹ ಡಾಕ್ಟರ್ ಜಿ.ಎನ್. ಉಪಾಧ್ಯಾಯ ಅವರು 2 ಮಾತುಗಳನ್ನು ಆಡ್ತಾರೆ. ಅದರ ಮೊದಲು ಸ್ವಾಗತ ಗೀತೆಯೊಂದಿಗೆ ನಾವು ಈ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ನಮ್ಮ ವಿದ್ಯಾರ್ಥಿ ಮಿತ್ರರಾದಂತಹ ಕಲಾ ಭಾಗವತ್ ಅವರು ಒಂದು ಸ್ವಾಗತ ಗೀತೆಯನ್ನು ಹಾಡಬೇಕು ಅಂತ ಕೇಳಿಕೊಳ್ತೇವೆ. ಎಲ್ಲರಿಗೂ ನಮಸ್ಕಾರ. ಜಿ.ಎಸ್. ಶಿವರುದ್ರಪ್ಪನವರು ರಚಿಸಿದಂತಹ ಒಂದು ಭಾವಗೀತೆಯನ್ನು ಹಾಡ್ತೇವೆ. ನವೋದಯದ ಕಿರಣ ಲೀಲೆ ಕನ್ನಡದಿ ನೆಲದ ಮೇಲೆ, ನವೋದಯದ ಕಿರಣ ಲೀಲೆ ಕನ್ನಡದಿ ನೆಲದ ಮೇಲೆ, ಶುಭೋದಯವ ತೆರೆದಿದೆ, ಶುಭೋದಯವ ತೆರೆದಿದೆ, ನವೋದಯದ ಕಿರಣ ಲೀಲೆ ಕನ್ನಡದಿ ನೆಲದ ಮೇಲೆ, ನದ ನದಿಗಳ ನೀರಿನಲ್ಲಿ, ಗಿರಿವನಗಳ ಮುಡಿಗಳಲ್ಲಿ, ಶಿಲ್ಪಕಲಾ ಗಾನ ಕಾವ್ಯ ಗುಡಿಗೋಪುರ ಶಿಖರದಲ್ಲಿ, ಶುಭೋದಯವ ತೆರೆದಿದೆ, ಶುಭೋದಯವ ತೆರೆದಿದೆ, ನವೋದಯದ ಕಿರಣ ಲೀಲೆ ಕನ್ನಡದಿ ನೆಲದ ಮೇಲೆ, ಮುಗ್ಧ ಜಾನಪದಗಳಲ್ಲಿ, ದಗ್ಧ ನಗರ ಗೊಂದಲದಲ್ಲಿ, ಯಂತ್ರತಂತ್ರದ ಅಟ್ಟಹಾಸ ಚಕ್ರಗತಿಯ ಪ್ರಗತಿಯಲ್ಲಿ, ಶುಭೋದಯವ ತೆರೆದಿದೆ, ಶುಭೋದಯವ ತೆರೆದಿದೆ, ನವೋದಯದ ಕಿರಣ ಲೀಲೆ ಕನ್ನಡದಿ ನೆಲದ ಮೇಲೆ.
ವಿಭಾಗದ ಮುಖ್ಯಸ್ಥರು, ಪ್ರಾಧ್ಯಾಪಕರು, ಅನೇಕ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಕರು ಆಗಿರುವಂಥ, ನಿಜವಾದ ಅರ್ಥದಲ್ಲಿ ವಿದ್ಯಾರ್ಥಿಗಳ ಬಾಳ್ವೆಗೆ ಬೆಳಕಾಗಿರುವ ಗುರುಗಳಾಗಿರುವಂಥ ಡಾಕ್ಟರ್ ಜಿ ಎನ್ ಉಪಾಧ್ಯಾಯ ಸರ್ ಅವರಲ್ಲಿ ಕೆಲವು ಪ್ರಾಸ್ತಾವಿಕ ನುಡಿಗಳನ್ನು ಆಡಬೇಕು ಅಂತ ಕೇಳಿ. ಎಲ್ಲರಿಗೆ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದ ಕಣ್ಮಣಿ, ಕೇಂದ್ರ ಬಿಂದು, ಮದುಮಗ ಅಂತ ಹೇಳಿದ್ರೆ ರೋಹನ್ ಸರ್ ಹಾಗೆ ಕುಸುಮೋದರ ಶೆಟ್ಟಿಯವರು ಬಂದಿದ್ದಾರೆ, ಗೆಳೆಯ ರೋಹನ್ ಸರ್ ಬಂದಿದ್ದಾರೆ. ಮುಂಬೈ ಕನ್ನಡಿಗರು ಹೆಮ್ಮೆ ಪಡುವ ಹಾಗೆ, ಒಂದು ರೀತಿಯಲ್ಲಿ ನಿತ್ಯ ನೆನೆಯುವ ಹಾಗೆ ಅನುಪಮ ಸಾಧನೆಯನ್ನು ಮಾಡಿರುವಂತಹ ಕುಸುಮೋದರ ಹಾಗೂ ನಮ್ಮ ಅತ್ಯಂತ ಆತ್ಮೀಯರಾದಂತಹ ಬಹುಶಃ ಮುಂಬಯಿಯ ಶ್ರಮಿಕ ಬದುಕು ಹೇಗಿರುತ್ತೆ ಅನ್ನೋದನ್ನು ತೋರಿಸಿಕೊಟ್ಟಂತಹ ಶಿವರಾಮ ಭಂಡಾರಿ ಅವರು. ಹಾಗೆ ಆಮೇಲೆ ಒಂದು ಮಾತಿದೆ, ಕೃಷ್ಣ ಸಾರಥ್ಯ ಅಂತ. ಶಲ್ಯ ಸಾರಥ್ಯ ಎಲ್ಲರೂ ಮಾಡ್ತಾರೆ ಅನ್ನುವಂಥದ್ದು. ಕೃಷ್ಣ ಸಾರಥ್ಯವನ್ನು ಮಾಡಿದವರು ಕರ್ನೂರು ಮೋಹನ್ ರೈ ಅವರು ವಿಶೇಷವಾಗಿ ಕನ್ನಡದ ಕಲಾವಿದ ಕುಟುಂಬದಿಂದ ಬಂದವರು, ಮುಂಬೈ ಕನ್ನಡಿಗರ ಅಭಿಮಾನದ ಮೂರ್ತಿ. ಅವರನ್ನು ಸಹ ಈ ವಿಶ್ವವಿದ್ಯಾಲಯದ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತೀನಿ. ಸಹೋದರಿ ಡಾಕ್ಟರ್ ಪೂರ್ಣಿಮಾ ಶೆಟ್ಟಿಯವರು ಹೇಳಿದ ಹಾಗೆ ಇವತ್ತು ತುಂಬ ಖುಷಿಯಲ್ಲಿದ್ದೇವೆ. ಸೆಪ್ಟೆಂಬರ್ ತಿಂಗಳು ನಮಗೆ ಮೈಯೆಲ್ಲ ರೋಮಾಂಚನಗೊಳ್ಳುವಂತಹ ಒಂದು ಸುದ್ದಿ ಸಿಕ್ಕಿದೆ. ಇಡೀ ಮಹಾರಾಷ್ಟ್ರದಲ್ಲಿ, ನೀವು ಕಳೆದ ವಾರ ಪೇಪರ್ನಲ್ಲಿ ಓದಿರ್ಬೋದು, ಪತ್ರಿಕೆಯಲ್ಲಿ ಓದಿರ್ಬೋದು, ಇಡೀ ಮಹಾರಾಷ್ಟ್ರದಲ್ಲಿ ಮುಂಬೈ ವಿಶ್ವವಿದ್ಯಾಲಯಕ್ಕೆ A++ ಅಗ್ರಶ್ರೇಯಾಂಕವನ್ನು UGC ನೀಡಿದೆ. ಮಹಾರಾಷ್ಟ್ರದಲ್ಲಿ 42 ಕೃಷಿ ಮತ್ತು ಅಕೃಷಿ ವಿಶ್ವವಿದ್ಯಾಲಯಗಳಿವೆ. ಅವುಗಳಲ್ಲಿ A++ ಪಡೆದಂತಹ ಏಕೈಕ ವಿಶ್ವವಿದ್ಯಾಲಯ ಅಂತ ಹೇಳಿದರೆ ನಮ್ಮ ಮುಂಬೈ ವಿಶ್ವವಿದ್ಯಾಲಯ. ಮುಂಬೈ ವಿಶ್ವವಿದ್ಯಾಲಯದಲ್ಲಿ 54 ವಿಭಾಗಗಳಿವೆ. 54 ವಿಭಾಗಗಳಲ್ಲಿ ಕನ್ನಡ ವಿಭಾಗವು ಅತ್ಯಂತ ಸಕ್ರಿಯವಾಗಿ ಕೆಲಸವನ್ನು ಮಾಡ್ತಾ ಇದೆ. ಮೊನ್ನೆ ಜೂನ್ ತಿಂಗಳಲ್ಲಿ ನಡೆದಂತಹ MA ಅಂತಿಮ ವರ್ಷದ ಪರೀಕ್ಷೆಯಲ್ಲಿ ಕಲಾ ಭಾಗವತ್ ಅವರು ಪ್ರಥಮ ರ್ಯಾಂಕ್ ಗಳಿಸಿ ಬಹಳ ಹೊಸಾಗಿ ಅವರು ಹಾಡನ್ನು ಹಾಡಿ ಕಾರ್ಯಕ್ರಮಕ್ಕೆ ಕಳೆಯಿಸಿದ್ದಾರೆ. ಈ ಬಾರಿ ಪ್ರಥಮ ರ್ಯಾಂಕ್, ಸರ್ವಾಧಿಕ ಅಂಕಗಳನ್ನು ಗಳಿಸಿದ್ದಾರೆ. ಅಭಿಮಾನ ಪಡುವಂತಹ ಅಂಶ. ಇನ್ನೊಂದು ದೊಡ್ಡ ಸಾಧನೆ ಅಂತ ಹೇಳಿದ್ರೆ, ಈ ವರ್ಷ ನಮ್ಮ ವಿಭಾಗದ 4 ವಿದ್ಯಾರ್ಥಿಗಳು 80ಕ್ಕೂ ಹೆಚ್ಚು ಶೇಕಡ ಅಂಕಗಳನ್ನು ಪಡೆದು, ಇದೇ ಮೊದಲ ಬಾರಿಗೆ ಕಳೆದ 40 ವರ್ಷಗಳಲ್ಲಿ ಇಷ್ಟೊಂದು ಅಂಕವನ್ನು ನಮ್ಮ ವಿಭಾಗದ ವಿದ್ಯಾರ್ಥಿ ಮಿತ್ರರು ಪಡೆದಿರಲಿಲ್ಲ. ಹಾಗಾಗಿ ಶಶಿಕಲಾ ಹೆಗ್ಡೆ ಅವರು ತೃತೀಯ ಸ್ಥಾನವನ್ನು ಪಡೆದಂತಹ ಶಾಲಿನಿ ಅವರು, ಹಿರಿಯ ಅಧಿಕಾರಿಗಳು, ನಮ್ಮ ರುದ್ರಮೂರ್ತಿಯವರು 4ನೇ ಸ್ಥಾನವನ್ನು MA ತರಗತಿಯಲ್ಲಿ ಪಡೆದಿದ್ದಾರೆ. ಇದು ಅಭಿಮಾನ ಪಡುವಂತಹ ಅಂಶ. ಇದು ಸಣ್ಣ ಕಾರ್ಯಕ್ರಮ, ಪುಟ್ಟ ಕಾರ್ಯಕ್ರಮ. ಕಳೆದ ವರ್ಷ ಕರ್ನಾಟಕ ಸರ್ಕಾರ ನೀಡಿದಂತಹ ರಾಜ್ಯೋತ್ಸವ ಪ್ರಶಸ್ತಿ 2 ಮುಂಬೈ ಕನ್ನಡಿಗರಿಗೆ ಒಲಿದು ಬಂದಿದೆ. ಅವರಲ್ಲಿ ಒಬ್ಬರು ನಮ್ಮವರೇ ಆಗಿರುವಂತಹ ಕುಸುಮೋದರ ಶೆಟ್ಟಿಯವರು. ಅವರ ಸಾಧನೆಯನ್ನು ಎಣಿಸಿಕೊಂಡಾಗ ನನಗೆ ಒಂದು ರೀತಿಯಲ್ಲಿ ಭಾವುಕನಾಗ್ತೇನೆ. ಅವರು ಭಾವುಕರವರು. ನಾವು ಕಾರ್ಯಕ್ರಮವನ್ನು 16 ನಿಮಿಷ ತಡವಾಗಿ ಮಾಡಿದ್ದೇವೆ ಅಂತ ರೋಹನ್ ಸರ್ ಅಂದುಕೊಳ್ಬಾರ್ದು. ನಮ್ಮ ವಿಭಾಗದ ಚಾನಲ್ಗೆ ಅವರ ಒಂದು ಸಣ್ಣ ಸಂದರ್ಶನ ಬೇಕಾಗಿತ್ತು. ಅವರು 1:30ಗೆ ಬಂದಿದ್ದರು. ಸುಮಾರು ಅರ್ಧ ಗಂಟೆ ಅವರೊಂದಿಗೆ ಮಾತುಕತೆ ನಡೆದು, ನಮ್ಮಲ್ಲೊಂದು ಮಾತಿದೆ ಅನ್ನುವಂಥದ್ದು, ಸಾಧಿಸಿದರೆ ಸಬಳ ನುಗ್ಗಬಹುದು ಅಂತ ಅವರೊಂದು ಸ್ಮರಣೆ ಮಾಡಿದ್ರು. ಒಬ್ಬ ವ್ಯಕ್ತಿ ಮುಂಬೈಗೆ ಬಂದು ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ಸಾಧಿಸಿ ತೋರಿಸಿದಂತಹ ಧೀಮಂತ ಚೇತನ ಕುಸುಮೋದರ ಶೆಟ್ಟಿಯವರಿಗೆ ಮುಂಬೈ ವಿಶ್ವವಿದ್ಯಾಲಯದ ಪರವಾಗಿ ಗೌರವಿಸುವಂತಹ ಒಂದು ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿದ್ದೇವೆ. ಅದರ ಜೊತೆಗೇನೆ ಇವತ್ತು ಮುಂಬೈ ಯಕ್ಷಗಾನ ರಂಗಭೂಮಿಯ ಕುರಿತು ವಿಶೇಷವಾದಂತಹ ಒಂದು ಮಹಾಪ್ರಬಂಧವನ್ನು ಸಲ್ಲಿಸಿದಂತಹ ಮಧುಸೂದನ್ ರಾವ್ ಇದ್ದಾರೆ, ಹಿರಿಯ ಕಲಾವಿದ. ಅದನ್ನು ಅವರು ಇವತ್ತು ವಿಶ್ವವಿದ್ಯಾಲಯಕ್ಕೆ ಒಂದೊಂದು 4-5 ತಿಂಗಳಲ್ಲಿ ಇದಕ್ಕೆ ಡಾಕ್ಟರೇಟ್ ಪದವಿ ಸಿಗುತ್ತೆ. ಬಹಳ ದೊಡ್ಡ ಒಂದು ಸಾಧನೆ. ಕಳೆದ 150 ವರ್ಷಗಳಲ್ಲಿ ಮುಂಬೈಯಲ್ಲಿ ಯಕ್ಷಗಾನ ರಂಗಭೂಮಿ ಹೇಗೆ ಬೆಳೀತು ಎನ್ನುವುದರ ಒಂದು ಸಮಗ್ರ ದಾಖಲಾತಿ ಇಲ್ಲಿದೆ. ಅದು ನಮಗೆ ಖುಷಿ ಕೊಟ್ಟಂತಹ ಸಂಗತಿ. ಇದಕ್ಕೆಲ್ಲ ಸಾಕ್ಷಿಯಾಗಿ ಗೆಳೆಯ ರೋಹನ್ ಸರ್ ಬಂದಿದ್ದಾರೆ. ನಮ್ಮ ಮನೆಯ ಸದಸ್ಯರ ಹಾಗೆ ಕಳೆದ 1 ದಶಕದಲ್ಲಿ ನಮ್ಮ ವಿಭಾಗದ ಒಂದು ಚಟುವಟಿಕೆಯನ್ನು ಲೋಕಮುಖಕ್ಕೆ ವಿತರಿಸಿದಂತಹ ಒಂದು ಜವಾಬ್ದಾರಿಯನ್ನು ಹೊತ್ತವರು. ಅವರ ಪ್ರೀತಿ ವಿಶ್ವಾಸ ದೊಡ್ಡದು. ತಾವೆಲ್ಲ ಈ ಕಾರ್ಯಕ್ರಮಕ್ಕೆ ಬಂದಿರುವುದು ವಿಶೇಷವಾದಂತಹ ಒಂದು ಖುಷಿಯನ್ನು ಕೊಟ್ಟಿದೆ. ಹಾಗೆಯೇ ಹಿರಿಯಕ್ಕ ಸುಧಾ ಶೆಟ್ಟಿ ಅವರು ಕಳೆದ ವರ್ಷ ನಡೆಸಿದಂತಹ ಡಿಪ್ಲೊಮಾ ಪರೀಕ್ಷೆಯಲ್ಲಿ ಮೊದಲ ಸ್ಥಾನವನ್ನು ಪಡೆದಿದ್ದಾರೆ. ನೋಡಿ, ಅಭಿಮಾನ ಪಡುವಂತಹ ಆಗಿದೆ. ತುಳು ಕನ್ನಡ ರಂಗಭೂಮಿಯಲ್ಲಿ ಮಹತ್ವದ ಸಾಧನೆಯನ್ನು ಮಾಡಿರುವಂತಹ ತಾರಕ್ ಮೆಹ್ತಾ ಎನ್ನುವಂತಹ ಇದರಲ್ಲಿ ಎರಡು ಭಾಗದಲ್ಲಿ ಅವರ ಒಂದು ನಟನೆಯನ್ನು ನಾನು ನೋಡಿದ್ದೀನಿ. ಇದು ನಿಜವಾಗಿ ರಾಷ್ಟ್ರಮಟ್ಟದ ಕಲಾವಿದರು. ಊರಲ್ಲಿ ಕುಂತಿದ್ದಾರೆ. ಅವರ ತರಗತಿಯಲ್ಲ, ಅವರ ಸೌಜನ್ಯ, ಅವರ ಪ್ರೀತಿ, ಕನ್ನಡದ ಬಗ್ಗೆ ಅವರ ಆಸಕ್ತಿ ನಿಜವಾಗಿ ನಾವು ಅಭಿಮಾನ ಪಡುವ ಹಾಗೆ ನಮ್ಮ ವಿದ್ಯಾರ್ಥಿಗಳು ಸಾಧನೆ ಮಾಡಿದ್ದಾರೆ. ತಾವೆಲ್ಲ ಈ ಕಾರ್ಯಕ್ರಮಕ್ಕೆ ಬಂದಿರುವುದು ಹೆಚ್ಚು ಖುಷಿಯನ್ನು ಕೊಟ್ಟಿದೆ. ಗೆಳೆಯ ರಾಷ್ಟ್ರಮಟ್ಟದ ಕಲಾವಿದ ಎಸ್ ಸಾಲೇನ್ ಅವರು ನಮ್ಮಲ್ಲಿ PhD ಅಧ್ಯಯನಕ್ಕೆ ಸೇರ್ಪಡೆಯಾಗಿದ್ದಾರೆ. ಹಾಗೆಯೇ ದುರ್ಗಪ್ಪ ಕೋಟಿಯರವರಿಗೆ ಇನ್ನೊಂದು 2 ತಿಂಗಳಲ್ಲಿ ವಿಶ್ವವಿದ್ಯಾಲಯ ಡಾಕ್ಟರೇಟ್ ಪದವಿಯನ್ನು ಕೊಡಲಿಕ್ಕಿದೆ. ಮುಂದಿನ ತಿಂಗಳು ಅವರ ಮೌಖಿಕ ಪರೀಕ್ಷೆ ನಡೆಯಲಿಕ್ಕಿದೆ.
ಈ ಎಲ್ಲ ಕಾರ್ಯಕ್ರಮಕ್ಕೆ ಬಂದಿರುವ ತಮ್ಮನ್ನು ಮತ್ತೊಮ್ಮೆ ಪ್ರೀತಿಯಿಂದ ಸ್ವಾಗತಿಸಿ ನಾನು ಮಾತು ಮುಗಿಸ್ತೇನೆ. ಧನ್ಯವಾದ. ವಂದನೆಗಳು ಸರ್. ಇವತ್ತಿನ ಕಾರ್ಯಕ್ರಮದ ಪ್ರಮುಖವಾದಂತಹ ಒಂದು ಅಂಗ ಅಂತ ಹೇಳಿದ್ರೆ ಕೆ.ಡಿ. ಶೆಟ್ಟಿ ಅವರನ್ನ ಗೌರವಿಸುವಂತ ಕುಸುಮೋದರ ಅಂತ ಕರೀರಿ, ಹಾಗೆ ನನಗೆ ಹೆಚ್ಚು ಅಲ್ಲ, ನಾನು ಅದನ್ನ ಹೇಳಲಿಕ್ಕಿದ್ದೇನೆ. ಕುಸುಮೋದರ ಶೆಟ್ಟಿ ಅಂತ ನಾವು ಮುಂಬೈಯಲ್ಲಿ ಯಾರನ್ನಾದ್ರೂ ಕೇಳಿದ್ರೆ ಹೆಚ್ಚಿನವರಿಗೆ ಪರಿಚಯ ಇರುವುದಿಲ್ಲ. ಕೆ.ಡಿ. ಶೆಟ್ಟಿ ಅಂತ ಹೇಳಿದ್ರೆ ಅವರ ಮುಖ ಎಲ್ಲರಿಗೂ ಗೊತ್ತಾಗ್ತದೆ. ಅದಕ್ಕೋಸ್ಕರ ನಾನು ಹೇಳಿರುವಂತದ್ದು. ಅವರ ಪೂರ್ತಿ ಹೆಸರು ನಾನು ನಿನ್ನೆ ವರದಿಯಲ್ಲಿ ಕೂಡ ಕೊಟ್ಟಿದ್ದೇನೆ. ಚೆಲ್ಲಡ್ಕ ದಟ್ಟಂಗಡಿ ಚೆಲ್ಲಡ್ಕ ಕುಸುಮೋದರ ಡಿ ಶೆಟ್ಟಿ ಅನ್ನೋದು ಅವರ ಪೂರ್ತಿ ಹೆಸರು. ಅಷ್ಟು ದೊಡ್ಡ ಹೆಸರು ಹೇಳಿ ಕಷ್ಟ ಆಗ್ತದೆ, ಬಹುಶಃ ಕೆ.ಡಿ. ಶೆಟ್ಟಿ ಅಂತ ಮಾಡಿರ್ಬೋದು. ಇವತ್ತು ನಾನು ಆಗ್ಲೇ ಹೇಳಿದ ಹಾಗೆ ನಮಗೆ ನಿಜವಾಗಿಯೂ ಕಳೆದ ವರ್ಷ ಒಂದು ರಾಜ್ಯೋತ್ಸವ ಪ್ರಶಸ್ತಿಯನ್ನ ಘೋಷಿಸಿದಾಗ ಮುಂಬೈಯ ಇಬ್ಬರು ಕನ್ನಡಿಗರಿಗೆ ಆ ಪ್ರಶಸ್ತಿ ಪುರಸ್ಕೃತರಾದಾಗ ನಮ್ಗೆ ತುಂಬಾ ಖುಷಿಯಾಗಿತ್ತು. ಅವರಿಗೆ ಯಾವತ್ತೂ ನಾವು ಗೌರವವನ್ನು ಮಾಡಬೇಕು ಅಂತ ಇತ್ತು. ಆದರೆ ಈ ಕೊರೋನಾದ ಸಂಕಷ್ಟದಿಂದ ನಾವು ಹೊರ ಬರಲೇ ಇಲ್ಲ. ತುಂಬ ಜನರನ್ನ ಒಟ್ಟುಗೂಡಿಸಿ ಒಂದು ಒಳ್ಳೆಯ ಅದ್ಧೂರಿ ಕಾರ್ಯಕ್ರಮದಲ್ಲಿ ಅವರನ್ನು ಗೌರವಿಸುವ ಆಸೆ ಇತ್ತು, ಆದರೆ ಆಗಲಿಲ್ಲ. ಇವತ್ತು ಕೂಡ ಸುಮಾರು ಜನ ಕರೆ ಮಾಡಿ ಕೇಳಿದ್ರು ನಾವು ಬರ್ಬೋದಾ ಅಂತ. ನಾನು ಬೇಜಾರಾಗಿರ್ಬೋದು ಅವರಿಗೆ, ಇಲ್ಲ 10 ಜನಕ್ಕಿಂತ ಹೆಚ್ಚು ನಮ್ಮಲ್ಲಿ ಅವಕಾಶ ಇಲ್ಲ ಅಂತ ಹೇಳಿದಾದ್ರಿಂದ ಕೆಲವೇ ಕೆಲವು ಎಲ್ಲ ವಿದ್ಯಾರ್ಥಿ ಮಿತ್ರರು ಇಲ್ಲಿ ಇಲ್ಲ, ಕೆಲವು ಬೆರಳೆಣಿಕೆಷ್ಟ ವಿದ್ಯಾರ್ಥಿ ಮಿತ್ರರಷ್ಟೇ ತಾವಿದ್ದೀರಾ. ತಮ್ಮೆಲ್ಲರನ್ನ ಮತ್ತೊಮ್ಮೆ ಸ್ವಾಗತಿಸ್ತಾ ನಾನು ಕುಸುಮೋದರ ಶೆಟ್ಟಿ ಅವರ ಒಂದು ಸಣ್ಣ ಪರಿಚಯವನ್ನು ತಮಗೆ ಮಾಡಿಕೊಡ್ಬೇಕು. ಕುಸುಮೋದರ ಶೆಟ್ಟಿ ಅವರು ಈಗ ನನಗೆ ಎಷ್ಟೋ ಗೊತ್ತಿಲ್ಲದ ವಿಷಯವನ್ನು ನಾವು ತಿಳ್ಕೊಂಡಿವಿ. ಅವರ ಒಂದು ಸಂದರ್ಶನದಲ್ಲಿ ಬಹಳ ಭಾವುಕರಾದರು. ಎಲ್ಲಿ ಹೋದ್ರು ಕುಸುಮೋದರ ಶೆಟ್ಟಿ ಅವರು ಎಲ್ಲಿ ಇರ್ತಾರ ಅಲ್ಲಿ ಭವಾನಿ ಎನ್ನುವಂಥ ಹೆಸರು ಅವರ ಜೊತೆಗೆ ಇರ್ತದೆ. ನಾವು ತಾಯಿ ಅಂತ ಹೇಳಿದ್ರೆ ಎಲ್ರಿಗೂ ಪ್ರೀತಿ. ಕುಸುಮೋದರ ಶೆಟ್ಟಿ ಅವರು ಆ ತಾಯಿಯನ್ನ ಪ್ರೀತಿಸುವಂತ ರೀತಿ, ಅವರ ಹೆಸರಿನಲ್ಲಿ ಅದೆಷ್ಟೋ ಬಡ ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೆ, ಅಂದ್ರೆ ತಾನು ಹಾದು ಬಂದಂತಹ ಆ ಒಂದು ಅಗ್ನಿ ದಿವ್ಯಗಳನ್ನ ಎದುರಿಸಿ ಬಂದದನ್ನ ಇತರರಲ್ಲಿ ಬೇಗನೆ ಅವರು ಗುರುತಿಸುವಂಥದ್ದು ಮತ್ತು ಆ ಕಷ್ಟಗಳಿಗೆ ಸ್ಪಂದಿಸುವಂತ ಒಂದು ವಿಶಿಷ್ಟವಾದಂತಹ ಗುಣ ನಾವು ಕುಸುಮೋದರ ಶೆಟ್ಟಿ ಅವರಲ್ಲಿ ನೋಡ್ಬೋದು. ಯಾರೇ ಆಗ್ಲಿ ಅವರ ಹತ್ತಿರ ಹೋದಾಗ ಅವರು ಇಲ್ಲ ಅನ್ನೋದೇ, ಖಾಲಿ ಕೈಯಲ್ಲಿ ಯಾರನ್ನು ಕಳಿಸ್ಲಿಲ್ಲ ಅನ್ನೋದು ನಮ್ಗೆ ಗೊತ್ತಾಗ್ತದೆ. ಅದೇ ರೀತಿ ಶಿಕ್ಷಣ ಸಂಸ್ಥೆಯ ಮೇಲೆ ಅವರು ಎಲ್ಲಕ್ಕಿಂತ ನನ್ಗೆ ಗಮನಿಸಿದ್ದು ಅಂತ ಹೇಳಿದ್ರೆ ವಿಭಾಗದ ಒಳಗೆ ಬಂದಾಗ್ಲೇ ಅವರು ಭಾವುಕರಾದರು. ಇಂಥ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಅವರ ಮುಖ್ಯೋಪಾಧ್ಯಾಯರ ಕೊಠಡಿಯಲ್ಲಿ ಕುತ್ಕೊಂಡಂತ ಅನುಭವ ಆಯಿತು ಅಂತ ಹೇಳಿಕೊಡ್ರು. ಅವ್ರು ಹೇಳಿದ್ರೆ ನಿಮ್ಮ ಹತ್ರ ನಾನು ಹೇಳುವಂಥದ್ದು. ಆ ಒಂದು ಪ್ರೀತಿ ನನಗೆ ಆಗ ಮೋಹನ್ ಮಾರ್ನಾಡ್ ನೆನಪಾದ್ರು. ಮೋಹನ್ ಮಾರ್ನಾಡ್ ಮತ್ತು ಅವರು ಬೆಂಚ್ ಮೇಟ್ ಅಂತೆ, ಕ್ಲಾಸ್ಮೇಟ್ ಅಂತೆ. ಮೊನ್ನೆ ನಾನು ಅವ್ರ ಇವತ್ತು ಅತಿಥಿಯಾಗಿ ಬರಬೇಕಾಗಿತ್ತು, ಊರಿನಲ್ಲಿ ಇದ್ದಂತೆ ಬರಲಿಲ್ಲ. ಮ್ಯಾಥ್ಸ್ ಮತ್ತು ಸೈನ್ಸಿಗೆ ಅವರಿಬ್ಬರ ನಡುವೆ ಕಾಂಪಿಟೇಷನ್ ನಡೀತಾ ಇತ್ತಂತೆ. ಸರ್ ಮತಾಯಿಸ್ ಟೀಚರ್ ನನಗೆ ಇವತ್ತು ಮಾರ್ನಾಡ್ ಹೇಳಿರುವಂಥ ಮತಾಯಿಸ್ ಟೀಚರ್ ಅಂತೇಳಿ ನಮಗೆ ಟೀಚರ್ ಆಗಿರಲಿಲ್ಲ, ಇಬ್ಬರಿಗೂ ಅಮ್ಮನಾಗಿದ್ರು. ಅವರು ಇಂದಿಗೂ ಕೂಡ ಮತಾಯಿಸ್ ಟೀಚರ್ನ ಬಗ್ಗೆ ಅಷ್ಟೊಂದು ಕಾಳಜಿ ವಹಿಸ್ತಾರೆ ಅಂತ ಹೇಳಿದ್ರೆ ಅವರ ಒಳಗೆ ಒಂದು ಮಾತೃ ಹೃದಯ ಇದೆ ಅಂತಲೇ ನಾವು ಹೇಳ್ಬೋದು. ಆ ಶಿಕ್ಷಕಿಯ ಬಗ್ಗೆ ಈಗಲೂ ಇರುವಂಥ ಒಂದು ಕಾಳಜಿಯನ್ನು ಅವರು ನೆನಪಿಸಿಕೊಂಡರು ಮೋಹನ್ ಮಾರ್ನಾಡ್ ಅವರು. ಅದೇ ರೀತಿ ಕುಸುಮೋದರ ಶೆಟ್ಟಿ ಅವರ ಇನ್ನೊಂದು ವಿಶಿಷ್ಟತೆ ಅಂತ ಹೇಳಿದ್ರೆ ಬಂಟರ ಸಂಘದಲ್ಲಿ ಬೇರೆ ಬೇರೆ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ. ಅದನ್ನು ಅವ್ರು ಹೇಳಿದ್ರು, ನಾನು ಅಲ್ಲಿಂದ ಪಡ್ಕೊಂಡದನ್ನ ನಾನು ಹಿಂದಿರುಗಿಸ್ಕೊಡ್ಬೇಕು ಎನ್ನುವಂತ ಒಂದು ಇಚ್ಛೆ ನನ್ನಲ್ಲಿದೆ ಅನ್ನೋದು. ನೋಡಿ, ಇದು ನಾವು ಹಣ ಗಳಿಸಿದಾಕ್ಷಣ ನಾವು ಎಲ್ಲಿಂದ ನಡೆದು ಬಂದಿದ್ದೀವಿ ಅದನ್ನ ಮರೆತು ಬಿಡ್ತೇವೆ. ಆದ್ರೆ ಅವರು ಮರೀಲಿಲ್ಲ ಅದನ್ನ. ಅದೇ ದಾರಿಯಲ್ಲಿ ತಾನು ಮುಂದೆ ಬಂದಿರುವುದು ನಮಗೆ ನಿಜಕ್ಕೂ ಒಂಥರ ಮಾದರಿ ಅಂತಲೇ ಹೇಳ್ಬೋದು. ಭವಾನಿ ಫೌಂಡೇಶನ್ ಎನ್ನುವಂತ ಒಂದು ಸಂಸ್ಥೆಯನ್ನ ಸ್ಥಾಪಿಸಿ ಅದು ಮಹಾರಾಷ್ಟ್ರ ಮತ್ತು ಕರ್ನಾಟಕದಲ್ಲಿ ಆರ್ಥಿಕವಾಗಿ ಯಾರ್ಯಾರು ಹಿಂದುಳಿದಿರ್ತಾರೆ ಅವರೆಲ್ಲರಿಗೂ ಸಹಾಯ ಹಸ್ತವನ್ನು ನೀಡಿರೋದು, ವಸತಿ ಇಲ್ಲದವರಿಗೆ ವಸತಿಯನ್ನ ಮಾಡಿಕೊಡುವಂಥದ್ದಾಗಿರ್ಬೋದು, ಬಡ ಹೆಣ್ಣು ಮಕ್ಕಳಿಗೆ ಒಂದು ಮದುವೆ ಮಾಡುವಂಥ ಸಂದರ್ಭದಲ್ಲಿ ಸಹಾಯ, ಶಿಕ್ಷಣಕ್ಕೆ ಆರ್ಥಿಕವಾಗಿ ಎಷ್ಟೋ ಮಕ್ಕಳನ್ನು ಅವರು ದತ್ತು ಸ್ವೀಕಾರ ಮಾಡಿದ್ದಾರೆ. ದತ್ತು ಸ್ವೀಕಾರವನ್ನು ಮಾಡಿ ಆ ವಿದ್ಯಾರ್ಥಿಗಳ ಒಂದು ಜವಾಬ್ದಾರಿಯನ್ನ, ಶಿಕ್ಷಣದ ಜವಾಬ್ದಾರಿಯನ್ನು ಅವರು ವಹಿಸಿಕೊಂಡಿದ್ದಾರೆ. ಅದೇ ರೀತಿ ಅನಾರೋಗ್ಯ ಪೀಡಿತರಿದ್ದವರಿಗೆ ಅಲ್ಲಿ ಜಾತಿ ಮತ ಧರ್ಮ ಯಾವುದನ್ನು ನೋಡದೆ ಅವರಿಗೆ ಸಹಾಯವನ್ನ ಮಾಡುವಂಥದ್ದು ಎಲ್ಲವನ್ನು ಕೂಡ ಅಂದರೆ ಒಟ್ಟಿನಲ್ಲಿ ನೋಡಿದಾಗ, ಅವರ ಚಿತ್ರಣವನ್ನು ನೋಡಿದಾಗ ನಮಗೆ ಸಮಾಜದ ಹಿತಕ್ಕಾಗಿ ಅವರು ದುಡಿದಿರುವುದನ್ನು ನಾವು ಗಮನಿಸಬಹುದು. ನಿಜವಾಗಿಯೂ ರಾಜ್ಯೋತ್ಸವ ಪ್ರಶಸ್ತಿ ಅನ್ನೋದು ಅವರಿಗೆ ಅರ್ಹವಾಗಿ ಸಂದಿದೆ, ಅವರ ಸಮಾಜ ಸೇವೆಗೆ ಅರ್ಹವಾಗಿ ಸಂದಿರುವಂಥ ಒಂದು ಪ್ರಶಸ್ತಿ. ಅದೇ ರೀತಿ ನಾವು ಉದ್ಯಮಿಯಾಗಿ ಅವರನ್ನು ನೋಡುವುದಾದ್ರೆ ದೇಶ ವಿದೇಶಗಳಲ್ಲಿ, ಈಗ ಕರ್ನೂರು ಮೋಹನ್ ರೈ ಅವರು ಹೇಳಿದ್ರು ಅದನ್ನ, ದೇಶ ವಿದೇಶಗಳಲ್ಲಿ ಹಲವಾರು ಶಾಖೆಗಳಲ್ಲಿ ಅವರು ಭವಾನಿ ಶಿಪ್ಪಿಂಗ್ ಸರ್ವಿಸಸ್ ಎನ್ನುವಂಥ ಒಂದು ಸಂಸ್ಥೆಯ ಮುಖಾಂತರ ಅವರು ತುಂಬ ಹೆಸರುವಾಸಿಯಾಗಿದ್ದಾರೆ. ಆದರೆ ಅದನ್ನು ಯಾವತ್ತೂ ಕೂಡ ತನ್ನ ತಲೆಗೆ ಏರದಂತೆ ತಾನು ಎಲ್ಲಿದ್ರೋ ಅಲ್ಲೇ ಇದ್ದೇನೆ ಎನ್ನುವಂಥ ಭಾವನೆಯನ್ನು ಮೂಡಿಸುವ ರೀತಿಯಲ್ಲಿ ಅವರು ತಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಂಡಿದ್ದಾರೆ. ನೋಡಿ, ಅದು ನಿಜಕ್ಕೂ ಬಹಳ ದೊಡ್ಡ ಸಂಗತಿ ಅಂತಲೇ ನಾನು ತಿಳ್ಕೊಳ್ತೇನೆ. ಹೀಗೆ ಇನ್ನೊಂದು ನಾನು ಹೇಳಲೇಬೇಕಾದಂಥದ್ದು, ಅವರು ಒಂದು
ಬುಡಕಟ್ಟು ಜನಾಂಗದವರನ್ನ, ಆದಿವಾಸಿ ಜನಾಂಗದಲ್ಲಿ ಅವರಿಗೆ ಬೇಕಾದಂಥ ಸಹಾಯ, ನಾವು ಇದೆಲ್ಲ ಸಹಾಯ ಮಾಡುವವರು ತುಂಬ ಮಂದಿ ಇದ್ದಾರೆ, ಆದರೆ ಆದಿವಾಸಿ ಜನಾಂಗದವರನ್ನು ಒಂದು ಹಳ್ಳಿಯಲ್ಲಿ ಹುಡುಕಿಕೊಂಡು ಹೋಗಿ ಅವರಿಗೆ ಒಂದು ಸಮಾಜ ಭವನದ ನಿರ್ಮಾಣ, ಶೌಚಾಲಯದ ನಿರ್ಮಾಣ, ಅಲ್ಲಿನ ಮಕ್ಕಳು ಕಲಿಬೇಕು, ಅವರು ಶಿಕ್ಷಣದಿಂದ ವಂಚಿತರಾಗಬಾರ್ದು ಅಂತ ಅವರಿಗೆ ಒಂದು ಶಾಲೆಯನ್ನು ತೆರೆದುಕೊಡುವಂಥದ್ದು, ಅವರಿಗೆ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ವೇದಿಕೆಯನ್ನು ನಿರ್ಮಿಸಿಕೊಡುವಂಥದ್ದು, ಇಂಥ ಒಂದು ಮಹಾನ್ ಕಾರ್ಯವನ್ನು ಮಾಡಿದಂಥ ಮಹಾನ್ ಚೇತನ್ ಅಂತಲೇ ನಾನು ಕರೆಯಲಿಕ್ಕೆ ಇಷ್ಟಪಡ್ತೇನೆ. ಕುಸುಮೋದರ ಶೆಟ್ಟಿ ಅವರನ್ನು ನಾವು ಇವತ್ತು ಮುಂಬೈ ವಿಶ್ವವಿದ್ಯಾಲಯದ ಪರವಾಗಿ ಗೌರವಿಸಲಿಕ್ಕೆ ನಮಗೆ ತುಂಬ ಖುಷಿ ಆಗ್ತದೆ, ಅಭಿಮಾನ ಅನಿಸ್ತದೆ. ಸರ್, ತಾವು ನಮ್ಮ ಪ್ರೀತಿಯನ್ನು ಮನ್ನಿಸಿ ಬಂದಿದ್ದೀರಿ, ಅದಕ್ಕೆ ಅನಂತ ವಂದನೆಗಳನ್ನು ಸಲ್ಲಿಸ್ತಾ ಸರ್ ಅತಿಥಿ ಅಂದ್ರೆ ತಿಥಿ ಇಲ್ಲದೆ ಬರಬಹುದು ನಿಜವಾಗಿ. ಸುರಭಂಡಾರಿ ಬನ್ನಿ. ಒಬ್ಬ ಸಾಧಕ ಇನ್ನೊಬ್ಬರನ್ನ ಇದಕ್ಕಿಂತ ದೊಡ್ಡ ಯಾವುದು ಇಲ್ಲ. ಇದು ಭಾಗ್ಯವಾಹಿ ಅಂತ ಹೇಳ್ತಾರಲ್ಲ, ಇದೇ ನೋಡಿ. ಇದು ವಿಶ್ವವಿದ್ಯಾಲಯದ ಚಿಹ್ನೆಯನ್ನು ಹೊಂದಿರುವಂತಹ 165 ವರ್ಷಗಳ ಇತಿಹಾಸ ಇರುವಂತಹ ವಿಶ್ವವಿದ್ಯಾಲಯದಲ್ಲಿ ಅವರಿಗೆ ಮುಂದೊಂದು ದಿನ ಗೌರವ ಡಾಕ್ಟರೇಟ್ ಸಿಗಲಿ ಎನ್ನುವಂತಹ ಒಂದು ಆಶಯದಲ್ಲಿ ನಾನಿದ್ದೇನೆ. ಅಂತಹ ದಿನ ನನಗೆ ಬರಲಿ. ಇದು ವಿಶ್ವವಿದ್ಯಾಲಯದ ಇನ್ನಷ್ಟು ಪುರಸ್ಕಾರಗಳು, ಸಾಧನೆಗಳನ್ನು ಹುಡ್ಕೊಂಡು ಬರಲಿ. ಎರಡು ಮಾತನಾಡಿ ಹೋಗಿ. ನಾನಾಗಲೇ ಹೇಳಿದಾಗೆ ನಮ್ಮ ಇನ್ನೋರು ಹೇಳ್ತೀರಿ ಸರ್ ಅವರ ಬಗ್ಗೆ. ಇಲ್ಲ, ಶಿವರಾಮ್ ಭಂಡಾರಿ ಅವರ ಕೃತಿಯನ್ನು ನಾವು ಇಲ್ಲಿಯೇ ಬಿಡುಗಡೆ ಮಾಡಿದ್ದೇವೆ, ಅವರನ್ನ ಗೌರವಿಸಿದ್ದೇವೆ. ಮತ್ತೆ ಇವತ್ತು ನಮ್ಮೊಂದಿಗೆ ಅವರಿದ್ದಾರೆ. ವಿಭಾಗದ ಬಗ್ಗೆ ವಿಶೇಷವಾದಂತಹ ಒಂದು ಗೌರವ, ಪ್ರೀತಿ, ವಿಶ್ವಾಸ, ಆದರ ಇದೆ. ನಿಜವಾಗಿ ಈ ದೊಡ್ಡಣ್ಣ ಬಂದಿರೋದು ನಮಗೆ ಹೆಚ್ಚು ಖುಷಿಯನ್ನ ಕೊಟ್ಟಿದೆ. ಎರಡು ಮಾತನ್ನು ಆಡಬೇಕು ಅಂತ ಸರ್ ಮಾತಾಡಲಿ. ಮತ್ತೆ ನಾವು ನಿಮ್ಗೆ ಹೋಗ್ಲಿಕ್ಕೆ ತೊಂದರೆ ಇಲ್ಲ, ಒಂದು 15 ನಿಮಿಷ ಅಷ್ಟೇ. ತುಂಬಾ ಖುಷಿ ಆಯ್ತು. ನಮ್ಮ ಮುಂಬೈ ವಿಶ್ವವಿದ್ಯಾಲಯದ ಒಂದು ಸಣ್ಣ ಕಾರ್ಯಕ್ರಮವಾದರೂ ಆ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯಿಂದ ಅವರು ಬಂದು ಇವತ್ತು ನಮ್ಮ ಒಂದು ಗೌರವವನ್ನು, ಸನ್ಮಾನ ಅಂತ ಹೇಳುವುದಿಲ್ಲ ನಾವು, ವಿಶ್ವವಿದ್ಯಾಲಯದ ಗೌರವವನ್ನು ಸ್ವೀಕರಿಸಿದರೆ ಎರಡು ಮಾತುಗಳನ್ನು ಆಡಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ನಮ್ಮ ಮುಂಬೈ ವಿಶ್ವವಿದ್ಯಾಲಯದ ಕನ್ನಡ ವಿಭಾಗದ ಒಬ್ಬ ಶ್ರೇಷ್ಠ ಕಣ್ಮಣಿ, ಗುರುವರಿಯ ಏನಂದರೂ ಕಡಿಮೆನೇ, ನನ್ನ ಆತ್ಮೀಯರಾದ ಡಾಕ್ಟರ್ ಜಿ.ಎನ್. ಉಪಾಧ್ಯಾಯರು. ಅಂತೆಯೇ ಅವರೊಟ್ಟಿಗೆ ಹೇಳ್ತಾರೆ ಸಂಸ್ಕಾರ ಸಂಸ್ಕೃತಿ ಅಂತೇಳಿ, ಅದೆರಡಿದ್ದರೆ ನಾವು ಯಾವುದನ್ನು ಗೆಲ್ಬೋದಂತೇಳಿ. ಅಂಥ ಒಂದು ಸಂಸ್ಕಾರ ಸಂಸ್ಕೃತಿಯನ್ನು ಹಿಡ್ಕೊಂಡು ಅವರಿಗೆ ಸರಿಯಾಗಿ ನಿಂತು ಇಷ್ಟೊಂದು, ಇವಾಗ ನಾನು ಕೇಳಿ ತುಂಬ ಸಂತೋಷ ಆಯಿತು. ಇಡೀ ಭಾರತದಲ್ಲೇ ಮುಂಬೈ ವಿಶ್ವವಿದ್ಯಾಲಯ ಯಾವ ಸ್ಥಾನದಲ್ಲಿದೆ ಅಂತೇಳಿ ಹೇಳಿದರು. ಅವರಿಗೆ ಸಹಕರಿಸುತ್ತಿರುವಂತಹ ನನ್ನ ತಂಗಿ ಡಾಕ್ಟರ್ ಪೂರ್ಣಿಮಾರವರೇ, ಇಂದಿನ ಮತ್ತೊಬ್ಬ ನನ್ನೊಟ್ಟಿಗೆ ಖಂಡಿತ ಅತಿಥಿಯೇ, ಆದರೆ ಮತ್ತೊಬ್ಬ ನನ್ನ ತಮ್ಮ ರೋನ್ಸ್ ಬಂಡವಾಳರವರೇ, ಇನ್ನೊಬ್ಬರು ಇದ್ದಾರೆ. ಅವರ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆ. ಅಂದರೆ ಯಾಕೆ ಹೇಳ್ತೀನಿ ಅಂದರೆ ಎಲ್ಲ ಸರಿಯಾಗಿ ನೋಡಿದರೆ ಅವರಿಗೆ ಯಾಕೆ ಕುಳಿತರು ಅಂತೇಳಿ ಅದನ್ನು ಕೂಡ ನಾನು ಹೇಳ್ತೇನೆ. ನಾನು ಒಬ್ಬರಿಲ್ಲ ತಾಯಿಯನ್ನು ಪ್ರೀತಿಸುವುದು. ನೋಡಿ, ಕಣ್ಣೆದುರು ಇದ್ದಾರೆ ತಾಯಿಯವರು. ಇದು ನಾನು ಕಣ್ಣಾರೆ ಕಂಡ ಒಮ್ಮೆ ನಾವು ಏರ್ಪೋರ್ಟ್ನಲ್ಲಿದ್ದೆವು. ನಂಗೆ ಗೊತ್ತಿರಲಿಲ್ಲ ಅವರ ತಾಯಿ ಒಟ್ಟಿಗಿದ್ದಾರೆ ಅಂತೇಳಿ. ನಾವು ಮಾತಾಡಿದ್ದೆವು. ನಂತರ ಬೋರ್ಡಿಂಗ್ ಸ್ಟಾರ್ಟ್ ಆಗುವಾಗ ನಮಗೆ ಏರೋ ಬ್ರಿಡ್ಜ್ ಇರಲಿಲ್ಲ, ಬಸ್ನಲ್ಲಿ ಇದು ತಾಯಿಯನ್ನು 2 ಕೈಯಲ್ಲಿ ಹಿಡ್ಕೊಂಡು ಕೆಳಗಿಸ್ತಾರೆ, ಮತ್ತೊಂದು ಇದರಲ್ಲಿ ಬ್ಯಾಗ್ ಇದೆ. ನಾನು ಸ್ವಲ್ಪ ದೂರ
ಕಂಡು ನನಗೆ ಅಲ್ಲಿಂದಲೇ ಹೋದೆ. ಅವರಿಗೆ ಹೇಳಿದೆ, ನೀವು ಬ್ಯಾಗ್ ಇಟ್ಕೊಳ್ಳಿ, ನಾನು ತಾಯಿಯವ್ರನ್ನ ಇಟ್ಕೊಳ್ತೇನೆ. ಈ ದಿನ ಆ ದಿನ ಮದಪೆ ಸಾಧ್ಯ ದಿನ. ಇವಾಗ ಬರುವಾಗ ಹೇಳಿದ್ರು ಅವರು ಅದೇ ಹೇಳಿದ್ರು. ಸೊ ದಿಸ್ ಆಲ್ ಸಮಥಿಂಗ್ ಐ ಡೋಂಟ್ ನೋ, ಏನು ಹೇಳಬೇಕಂತ ನಂಗೆ ಗೊತ್ತಿಲ್ಲ. ಅಂಥ ನನ್ನ ಆತ್ಮೀಯರಾದ ಶಿವರಾಮ್ ಭಂಡಾರಿ ಅವರೇ. ಇನ್ನೊಬ್ಬ, ನಾನು ಎಲ್ಲೂ ಹೋಗೋದಿದ್ರು ಇವಾಗ ಜಿ ಎನ್ ಉಪಾಧ್ಯಾಯ, ಡಾಕ್ಟರ್ ಉಪಾಧ್ಯಾಯರು ಹೇಳಿದರು ಕರ್ನೂರು ಮೋಹನ್ ರೈ ಅವರ ಬಗ್ಗೆ. ಅದೊಂದು ತುಂಬಿದ ಕೊಡ, ಅದೆಂದು ತುಳುಕುವುದಿಲ್ಲ. ಹಣದಲ್ಲಿ ಎಲ್ಲ ಆಗ್ತಂತೇಳಿ ಇಲ್ಲ, ಏನಿಲ್ಲ. ಹಣನೇ, ಮನಿ ಈಸ್ ನಾಟ್ ಎವ್ರಿಥಿಂಗ್. ಒಬ್ಬ ಇಂಥ ಒಂದು ಸಂಘಟಿಕ, ಅವರ ಇಡೀ ಕುಟುಂಬನೇ ಒಂದು ಸಂಘಟಿಕದ ಕುಟುಂಬ. ನನ್ನ ಒಟ್ಟಿಗೆ ಅವರೊಂದು ನನ್ನ ತಮ್ಮನೇ. ಅಂಥ ಕರ್ನೂರು ಮೋಹನ್ ರೈ ಅವರೇ. ಮತ್ತು ಇಲ್ಲಿ ಎಲ್ಲ ನೀವು ವಿದ್ಯಾರ್ಥಿಗಳಂತೇಳಿ ಹೇಳ್ತಾ ಇದ್ದರು. ಇಲ್ಲಿ ಬಂದು ನೋಡುವಾಗ ನನಗೆ ಬಹಳ ಸಂತೋಷ ಆಯಿತು. ಅಕ್ಕ, ನಿಮಗೆ ಪ್ರಥಮವಾಗಿ ಅಭಿನಂದನೆ, ಅಭಿವಂದನೆ. ಅಂತೆ ಅಕ್ಕ, ನಿಮಗೂ ಎಲ್ಲರಿಗೂ, ಸುಧಾ ಶೆಟ್ಟಿ ಅವರೇ, ಮತ್ತು ಜಯ ಸಾಲೇಂದ್ರ ಅವರೇ, ಇವಾಗ ಕೇಳಿ ಭಾಳ ಸಂತೋಷ ಆಯಿತು. ನಿಮ್ಮ ಡಾಕ್ಟರೇಟ್ ಆದಷ್ಟು ಬೇಗ ಬರಲಿ. ಸೊ ಹಾಂ, ಮಧುಸೂದನ್ ರವರೇ, ಇನ್ನು ಯಾರ ಹೆಸರು ಬಿಟ್ಟೋದ್ರೆ ಕ್ಷಮಿಸಿ, ಎಲ್ಲ ನಮ್ಮವರೇ. ಇವಾಗ ಉಪಾಧ್ಯಾಯರು ಹೇಳಿದರು ದೊಡ್ಡ ಫಂಕ್ಷನ್ ಮಾಡಬೇಕಿತ್ತು, ಆಗಲಿಲ್ಲ ಅಂತೇಳಿ. ನಮ್ಮ ದೊಡ್ಡ ಗಿಡ್ಡ ಏನಿಲ್ಲ, ದೊಡ್ಡದು ಯಾವುದಿರಬೇಕು? ನಮ್ಮ ಹೃದಯ ದೊಡ್ಡದು, ಅದೇ ಎಲ್ಲಕ್ಕೂ ಮಿಕ್ಕಿತ್ತು. ಮೊನ್ನೆ ಪೂರ್ಣಿಮಾರವರು ಫೋನ್ ಮಾಡಿದರು. ಸತ್ಯ ಹೇಳಿದರೆ ಪೂರ್ಣಿಮಾರವರ ನಂಬರ್ ಇತ್ತು ನನ್ನಲ್ಲಿ, ಆದರೆ ಒಂದು 2 ತಿಂಗಳ ಹಿಂದೆ ಇದೇ ನನ್ನ ಮೊಬೈಲ್ನಲ್ಲಿ ಏನೋ ಒತ್ತಿ ಹೋಗಿ ಎಲ್ಲ ಸಾಧಾರಣ 2,500 ನಂಬರ್ ಎಲ್ಲ ಡಿಲೀಟ್ ಆಗೋಯಿತು. ಸೊ ನಾನು ಆಫೀಸ್ನಲ್ಲಿ ಹೇಳಿದೆ, ಐ ಟಿ ಡಿಪಾರ್ಟ್ಮೆಂಟ್ ಹೇಳಿದೆ, ಏನು ಮಾಡ್ತೇನೆ. ಅವರು ಹೋಗಿ ಸರ್ವರ್ನಲ್ಲಿ ಹುಡುಕಿದ್ರು. 2017 ಎಲ್ಲ ನಂಬರ್ ಸಿಕ್ಕಿದೆ. ಸೊ 2017 ನಂತರದ ನಂಬರ್ ಇಲ್ಲ. ಸೊ ಪೂರ್ಣಿಮಾ ಅವರ ನಂಬರ್ ನಾನು ತೆಕ್ಕೊಂಡದ್ದು, ನಾವು ಪೂನಾದಲ್ಲೊಂದು ಫಂಕ್ಷನ್ನಲ್ಲಿ ಒಟ್ಟಿಗಿದ್ದೇವೆ ನೋಡಿ ನಾನು. ಸೊ ಅದು ಡಿಲೀಟ್ ಆಗಿತ್ತು. ಹಾಗೆ ಫೋನ್ ಬಂತು. ನಾನು ನಾರ್ಮಲಿ ಅನ್ನೋನ್ ನಂಬರ್ ಬಂದರೆ ನಾನು ಎತ್ತೋದಿಲ್ಲ, ಅಂದರೆ ಬಹಳ ಸಮಸ್ಯೆ ಇದೆ ಅದನ್ನು ಹೇಳಿದ್ಬೇಡ. ಸೊ ಒಂದು ನಂಬರ್ ನಾನು ಎತ್ಬಿಟ್ಟೆ. ಅದೇ ನೋಡಿ ಕೇಳುವಾಗ ಹೇಳಿದರು, ಅಣ್ಣ ಯಾನು ಪೂರ್ಣಿಮಾ ಪಾತ್ರ, ಪೂರ್ಣಿಮಾ ಯಾನು ಯೂನಿವರ್ಸಿಟಿ ಅಕ್ಕಪ್ಪನ ಲೇಂಚ. ಸೊ ಸಿ ದ್ಯಾಟ್ ಇಟ್ ಸೆಲ್, ಅದರ್ವೈಸ್ ನಾರ್ಮಲಿ ಐ ಆಮ್ ನಾಟ್ ಪಿಕಿಂಗ್ ಅಪ್ ಸಚ್ ನಂಬರ್ಸ್. ನಾನು ಹೇಳಿದೆ, ಅವ್ರು ಹೇಳಿದರು, ಅಣ್ಣ ಹೀಗೆ ನಾವೊಂದು ಕಾರ್ಯಕ್ರಮ ಇಟ್ಟಿದ್ದೆ, ಸಣ್ಣ ಕಾರ್ಯಕ್ರಮ, ನೀವು ಬರಬೇಕಂತೇಳಿ. ನಾನು ಒಪ್ಪಿಕೊಂಡೆ. ಯಾಕಂದರೆ ಜಿ ಎನ್ ಉಪಾಧ್ಯಾಯರಲ್ಲ, ಮೇಡಮ್ ಪೂರ್ಣಿಮಾ ಅಲ್ಲ, ರಾನ್ಸ್ ಅಲ್ಲ, ವಿಶ್ವವಿದ್ಯಾಲಯ. ನಾನು ಇಂಥ ಒಂದು ಪುಣ್ಯವಂತ. ಒಂದನೇದಾಗಿ 7.5 ಕೋಟಿ ಜನಸಂಖ್ಯೆ ಇರುವಂತಹ ಕರ್ನಾಟಕದಲ್ಲಿ ಒಬ್ಬ ಹೊರನಾಡಿಗೆ ಬಂದಂತಹ ಕನ್ನಡಿಗ, ಅದು ಕೂಡ ಸಾಧಾರಣ ನಾವು ತುಳು ಕನ್ನಡಿಗರನ್ನು ಲೆಕ್ಕ ಹಾಕಿದರೆ ಕಡಿಮೆಯಿಂದ 12 ಲಕ್ಷ ಜನ ನಾವಿದ್ದೇವೆ. ಈ 10 ಅದರ ಅಪಾರ್ಟ್ ಫ್ರಮ್ ದ್ಯಾಟ್, ಅದನ್ನು ಬಿಟ್ಟು ಹೊರಗಿನ ದೇಶದಲ್ಲಿದ್ದವರು ಕೂಡ ಅದಕ್ಕೆ ಅರ್ಹರು. ಸೊ ಅಂಥವರಲ್ಲಿ 1,665 ಅಪ್ಲಿಕೇಶನ್ ಫೈಲ್ಸ್ ಬಂದಿದಂತೆ ಲಾಸ್ಟ್ ಇಯರ್ ಹೇಳಿದರು. ಸೊ ಅಂಥದ್ರಲ್ಲಿ ನಾವಿಬ್ಬರು ಈ ಮಹಾರಾಷ್ಟ್ರದಿಂದ, ಈ ಕರ್ನಾಟಕದಿಂದ ಬಂದು ಈ ಮಹಾರಾಷ್ಟ್ರದಲ್ಲಿ ನೆಲೆಸಿ ನನ್ನ ಹೆಸರು ಬಂತಂದರೆ ನನಗೆ ಅದು ನೆನೆಸ್ಲಿಕ್ಕೇ ಸಾಧ್ಯ ಇಲ್ಲ. ಅಂದು ಆ ರವೀಂದ್ರ ಕಲಾ ಮಂಟಪಕ್ಕೆ ಹೋಗುವಾಗಲೇ ಮೊದಲ ಮೆಟ್ಟಲಿರುವಾಗಲೇ ನಾನು ಆ ಮೆಟ್ಟಲು ಕೈ ಇಟ್ಟು ನನ್ನ ಹೃದಯಕ್ಕೆ ಹಚ್ಚಿಕೊಂಡೆ. ಅಂದರೆ ಕನ್ನಡಾಂಬೆ, ಮಾತೆ ಕನ್ನಡಾಂಬೆ, ಏನು ಇದು ನಿಮ್ಮದು ಅಂತೇಳಿ. ಅದೇ ರೀತಿ ಇವತ್ತು ಈ ವಿಶ್ವವಿದ್ಯಾಲಯ ನನ್ನನ್ನು ಕರೀತಾ ಇದೆ. ಏನೊಂದು ಭಾಗ್ಯವಂತ, ಎಂಥ ಒಂದು ಭಾಗ್ಯವಂತ, ಎಂಥ ತಾಯಿಯ ಮಡಿಲಲ್ಲಿ ನಾನು ಕುಳಿತು ಬಂದೆ ಅಂತೇಳಿ ನಾನು ಎಣಿಸಿ ಅವಾಗಲೇ ಹೇಳಿದೆ ನಾನು ಬರ್ತೇನೆ ಅಂದೆ. ನಂತರ ಯಾಕಂದರೆ ಎಲ್ರಿಗೂ ಗೊತ್ತು, ವರ್ಕ್ ಇಟ್ ಈಸ್ ವರ್ಷಿಪ್, ಕಾಯಕವೇ ಕೈಲಾಸ. ಎಷ್ಟು ದುಡಿದ್ರೂ ಕಡಿಮೆ. ಸೊ ಕೆಲಸದ ಒತ್ತಡದಲ್ಲಿರ್ತೇನೆ. ಅದಕ್ಕಾಗಿ ಅವರಿಗೆ ನಾನು ನನ್ನ ಸೆಕ್ರೆಟರಿಯ ನಂಬರೇ ಕೊಟ್ಬಿಟ್ಟೆ, ಆರತಿ ಏನಿದ್ರು ಯು ಬಿ ಇನ್ ಟಚ್ ಅಂತೇಳಿ. ಸೊ ಅವಳೇ ಎಲ್ಲ ನೋಡ್ಕೊಳ್ತಿದ್ರು. ಸೊ
ಇದು ನಾನು ಯಾಕೆ ಹೇಳ್ತೇನೆ ಅಂದರೆ ನೋಡಿ, ಒಂದು ದೇವರ ಇಚ್ಛೆ ಏನಿರುತ್ತೆ ಅಂಥೇಳಿ, ಒಂದನೇದಾಗಿ ಅನ್ನೋನ್ ನಂಬರ್ ನಾನು ಎತ್ಬಿಟ್ಟೆ. ಎರಡನೇದಾಗಿ ಇಲ್ಲಿ ಬಂದು ನಾನು ಫಸ್ಟ್ ಟೈಮ್ ಇದರ ಒಳಗೆ, ಈ ಕ್ಯಾಂಪಸ್ನ ಒಳಗೆ ಬರೋದೇ ಫಸ್ಟ್ ಟೈಮ್. ನಾನು ನೋಡೋದೇ ಭಾಳ ಒಳ್ಳೆಯದಾಯಿತು. ನಾನು ಎಣಿಸಿದ್ದೆ ಕನ್ನಡ ದೊಡ್ಡ ಇರ್ಬೋದು, ಕಾಲೇಜ್, ಮೇ ಬಿ ಮೆನಿ ಕ್ಲಾಸ್ ರೂಮ್ಸ್. ಸೊ ಇಲ್ಲಿ ಬಂದು ನೋಡುವಾಗ, ಅದನ್ನು ನೋಡುವಾಗ ನನಗೆ ನನ್ನ ಕರ್ನಾಟಕ ಫ್ರೀ ನೈಟ್ ಹೈಸ್ಕೂಲ್ನ ನೆನಪಾಯಿತು. ಭಾಳ ಸಂತೋಷ ಆಯಿತು. ನಾನು ಇವಾಗ ನೀವೆಲ್ಲ ಕಲಿತಿದ್ದೀರ, ವಿದ್ಯೆ ಕಲಿಯೋದಕ್ಕೆ ಯಾವುದೇ ಪ್ರಾಯ ಇಲ್ಲ, ಯಾವುದೇ ಸಮಯ ಇಲ್ಲ. ನಾನು ಹೇಳ್ತೇನೆ, ವಿದ್ಯಾದಿ ದೇವತೆಯಾದ ಶಾರದಾಂಬೆ ಅವರ ಅನುಗ್ರಹ, ಅದನ್ನು ಯಾವಾಗಲೂ ನಾವು ಕಲಿಬೋದು. ಇವಾಗ ನಾನು ನನ್ನ ಬಗ್ಗೆ ಅವ್ರು ಕೇಳಿದರು, ನಾನು ಹೇಳಿದೆ ನನಗೆ ವಿದ್ಯೆ ಅಂದರೆ ನನಗೆ ಭಾಳ ಆಸಕ್ತಿ, ಭಾಳ ಇಂಟ್ರೆಸ್ಟ್. ಒಂದು ವೇಳೆ ನಾನು ಊರಲ್ಲಿ ನನಗೆ ಸರಿಯಾಗಿ ಕಲಿಸ್ತಿದ್ದರೆ ನಾನು ಏನೋ ಬೇರೆ ಆಗ್ತಿದ್ದೆ. ಓಕೆ, ಏನೋ ಇಲ್ಲಿ ಅದೆಲ್ಲ ನಮ್ಮ ಏನು ಹೇಳ್ತಾರೆ, ತಲೆಯಲ್ಲಿ ಅಲ್ಲ, ಹಣೆಯಲ್ಲಿ ಬರೆದದ್ದನ್ನು ಯಾರಿಗೂ ಓದಲಿಕ್ಕೆ ಸಾಧ್ಯ ಇಲ್ಲ. ಆದ್ರೂ ಇವಾಗ ಅಕ್ಕನ ಒಂದು ಇದನ್ನು ಕೇಳೋದು ನನಗೆ ಇಷ್ಟು ಸಂತೋಷ ಆಯಿತು. ನಾನು ಶುರುವಿಗೆ ಹೇಳಿದೆ, ಹಣ ಎಲ್ಲರೂ ಸಂಪಾದಿಸ್ತಾರೆ. ಬರುವಾಗ ಖಾಲಿ ಕೈಯಲ್ಲೇ ಬಂದಿದ್ದೇವೆ, ಹೋಗುವನ್ನು ಖಾಲಿ ಕೈಯಲ್ಲೇ ಹೋಗ್ತೀವಿ. ಸೊ ಅಂಥದ್ರಲ್ಲಿ ಆ ವಿದ್ಯೆ ಕಲಿತವ್ರಿಗೆ ಎಲ್ಲೂ ಯಾವ ವಿಧದಲ್ಲೂ ಕಡಿಮೆ ಇಲ್ಲ. ಸೊ ಇಂಥ ಒಂದು ಕಲಾ ಮಾತೆ ನೆಲೆಸಿರುವಂಥ ಈ ಒಂದು ವಿದ್ಯಾಲಯಕ್ಕೆ ನನ್ನನ್ನು ಕರೆದು. ಯಾಕೆ ನಿಮ್ಗೆ ಹೇಳ್ತಿದ್ದೀನಿ ಅಂದರೆ, ವಿದ್ಯೆ ನಾನು ಇವಾಗ ಹೇಳಿದೆ, ನಾನು ಒಳ್ಳೆ ಕೃಷಿಕ ಆಗಿದ್ದೆ, 6-7 ವರ್ಷ ಒಳ್ಳೆ ಕೃಷಿಕ ಆಗಿದ್ದೆ. ಆ ಕೃಷಿ ಮಾಡುವಾಗೂ ನನಗೆ ಒಂದಿತ್ತು, ನನ್ನ ವಿದ್ಯೆ ಹೋಯಿತು. ನನ್ನ 2 ತಂಗಿಯಂದಿರಿದ್ದಾರೆ, 2 ತಂಗಿಯಂದಿದ್ದು 2 ತಮ್ಮಂದಿರು. ಅದರಲ್ಲಿ ಒಬ್ಬಳು ತಂಗಿ ನನ್ನಾಗಿ ಶಾಲೆ ಬಿಟ್ಟಾಗಿತ್ತು. ಇನ್ನು 3ರನ್ನಾದರೂ ವಿದ್ಯೆ ಕಲಿಸ್ಬೇಕಂತೇಳಿ ಒಂದು ನನಗೆ ಆಸೆ ಇತ್ತು. ಅದಕ್ಕಾಗಿ ನಾನು ಬಾಂಬೆ ಬಂದವನೇ ಇಲ್ಲಿ ನಿಂತುಬಿಟ್ಟೆ. ಒಂದು ನೈಟ್ ಸ್ಕೂಲಿಗೆ ಸೇರಿಕೊಂಡೆ. ಒಳ್ಳೆ ಅಂದರೆ ಇಷ್ಟು ಪ್ರಯತ್ನ ಪಟ್ಟೆ. ಯಾಕೆ ನಿಮ್ಗೆ ಹೇಳಿದೆ ಅಂದರೆ, ಅದೇ ನಾನು ಹೇಳಿದ್ದು, ಸಾಧನೆ ಇದ್ದರೆ ಸಫಲ ನುಂಗ್ಬೋದು ಅಂತೇಳಿ ಅದಕ್ಕೆ ಹೇಳಿದ್ದು. ನಿಮ್ಮ ಹಾಗೆ ನಾನು ಯಾರು ಎಣಿಸಿಲ್ಲ. ಇವಾಗ ಮಾರ್ನಾಡು ಹೇಳಿದ್ದು ಸತ್ಯ. ಸಲೀನಾ ಮಥಾಯಿಸ್ ಮತ್ತು DG ಕುಲಕರ್ಣಿ ಅಂತೇಳಿ, ನಮಗೆ DG ಕುಲಕರ್ಣಿ ಹೆಡ್ ಮಾಸ್ಟರ್ ಆಗಿದ್ದರು. ಸಲೀನಾ ಮಥಾಯಿಸ್, ಶಿ ಈಸ್ ನೋ ಮೋರ್ ಇನ್ ದಿಸ್ ವರ್ಲ್ಡ್. ಓಕೆ, ಅವರು ಇಂಗ್ಲೀಷ್ ಟೀಚರ್. ಸೊ ಮಾರ್ನಾಡಿಗೆ ನನಗೆ ಬಹಳ ಕಾಂಪಿಟೇಷನ್ ಇತ್ತು. ಓಕೆ, ಅವರು ನನಗಿಂತ ಸ್ಮಾರ್ಟ್ ಇದ್ದರು. ನನಗೇನಂದರೆ ಒಂದು 7-8 ವರ್ಷ ನನ್ನ ಗ್ಯಾಪ್ ಇತ್ತು. ಆದ್ರೂ ತುಳುವಿನಲ್ಲಿ ಹೇಳ್ತಾರೆ, ಎಷ್ಟು ಜನಕ್ಕೆ ಇಲ್ಲಿ ತುಳು ಬರ್ತಾ ಗೊತ್ತಿಲ್ಲ, ಎಂಚಾಂಡಲ ಮಂಜುಟಿಗೆ ನೀರು ಮಾಡೋದು ಹೇಗಾದ್ರೂ ನಿಶಾನಿಗೆ ನೀರು ಆಗಬೇಕು ಅಂತೇಳಿ ಹಠ. ಸೊ ಅಂಥ ಹಠ ಇದ್ರೇ ಎಲ್ಲ ಆಗುತ್ತೆ. ಸೊ ಏನೇ ಇರಲಿ, ನಾವು ಇಂದಿಗೂ ಅಂಥ ಅಧ್ಯಾಪಕರನ್ನು ನಾನು ಬಹಳ SSC ಕೂಡ ಪಾಸ್ ಮಾಡಿದೆ. ಹೋಟೆಲ್ ಉದ್ಯಮವನ್ನು ಬಿಟ್ಟುಬಿಟ್ಟೆ. ಈ ಉದ್ಯಮವನ್ನು ನನಗೆ ದೇವರು ಕಲ್ಪಿಸಿಕೊಟ್ರು, ಹಿಡ್ಕೊಂಡು ಮುಂದೆ ಹೋಗಿ ಇವಾಗ ಅವ್ರು ಹೇಳಿದಾಗೆ ನನಗೆ ವಿದ್ಯೆ ಕೊಟ್ಟದ್ದು ಬಣ್ಸಂಗ ಬಾಂಬೆ. ನಮ್ಮ ಸ್ಕೂಲು ಬಣ್ಸಂಗ ಬಾಂಬೆ ಸಂಚಾಲಿಕ ಸ್ಕೂಲ್ ಆಗಿತ್ತು, ಕರ್ನಾಟಕ ಫ್ರೀ ನೈಟ್ ಹೈಸ್ಕೂಲ್ ಮತ್ತು ನಿತ್ಯಾನಂದ ಫ್ರೀ ನೈಟ್ ಹೈಸ್ಕೂಲ್ ಅಂತೇಳಿ. ಸೊ ಕಲಿತು ದುಡಿಮೆ ಆಯಿತು. ಇವತ್ತು ಕೇಳೋದಿದ್ರೆ ಒಂದು 30 ವರ್ಷ ಆ ಫೀಲ್ಡ್ನಲ್ಲಿ ದುಡಿದೆ. ನಾನು ಬಹಳ ಸಂಪಾದಿಸಿದೆ, ಏನು ದುಡ್ಡಲ್ಲ. ನಿಮ್ಮಂಥ ಒಳ್ಳೆ ಜನರ ಆ ಒಂದು ಮನೋಭಾವವನ್ನು ಅರ್ಕೊಂಡು ಅದನ್ನೆಲ್ಲ ನನ್ನ ಹೃದಯದಲ್ಲಿ ಶೇಖರ ಮಾಡಿದೆ. ಎಷ್ಟೆಷ್ಟು ಒಳ್ಳೆ ಮಂದಿ ಇದ್ದಾರೆ, ಅವರಲ್ಲಿ ಏನೇನು ಇದೆ ಅಂತೇಳಿ ತಿಳ್ಕೊಂಡು ಅದನ್ನು ಹಿಡ್ಕೊಂಡು ನಂತರ ಈ ಬಿಸ್ನೆಸ್ಗೆ ಹಿಡಿದು ನಾನು ಇಂಥ ಮನುಷ್ಯರನ್ನು ಹೋಗಿ ಭೇಟಿಯಾದೆ. ಅಣ್ಣ ಹಿಂಗೆ ಕೊಂತಿದ್ದ, ಅದೆಲ್ಲ ಹೆಲ್ಪ್ ಮಾಡ್ತೇವೆ ಅಂತೇಳಿ. ಏನು ದುಡ್ಡಲ್ಲ ಬಿಸ್ನೆಸ್ನಲ್ಲಿ. ಅವರಿಗೆ ಅಮಿತಾಬ್ ಬಚ್ಚನ್ನ ಗೊತ್ತು, ಶಾರುಖ್ ಖಾನ್ನ ಗೊತ್ತು, ಎಲ್ಲ ಅವರು ಹೇಳ್ತಾರೆ ನೋಡಿ ಇಲ್ಲಿ ಹೋಗಿ ಅಂತ. ಅಂಥ ಇದೇ ನನ್ನ ಮೂಲ. ಅದರ ಒಟ್ಟೊಟ್ಟಿಗೆ ಬಣ್ಸಂಗ, ಏನಾದರೂ ಬಣ್ಸಂಗದ ಆ ಋಣವನ್ನು ನಾವು ಹಿಂದೆ ಕೊಡಬೇಕು. ನನಗೆ ವಿದ್ಯೆ ಕೊಟ್ಟಂತೆ ಈ ಬಣ್ಸಂಗ ಇನ್ನೂ 10 ಮಂದಿ ಮಕ್ಕಳಿಗೆ ವಿದ್ಯೆ ಕೊಡಬೇಕು. ಅದಕ್ಕೆ ನಾವು ಪ್ರೋತ್ಸಾಹಿಸಬೇಕಂತೇಳಿ ನಾನು ಬಣ್ಸಂಗದಲ್ಲಿ ಕೂಡ ನನ್ನ ಸೇವೆಯನ್ನು ಮಾಡಿದ್ದೇನೆ. ನಿಮಗೆಲ್ರಿಗೂ ಗೊತ್ತು, ಖಂಡಿತ ಪ್ರೆಸಿಡೆಂಟ್ ಕೂಡ ಆಗ್ಬೋದಿತ್ತು, ಆಗ್ತಿದ್ದೆ. ಆದರೆ ಹೇಳ್ತಾರೆ, ಪದ್ಯ ಹಾಡಿ
ಇಲ್ಲೇ ಇದ್ರೆ ಅವಲಕ್ಕಿ ತಿಂತೀನಿ, ಎರಡು ಕೂಡ ಒಟ್ಟಿಗೆ ಆಗೋದಿಲ್ಲ. ಅದಕ್ಕಾಗಿ ನಾನು ಏನಿದೆ, ನನಗೆ ಪದ್ಯ ಬೇಡ, ನಾನು ಸ್ವಲ್ಪ ಅವಲಕ್ಕಿ ತಿಂತೇನಂತೇಳಿ ಬಣ್ಸಂಗಕ್ಕೆ ಅಲ್ಲೇ ಸ್ವಲ್ಪ ದೂರ ಇಟ್ಟು ನನ್ನ ಈ ಸೆಲ್ಫಿಶ್ ಅದೇ ನನ್ನ ಬಿಸ್ನೆಸ್ ನಾನು ಹಿಡ್ಕೊಂಡು ಹೋದೆ. ಸತ್ಯ ಇದೆಲ್ಲ ಏನು ಸಂಕೋಚ ಇಲ್ಲ. ಹಾಗೆ ಹೋದ್ರಿಂದ ಬಿಸ್ನೆಸ್ ಒಳ್ಳೆ ರೀತಿಯಲ್ಲಿ ಸ್ವಲ್ಪ ಮುಂದೋಯ್ತು. ಇಲ್ಲದ್ರೆ ಇಲ್ಲಿ ಇವಾಗ ಎಕ್ಸ್ ಪ್ರೆಸಿಡೆಂಟ್ ಆಗಿದ್ವಿ. ಸೊ ಎನಿಹೌ, ಆವಾಗ ನಾನು ಸೆಕ್ರೆಟರಿ ಇರುವಾಗ ಶಿಕ್ಷಕರ ದಿನಾಚರಣೆ ನಾವು ಬಣ್ಸಂಗಲ್ಲಿ ಅದನ್ನು ಆಚರಿಸ್ತೀವಿ. ನಾನು ಪ್ರೆಸಿಡೆಂಟಲ್ಲಿ ಹೇಳಿದೆ, ಡಾಕ್ಟರ್ ಪದ್ಮನಾಭ ಶೆಟ್ಟರೆ, ಈ ಸಲ ನನಗೆ ಒಂದು ನಿಮ್ಮ ಪರ್ಮಿಷನ್ ಬೇಕು. ಏನು, ನಮ್ಮ ಶಿಕ್ಷಕರ ದಿನಾಚರಣೆ ಎಂದು ನನಗೆ ವಿದ್ಯೆ ಕೊಟ್ಟಂಥ ಎರಡು ನನ್ನ ಶಿಕ್ಷಕರಿದ್ದಾರೆ, ಅವರಿಗೊಂದು ನನಗೊಂದು ಗುರುದಕ್ಷಿಣೆ ಏನಾದರೂ ಕೊಡಬೇಕಂತೇಳಿ ಇದೆ ಅಂತೇಳಿ. ಆಯ್ಕೆ ದಾದಾವರ ಶೆಟ್ಟರ್ ಈರೇ ಸೆಕ್ರೆಟರಿ ಈರೇಗ ಆಂಡಲ ಪ್ರೋಟೋಕಾಲ್ ಫಾಲೋ ಮಾಡಿಕೊಡು. ಸೊ ನಾನು ಇಬ್ಬರನ್ನು ಕರೆದೆ, DG ಕುಲಕರ್ಣಿ ಅವರನ್ನು ಕರೆದೆ, ಸಲೀನಾ ಮತಾಯಿಸರನ್ನು ಕರೆದೆ. ನಾನು ಅದೇನೂ ಇಲ್ಲ, ನಾನು ಇಂಥ ಒಂದು ಶಾಲು, ಒಂದು ಪುಷ್ಪಗುಚ್ಛ ಮತ್ತು ಕೊಂಡು ಎಲ್ಲರ ಮಧ್ಯದಲ್ಲಿ ಹಾಕುವಾಗ ಅಲ್ಲಿಂದಲೇ ಎದ್ದು ಮತಾಯಿಸ್ ಟೀಚರ್ ಒಂದು ಎರಡು ಶಬ್ದ ಹೇಳಿದರು. ಅವರಿಗೆ ಮದುವೆ ಕೂಡ ಆಗಲಿಲ್ಲ, ಏನಿಲ್ಲ. ಅವರೊಬ್ಬರು ಯಾವಾಗ ಹೇಳಿದರೆ ಒಂದು ಸನ್ಯಾಸಿ ಶಿಕ್ಷಕಿ ಅಂದರೆ ಹೇಳೋದು ಕಡಿಮೆ ಇಲ್ಲ. ಹೇಳಿದರು, ಇಂಥ ಒಂದು ಮಗನನ್ನು ಪಡೆದಂಥ ಒಂದು ತಾಯಿ ನಿಜವಾಗಿಯೂ ಭಾಗ್ಯಳು, ಅದರೊಟ್ಟಿಗೆ ನಾವು ಏನೋ ಕಲಿಸಿದ್ದೇವೆ, ಇಷ್ಟೊಂದು ನೆನಪಿಟ್ಟಂಥ ಈ ಮಗು ಅಂತ. ಸೊ ಅದು ಆ ಮಾತು ಇಂದು ಕೂಡ ಬರುತ್ತೆ. ಹಾಗೆ ನಮ್ಮ DG ಕುಲಕರ್ಣಿ ನಂತರ ಒಂದು 2 ವರ್ಷ ನಂತರ ಇದು ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ, ನೀವು ಇಷ್ಟೊಂದು ಒಳ್ಳೆ ಫಸ್ಟ್ ಅಂದರೆ ರ್ಯಾಂಕ್ನಲ್ಲಿ ನೀವು ಬಂದ್ರಿ, ಆದರೆ ಆ ರ್ಯಾಂಕ್ನ ಹಿಂದೆ ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ, ಅವ್ರದ್ದು ಎಷ್ಟು, ಅದು ಬಿಡಿ, ಅವರ ಎರಡು ಕೈ ಹಿಡಿದವರು ಇಟ್ಟ ಆ ಆಶೀರ್ವಾದನೇ ನಮಗೆ ಅದು. ಸೊ ಅದೇ ರೀತಿ ಈ DG ಕುಲಕರ್ಣಿಯವರು ಒಮ್ಮೆ ನನ್ನ ಫೋನ್ ಮಾಡಿದರು. ಆವಾಗ ನಾನು ನಮ್ಮ ಮಾತೃಭೂಮಿ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ, ನಮ್ಮ ಬ್ಯಾಂಕಿನ ನಾನು ಚೇರ್ಮ್ಯಾನ್ ಆಗಿದ್ದೆ. ನನ್ನ ನಂಬರ್ ಚೇಂಜ್ ಆಗಿತ್ತು. ಅವರು ಬ್ಯಾಂಕಿಗೆ ಫೋನ್ ಮಾಡಿ ನನ್ನ ನಂಬರ್ ತಗೊಂಡು ಫೋನ್ ಮಾಡಿದರು. ಅವರು, ಕುಸುಮೋದರ, ನಾನು DG ಕುಲಕರ್ಣಿ ಮಾತಾಡೋದು ಮಗು, ಗೊತ್ತಾ? ಏನಾಯ್ತು ಸರ್, ಹೇಗಿದ್ದೀರಿ, ನೀವು ಎಲ್ಲಿದ್ದೀರಿ? ಮಗು, ನಾನು ಇವಾಗ ಇಲ್ಲೇ ಪುಣೆಯಿಂದ ಬಂದು ಗೊರೆಗಾಂವ್ನಲ್ಲಿದ್ದೇನೆ, ನಾನು ಸ್ವಲ್ಪ ಕಷ್ಟದಲ್ಲಿದ್ದೇನೆ. ಏನಾಯ್ತು ಸರ್? ಅವಾಗ ನಾನು ಕೂಡ ನನ್ನ ಬಿಸ್ನೆಸ್ ಇರಲಿಲ್ಲ, ನಾನು ಕೂಡ ಕೆಲಸ ಮಾಡ್ತಿದ್ದೆ. ಏನಾಯ್ತು ಸರ್? ಹೇಳಿದರು, ನನ್ನ 2 ಮೊಣಕಾಲು ಹೋಗಿದೆ ಮಗು, ನೀ ರಿಪ್ಲೇಸ್ಮೆಂಟ್ ಮಾಡಬೇಕಂತ ಹೇಳ್ತಿದ್ದಾರೆ, ನಡಿಲಿಕ್ಕೇ ಆಗೋದಿಲ್ಲ. ನನ್ನ ಮಗ 1.25 ಲಕ್ಷ ರೂಪಾಯಿ ಕ್ಷಮ ಮಾಡಿ ಇಟ್ಟಿದ್ದಾನೆ. ನಾವು ಹೀರಾನಂದನಿ ಹಾಸ್ಪಿಟಲ್ಗೆ ಹೋಗಿ ಡಾಕ್ಟರ್ ವಿಜಯ್ ಶೆಟ್ಟಿಗೆ ಭೇಟಿಯಾದೆವು. ಸೊ ಅವರು ಕಡಿಮೆಯಿಂದ ಕಡಿಮೆ ಅಂದರೆ 4.25 ಲಕ್ಷ ಆದರೂ ಬೇಕಂದ್ರು. ಅಷ್ಟು ನನಗೆ ಸಾಧ್ಯ ಇಲ್ಲ ಮಗು. ಸೊ ವಿಜಯ್ ಶೆಟ್ಟರ ಪರಿಚಯ ಇದೆ ನನಗೆ ಅಂದರೆ, ನಾನಂದೆ, ಸರ್ ನನಗೊಂದು ಅರ್ಧ ಗಂಟೆ ಟೈಮ್ ಕೊಡಿ ಅಂದೆ. ಫೋನ್ ಇಟ್ಟೆ. ನಮ್ಮ CA ಶಂಕರ್ ಶೆಟ್ಟಿ, ನನ್ನ ಬಹಳ ಆತ್ಮೀಯರು, ಅವರು ಫೋನ್ ಕೇಳಿದೆ, ಶಂಕರಣ್ಣ ಹಿರೇಗೆ ನಿಮಗೆ ವಿಜಯ್ ಶೆಟ್ಟಿ ಒಳ್ಳೆ ಪರಿಚಯ ಇರ್ಬೋದು. ಹೌದು, ನನ್ನ ಸಂಬಂಧಿಕರು. ಏನಾಯಿತು ಅಂದರೆ, ಈ ರೀತಿ ಇದಿದೆ ಒಂದು ಅವ್ರದ್ದು, ನಾವು ಮಾಡಿಕೊಡ್ಬೇಕು. ಆಯ್ತು ಶೆಟ್ರ್ ಅಂದರು. ಅವರು ಫೋನ್ ಮಾಡಿ ನನಗೆ ನಂಬರ್ ಕೊಟ್ಟರು. ನಾನು ಮಾತಾಡಿದೆ. ಇನ್ ಶಾರ್ಟ್ ನಾನು ಹೇಳ್ತೇನೆ, ಅವರ 2 ಕಾಲಿನ ಮೊಣಕಾಲಿನ ರಿಪ್ಲೇಸ್ ಮಾಡಿ ಅವರಲ್ಲಿ ಎಷ್ಟಿತ್ತೋ ಅಷ್ಟು ಬಾಕಿ ಹಾಕಿ ಇವಾಗ ಕೂಡ ಒಂದು ಅಟ್ಲೀಸ್ಟ್ ಒಂದು 2 ತಿಂಗಳಿಗೆ ಒಮ್ಮೆ ಫೋನ್ ಮಾಡ್ತಾರೆ. ಹೇಗಿದ್ದೀಯ? ನಾನು ಹುಷಾರು. ಸರ್ ನೀವು ಹೇಗಿದ್ದೀರಿ? ಅರೆ ನಾನಿವಾಗ ನಡೆಯೋದಿಲ್ಲ, ಮತ್ತು ನಾನು ಓಡ್ತಿದ್ದೀನಿ ಅಂತೇಳಿ. ನಾವು ಈಸ್ ಆಲ್ಮೋಸ್ಟ್ 78-80 ಮ್ಯಾಗ್ಬಿ. ಓಕೆ, ಸೊ ವೈ ಆಮ್ ಸೇಯಿಂಗ್, ಸೊ ಇದು ನಾವು ಪಡೆದ ಆ ಒಂದು ಲಾಭದ ಋಣವನ್ನು ನಾವು ಸಮಾಜಕ್ಕೆ ನಮ್ಮ ಹಿರಿಯರಿಗೆ ಕೊಡುವಂತಹ ಒಂದು. ಸೊ ಅಂತೆ ಅದಕ್ಕಾಗಿ ನಾನಂದೆ, ಈ ವಿಶ್ವವಿದ್ಯಾಲಯ ನನ್ನನ್ನು ಕರೀತಾ ಇದೆ, ಮಾತೆ ಶಾರದಾಂಬೆ ಕರೀತಿದ್ದಾರೆ, ನಾನು ಖಂಡಿತ ಹೋಗಬೇಕು. ನಾನು ಸತ್ಯ ಹೇಳ್ತೇನೆ, ಬಹಳಷ್ಟು ಮೌನರಾಯಿಗೆ ಗೊತ್ತು, ಬಹಳಷ್ಟು ಮಂದಿ ಕರೆದ್ರು ನಾನು ಎಣಿಸೋದು, ಏನು ಶಾಲೆ ಹಾಕಿಕೊಳ್ಳೋದು, ಏನು ಇದರಲ್ಲಿ ಏನಾಗುತ್ತೆ? ಕೊಟ್ಟಿದ್ದಾರೆ, ಅಲ್ಲಿ ಕರ್ನಾಟಕ ಗೌರ್ಮೆಂಟೇ ಕೊಟ್ಟಿದೆ, ಮತ್ತು ಇನ್ನು ಯಾಕೆ ಅಂತೇಳಿ ನಾನು. ಆದರೆ ಇದು ಆ ರೀತಿ ಅಲ್ಲ. ನಾನು ಇದೇ ನನ್ನ
ನಾನು ಒಪ್ಪಿಕೊಂಡ ರೀತಿ. ಮತ್ತೊಂದು ಹೇಳೋದಿದ್ರೆ ನನ್ನ ತಮ್ಮ ರಾನ್ಸ್ ಬಂಟ್ವಾಳ ಇವಾಗ ಅವ್ರು ಹೇಳಿದರು ಭವಾನಿ ಫೌಂಡೇಶನ್. ಹೌದು, ವಿದ್ಯೆಗಿಂತ ದೊಡ್ಡ ದಾನ ಇಲ್ಲ, ಖಂಡಿತ ಇಲ್ಲ. ಸೊ ಇವತ್ತು ಭವಾನಿ ಫೌಂಡೇಶನ್ ಒಂದು ವೇಳೆ ಫಾರ್ಮ್ ಆಗಿದೆ ಅಂದರೆ ಮೊದಲ ಸ್ಥಾನ ನಮ್ಮ ರಾನ್ಸ್ ಬಂಟ್ವಾಳ್, ಎರಡನೇ ಸ್ಥಾನದಲ್ಲಿ ನನ್ನ ಧರ್ಮಪಾಲ್ ದೇವಾಡಿಗರು, ಮೂರನೇ ಸ್ಥಾನದಲ್ಲಿ ನನ್ನ ಅಡ್ವೊಕೇಟ್ ಮೊಯ್ದೀನ್ ಮುನ್ಕೂರ್ ಅವರು, ಬಹಳ ಇವಾಗ ಸಾಧಾರಣ ಅವರು ಕೂಡ ಒಂದು 27 ವರ್ಷದವರು. ನಾಲ್ಕನೇ ಸ್ಥಾನದಲ್ಲಿ ಸನಿಲ್, ನಮ್ಮ ಪಂಡಿತ್ ನವೀನ್ ಚಂದ್ರ ಸನಿಲ್, ಇವರು 4-5 ನನಗೆ ಅವಾಗ ಬಂದು ಮೋಹನ್ ರೈ ಅವರಿದ್ದರು, ಉತ್ತೇಜನ ಕೊಟ್ಟರು. ಸೊ ಇವತ್ತು ಒಳ್ಳೆ ರೀತಿಯಲ್ಲಿ ಅದು ನಡೀತಾ ಇದೆ. ಏನೇ ಇರಲಿ, ಹಣ ಎಲ್ಲಿಂದ ಬರುತ್ತೆ ಅಂತ ಕೇಳಲಿಕ್ಕೇನೇ ಇಲ್ಲ. ಅದು ಕೂಡ ಹಾಗೆ ನಮ್ಮ ಸಂಸ್ಥೆಯಲ್ಲಿ, ನಮ್ಮ ತಾಯಿಯ ಸಂಸ್ಥೆಯಲ್ಲಿ ದುಡಿಯೋರೇ ತಿಂಗಳಿಗೆ ಇಷ್ಟಂತೇಳಿ ಯಾರು 15,000 ಸಂಬಳ ತೆಗೊಳ್ತಾನೆ ಅವನು ವಾಲಂಟಿಯರ್ಲಿ 500 ರೂಪಾಯಿ ತಂದಕ್ಕೆ ಹಾಕ್ತಾ ಇರ್ತಾರೆ. ಸೊ ಇದೇ ನಮ್ಮ ಇನ್ಕಮ್. ಸೊ ಅದರಲ್ಲಿ ಆ ರೀತಿ ನಿನ್ನೊಂದು ಲೆಟರ್ ಬಂತು, ನನ್ನ ಮಗ ಇವಾಗ ಪ್ರೆಸಿಡೆಂಟ್, ಅದನ್ನು ನೋಡಿ ನನಗೆ ಇಷ್ಟು ಸಂತೋಷ ಆಯಿತು. ಇಲ್ಲಿಂದ ಕೊಯಂಬತ್ತೂರಿನಿಂದ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಲೆಟರ್ ಕೊಟ್ಟಿದ್ದಾರೆ ಸಂಸ್ಥೆಗೆ, ಅಂಗವಿಕಲರನ್ನು ನೋಡಿಕೊಳ್ಳುವಂಥದ್ದು. ಅದನ್ನು ಆ ಫೋಟೋ ಎಲ್ಲ ನೋಡಿ ನಮಗೆ ಇಷ್ಟು ಸಂತೋಷ ಆಯಿತು. ಇಷ್ಟೊಂದು ಬೇಸರ ಆಯಿತು, ಆದರೆ ಸಂತೋಷ, ಆ ಮನುಷ್ಯ ಇಷ್ಟೆಲ್ಲ ಮಾಡ್ತಿದ್ದಾರಲ್ಲ ಅಂತೇಳಿ. ಸೊ ಒಂದು ಅಮೌಂಟ್ ನಾನು ಅಂದೆ ಕೊಟ್ಬಿಡಿ ಅಂದೇಳಿ. ಸೊ ಇವಾಗ ನಾವು ಇನ್ನು ತಿರುಗಿ ನಾನು ವಿದ್ಯೆಗೆ ಬರ್ತೇನೆ. ವಿದ್ಯೆ ಅಂದರೆ ಎಷ್ಟೊಂದು ಇಂಪಾರ್ಟೆಂಟ್ ಅಂದರೆ ಇವತ್ತು ನಮ್ಮ ಭಾರತ ದೇಶ, ನಾನು ಅದೇ ಹೇಳಿದಾಗೆ ಇವಾಗ ಸಾಧಾರಣ 45 ವರ್ಷ ಆಯಿತು. 45 ವರ್ಷದಲ್ಲಿ 2 ವರ್ಷ ನಾನು ಒಬ್ಬ ಹೋಟೆಲ್ ಆರ್ ಕ್ಯಾಂಟೀನ್ ಬಾಯ್ ಕೆಲಸ ಮಾಡಿದೆ. 43 ವರ್ಷದಿಂದ ಈ ಒಂದು ನಮ್ಮ ಏನು ಹೇಳ್ತಾರೆ ಲಾಜಿಸ್ಟಿಕ್ಸ್ ಇದರಲ್ಲಿ ಇದ್ದೇನೆ. ಎಲ್ಲ ವಿದೇಶ ಸುತ್ತಿದ್ದೇನೆ. ಸಾಧಾರಣ ಒಂದು 15 ವರ್ಷದ ಹಿಂದೆ ಇದ್ದ ಭಾರತ ಇವಾಗಲ್ಲ. ಯಾವ ಒಂದು ದೇಶದ ಯಾವುದೇ ಒಂದು ಕೋಣೆಗೆ ಹೋಗಿ ಭಾರತ, ಇಂಡಿಯಾ, ಓ ಯು ಆರ್ ಫ್ರಮ್ ಇಂಡಿಯಾ, ಮೋದಿ, ಮಿಸ್ಟರ್ ಮೋದಿ, ಓ ಇಂಡಿಯಾ, ಎಷ್ಟು ಸಂತೋಷ ಆಗುತ್ತೆ. ಮೋದಿಯವರು ಎಲ್ಲಿದ್ದರು, ಎಲ್ಲಿಂದ ಎಲ್ಲಿ ಬಂದರು ಅದು ಬಿಡಿ. ಇವತ್ತು ಅವರಿಗೆ ಹಣ ಅಲ್ಲ, ಅವರ ಇಚ್ಛೆ ಏನು, ನಮ್ಮ ದೇಶವು ಮುಂದೆ ಹೋಗಬೇಕು. ಸೊ ಕೆಲವು ಸಲ ನಾನೇ ಕುಳಿತುಕೊಂಡು ಆಲಿಸ್ಕೊಂಡು ಏನೋ ಮೋದಿಯವರು ಒಂದು ಸ್ವಲ್ಪ ಏನೋ ಗಾಳಿ ನನ್ನ ಕೂಡ ತಾಗಿದೆ ಅಂತೇಳಿ ನಾನು ಕೂಡ ಒಂದು ಕಪ್ ಹಿಡ್ಕೊಂಡು ಚಾ ಕುಡಿಕೊಂಡು ಸೊ ಅವರು ದೊಡ್ಡ ಮಟ್ಟಕ್ಕೆ ಹೋಗಿದ್ದಾರೆ. ಸೊ ವೈ ಆಮ್ ಸೇಯಿಂಗ್ ಆಲ್ ದೀಸ್ ಥಿಂಗ್ಸ್. ಸೊ ಎಜುಕೇಷನ್ ಈಸ್ ಎಜುಕೇಷನ್. ಸೊ ವಿದೌಟ್ ಟೇಕಿಂಗ್ ಮಚ್ ಆಫ್ ಟೈಮ್ ನಾನು ಇನ್ನೊಮ್ಮೆ ನನ್ನ ಆತ್ಮೀಯರಾದ ಶಿವರಾಮ್ ಭಂಡಾರಿಯವರನ್ನು ಪುನಃ ಒಮ್ಮೆ ನಾನು ಹೇಳಿದ ಒಂದು ಗಾದೆ ಮಾತು, ಸಾಧನೆ ಬತ್ತನ ಸಫಲ ನೀಡುವಲ್ಲಿ, ಅವರು ಇಂದು ಇಷ್ಟೊಂದು ಒಳ್ಳೆ, ಅದು ಕೂಡ ಇಷ್ಟು ಇದ್ರೂ ಎಲ್ಲೂ ತೋರಿಸಿದಿಲ್ಲ, ಸೋ ಡೌನ್ ಟು ಅರ್ತ್. ಸೊ ಇಂಥ ಈ ಒಂದು 10 ಮಾಣಿಕ್ಯದ ನಡುವೆ ಇವತ್ತು ನೀವು ನನಗೆ ಹಾಕಿದಂಥ ಈ ಒಂದು ಶಾಲು, ನೀವು ತೋರಿಸಿದಂತಹ ಈ ಪ್ರೀತಿ, ಇದು ಸದಾ ನನ್ನ ಹೃದಯದಲ್ಲಿ ಖಂಡಿತ ಇರುತ್ತೆ. ಯಾರೇ ಒಬ್ಬರು ಮಕ್ಕಳು ವಿದ್ಯೆಯಲ್ಲಿ ವಂಚಿತರಾಗದೆ, ಯಾರಾದರೂ ವಿದ್ಯೆಯಲ್ಲಿ ವಂಚಿತರಾಗುತ್ತಾರೆ ಅಂದರೆ ಹೂ ಕೊಡುವಲ್ಲಿ ಹೂವಿನ ಎಸಳನ್ನಾದರೂ ನಾನು ಕೊಡಲಿಕ್ಕೆ ಸದಾ ನಾನು ನಿಮ್ಮೊಟ್ಟಿಗೆ ಇದ್ದೇನೆ. ಅಷ್ಟೇ ಅಲ್ಲ, ಅದು ಹೇಳಬೇಕೋ ಬೇಡೋ ಗೊತ್ತಾಗೋದಿಲ್ಲ. ಇವತ್ತು ಕೂಡ ಎಷ್ಟು ಕಷ್ಟದಲ್ಲಿ ಇದ್ದಾರೆ ನಮ್ಮ ಊರಲ್ಲಿ. ಒಂದು ಹೆಂಗಸು, 3 ಹೆಣ್ಮಕ್ಳು, ಮೊದಲ ಮಗಳಿಗೆ ಮದುವೆ ಆಗುವಾಗ 1 ಲಕ್ಷ ರೂಪಾಯಿ ಕೇಳಿದರು ನನ್ನಲ್ಲಿ, ತೆಕ್ಕೊಟ್ಟೆ. ಇವಾಗ 2ನೇ ಮಗಳಿಗೆ ಮದುವೆ ನಿಗಂಟಾಯ್ತಂತೆ. ಇವಾಗ ಬರುವಾಗ ಫೋನ್ ಬಂತು ಪುನಃ. ಒಂದು 2 ದಿನದ ಮುಂದೆ ಹೇಳಿದರು, ಸರ್ ಇಂಥ ಏನಿಲ್ಲ ನನ್ನಲ್ಲಿ. ನಾನು ಏನು ಬೇಕಂದೆ, ಸರ್ ನನಗೆ ಒಂದು ಮಂಗಳಸೂತ್ರ, 2 ಬಳೆ, 1 ಕಿವಿದು ಮತ್ತು ಮೂಗಿಂದು ಇದೆ ಸರ್. ಎಷ್ಟಾಗ್ಬೋದು ಅದಕ್ಕೆ ಅಂದಕ್ಕೆ 3 ಲಕ್ಷ ಹಾಕ್ಬೋದು ಅಂತೇಳಿ. ನಮ್ಮ ಹಾಗೆ ಒಬ್ಬರು ಒಂದು ವೃದ್ಧಾಶ್ರಮ ನಡೆಸ್ತಾ ಇದ್ದಾರೆ, ಒಳ್ಳೆ ಹೆಂಗಸು ಅವರು ಕೂಡ, ಗೀತಕ್ಕ ಅಂತೇಳಿ, ಮೋಹನ್ ರೈ ಅವರಿಗೆ ಗೊತ್ತು. ಅವ್ರು ಫೋನ್ ಮಾಡಿದೆ, ಅಂದರೆ ನೋಡಿ ಇಂಥ ಅವರು ಶಶಿಕಲಾ ಅವರು ಫೋನ್ ಮಾಡಿದರು, ಅವರಿಗೆ ಈ ನಿನ್ನೆ ಕಲ್ತ್ಕೊಟ್ಟೆ ಎಲ್ಲ ತೆಗೆದುಕೊಟ್ಟಿದ್ದು ಅವರಿಗೆ
ಕೊಡಿಸ್ದೆ, ಹಣ ಇನ್ನು ಕೊಡಬೇಕಷ್ಟೇ. ಅದು ಅಂದರೆ ಅದು ಒಂದು ಹೆಸರಿದೆ, ಅವ್ರಿಗೆ ಹೇಳಿದೆ, ಅದಕ್ಕೆ ಅವು ಕೆ ಡಿ ಶೆಟ್ರ್ ಅಂತ ಹೇಳಿದೆ, ಅದೇನಂತಲೇ ಗೊತ್ತಿಲ್ಲ ಇರಲಿ. ಸೊ ಇದು ನಾನು ಯಾಕೆ ಹೇಳಿದೆ ಅಂದರೆ, ಇಂಥ ಒಂದು ವಿದ್ಯೆ ಎರಡನೇದಾಗಿ ನಮ್ಮ ಸಮಾಜದಲ್ಲಿ ಹೆಣ್ಮಕ್ಳು ಇವಾಗ ಕೂಡ ಬಹಳ ಕಷ್ಟದಲ್ಲಿದ್ದಾರೆ. ಅಂದರೆ ಒಂದು ಮದುವೆಗೆ ಬಹಳ ಕಷ್ಟಪಡ್ತಿದ್ದಾರೆ. ಅಂಥದ್ದೇನಾದರೂ ಇದ್ರೂ ಖಂಡಿತ ನನಗೆ ತಿಳಿಸಿ, ನನ್ನಿಂದ ಆದಷ್ಟು ಖಂಡಿತ ನಾನು ಅದಕ್ಕೆ ನಿಮ್ಮೊಟ್ಟಿಗೆ ಇದ್ದೇನೆ. ಅದೇ ರೀತಿ ಮತ್ತೊಂದು ಆರೋಗ್ಯ, ಇವಾಗ ನಿಮ್ಮೆಲ್ಲರ ಆಶೀರ್ವಾದ ಇದ್ದರೆ ಸರ್, ನಿಮ್ಮದು ಕೂಡ ನನ್ನ ಇನ್ನೊಂದು ಲಾಸ್ಟ್ ಒಂದು ಇಚ್ಛೆ ಇದೆ. ಅದೇನೆಂದರೆ, ನನ್ನ ಕಂಪನಿಯಲ್ಲಿ ಒಂದು 2 ಶಿಪ್ ತೆಗೊಳ್ಳೋದು, ಮತ್ತು ಒಂದು ಸಮಾಜಕ್ಕೋಸ್ಕರ ಒಂದು ಹಾಸ್ಪಿಟಲ್, ಒಂದು ವೃದ್ಧಾಶ್ರಮ, ಮತ್ತೊಂದು ಸ್ಕೂಲ್. ಒಂದು ಇಷ್ಟೊಂದು ಇಚ್ಛೆ ಇದೆ. ಅದನ್ನು ಆ ದೇವರು ಖಂಡಿತ ಕಲ್ಪಿಸ್ತಾರೆ. ಇಂಥವ್ರು ನನ್ನೊಟ್ಟಿಗೆ ಇದ್ದಾರೆ. ನಿಮ್ಮ ಕೂಡ ಆಶೀರ್ವಾದ, ಗುರುಗಳ ಆಶೀರ್ವಾದ ಕೂಡ ಇರ್ಬೋದು ಅಂತ ಹೇಳಿ ನನಗೆ ಅಷ್ಟೊಂದು ಖಂಡಿತ ಭರವಸೆ ಇದೆ. ಮತ್ತು ಇನ್ನು ನಾನು ಹೆಚ್ಚೇನು ಮಾತಾಡಿದೆ, ನೀವು ಇಷ್ಟೊಂದು ತೋರಿದ ಪ್ರೀತಿಗೆ ಇನ್ನೊಮ್ಮೆ ಚಿರವಾಗಿ ತಲೆಬಾಗಿ ನಿಮ್ಮನ್ನೆಲ್ಲ ನಮಸ್ಕರಿಸಿ ಸ್ಮರಿಸುತ್ತಾ ನನ್ನ ಈ 2 ಮಾತುಗಳಿಗೆ ನಾನು ಚುಕ್ಕೆಯನ್ನು ಇಡ್ತಿದ್ದೇನೆ. ಥ್ಯಾಂಕ್ ಯು ಸೋ ಮಚ್. ವಂದನೆಗಳು ಸರ್. ಖಂಡಿತವಾಗಿಯೂ ನಮ್ಮಲ್ಲಿ ಇಚ್ಛೆ ಇದ್ದಾಗ, ಅದು ಬಡವರಿಗೆ, ಏನು ಇಲ್ಲದವರಿಗೆ ಸಹಾಯ ಮಾಡಬೇಕು ಎನ್ನುವಂಥ ಒಂದು ಆಸೆ ಇದ್ದಾಗ ಪರಮಾತ್ಮ ಬೇಗನೆ ಕೇಳ್ತಾನಂತೆ. ಖಂಡಿತವಾಗಿ ನಿಮ್ಮ ಇಚ್ಛೆ ಪೂರ್ಣ ಆಗಲಿ ಅಂತ ನಾವು ಮುಂಬೈ ವಿಶ್ವವಿದ್ಯಾಲಯ ಕನ್ನಡ ವಿಭಾಗದ ಪರವಾಗಿ ನಿಮ್ಮ ಎಲ್ಲ ಆಸೆಗಳು ಈಡೇರಲಿ ಅಂತ ಹಾರೈಸ್ತಾ ಇದ್ದೇವೆ. ನಾನೀಗ ನಮ್ಮ ಇನ್ನೊಬ್ಬರು ಅತಿಥಿಯಾಗಿರೋ, ನಿಜವಾದ ರೀತಿಯಲ್ಲಿ ಶಿವರಾಮ್ ಭಂಡಾರಿ ಅವರು, ಕುಸುಮಧುರ ಶೆಟ್ಟಿ ಅವರು ಹೇಳಿದಾಗೆ ಅವರ ತಾಯಿಯ ಬಗ್ಗೆ ಹೇಳುವಾಗ ನಮಗೆ ಅವರು ಕಳೆದ ಕಾರ್ಯಕ್ರಮದಲ್ಲಿ ತಾಯಿಯ ಜೊತೆ ಬಂದಿದ್ರು, ನಮ್ಮ ವಿಭಾಗಕ್ಕೆ ತಾಯಿಯ ಜೊತೆ ಬಂದಿದ್ರು. ಈಗ ನಮ್ಮ ಜೊತೆ ಇಲ್ಲ ಅನ್ನೋದು ನಿಜಕ್ಕೂ ತುಂಬ ಬೇಸರದ ವಿಷಯ. ಅವರ ಬಗ್ಗೆ ಬರೆದಿರುವಂಥ ಆ ಪುಸ್ತಕವನ್ನು ಓದಿದಾಗ ನಿಜ ನಾನಂತೂ ಹತ್ತು ಬಿಟ್ಟಿದ್ದೆ. ಅಷ್ಟೊಂದು ಅವರು ಬಂದಂಥ ಕಷ್ಟಗಳು, ಅವರು ಹಾದು ಬಂದಂಥ ಬಹಳ ಪರಿಶ್ರಮ ಪಟ್ಟಂಥ ದಿನಗಳಲ್ಲಿ ಆ ತಾಯಿ ಎಷ್ಟು ಸಹಕಾರವನ್ನು ನೀಡಿದ್ರು. ಅದೇ ರೀತಿಯ ಒಂದು ವ್ಯಕ್ತಿತ್ವ ನಮ್ಮ ಜೊತೆ ಇದ್ದಾರೆ. ಇಬ್ಬರು ಕೂಡ ಆ ತಾಯಿಯ ಪ್ರೀತಿಯನ್ನು ಗಳಿಸಿದವರು. ಆ ತಾಯಿಗೋಸ್ಕರ ಏನು ನಮಗೆ ಇವತ್ತೊಂದು ಮಾರ್ಗದರ್ಶನ ಕೊಟ್ಟಿದ್ದಾರೆ ಅಂತ ಹೇಳಿದರೆ, ತಾಯಿಗಿಂತ ಬಂದು ಇಲ್ಲ ಅನ್ನೋದನ್ನು ಅವ್ರು ತೋರಿಸಿಕೊಟ್ಟಿದ್ದಾರೆ. ಮತ್ತೊಮ್ಮೆ ತಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ನಾನು ಶಿವರಾಮ್ ಭಂಡಾರಿ ಅವರು 2 ಮಾತುಗಳನ್ನು ಆಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶಿವರಾಮ್ ಕೆ ಭಂಡಾರಿ. ಎಲ್ಲರೂ ಹೇಳ್ತಾರೆ ಮಾತಾಡಿ ಅಂತೇಳಿ, ಆದರೆ ನನಗೆ ಗರ್ಭದಿಂದ ಹಿಡಿದಿದೆ. ಗರ್ಭ ಅಂದರೆ ಒಂದು ಅದು ಪಟ್ಟ ಅಂತೇಳಿ ನಾನು ಅಲ್ಲೇ ಹೋಗ್ತೇನೆ. ನಾನು ಕನ್ನಡ ಮೀಡಿಯಮ್ಲಿ 4 ಕ್ಲಾಸ್ ಕಲ್ತಿದ್ದು. ಚೆನ್ನಾಗಿ ಹೇಳಲಿಕ್ಕೆ ಆಗುದಿಲ್ಲ. ಎಲ್ರಿಗೂ ಅಂದರೆ ಕೇಳಬೇಕು, ಇವರು ಸ್ವಲ್ಪ ಮಾತಾಡ್ಬೇಕಂತೇಳಿ ಏನೋ ಒಂದು ಇದು ಮಾತಾಡಲಿಕ್ಕೆ ಅಷ್ಟು ಇದಾಗೋದಿಲ್ಲ. ಆದರೂ ಹೇಳ್ತೇನೆ. ಅಂದರೆ ನಮ್ಮ ಬಾಲ್ಯ ತುಂಬ ಕಷ್ಟದಲ್ಲಿ ಹೋಯಿತು. ನನ್ನ ತಂದೆ ನನ್ನ 3.5 ವರ್ಷ ಪ್ರಾಯದಲ್ಲಿ ತೀರಿ ಹೋದರು. ನಮಗೆ ಆವಾಗ ನನಗೆ ತಂದೆಯನ್ನು ನೋಡಿದ ನೆನಪಿಲ್ಲ. ಅದು ಬಾಜಿನವರು ಎಲ್ಲ ಹಣ ಕೊಟ್ಟು ನಾವೆಲ್ಲ ಊರಿಗೆ ಹೋಗಿದ್ದು. ಆದರೆ ನಮ್ಮೆಲ್ಲ ಕಣ್ಣ ಎದುರಲ್ಲಿ ನಡೆದಂಥದ್ದು ಘಟನೆ ನಮ್ಮನ್ನು ಇಷ್ಟ ಮಟ್ಟಿಗೆ ಎಲ್ಲ ಅವರ ಆಶೀರ್ವಾದದಿಂದ, ಅದು ಅವರು ತಪ್ಪಲ್ಲ, ಏನೋ ನಮ್ಮನ್ನು ಬೆಳೆಸುವ ಒಂದು ಶಕ್ತಿ ಅದು. ಅದರಿಂದಾಗಿ ನಾವು ಇಷ್ಟು ಮಟ್ಟಿಗೆ ಇದು ಬೆಳೆದಿದ್ದೇವೆ. ಅದೆಲ್ಲ ನಿಮ್ಮೆಲ್ಲ ಆಶೀರ್ವಾದ, ದೇವ್ರದ್ದೆಲ್ಲ ಆಶೀರ್ವಾದ. ಹಾಗೆ ಮತ್ತು ಇಲ್ಲೀಗ ನಾನು ರೋಸ್ ಗುಂಡೋನ್ ಅವ್ರ ಜೊತೆ ಬಂದೆ. ತುಂಬ ದಿವಸದಿಂದ ಡಾಕ್ಟರ್ ಜಿ ಎನ್ ಉಪಾಧ್ಯಾಯರನ್ನು ಕಾಣಬೇಕು ಅಂತಿದ್ದೆ. ಇದು ಆಕಸ್ಮಿಕವಾಗಿ ಇವತ್ತು ಸಂದರ್ಭ ಸಿಕ್ತು. ಕೊರೋನಾದಿಂದಾಗಿ ಬರಲಿಕ್ಕೆ ಆಗಲಿಲ್ಲ. ಇದರಲ್ಲಿ ನಮ್ಮನ್ನು ಸಹ ಕೂರಿಸಿ ಮತ್ತು ಇವರಿಗೆ ಸನ್ಮಾನ ಕೇಳಿ ನನಗೆ ತುಂಬ ಖುಷಿ ಆಯಿತು. ಅದು ನಾನು ಅಪಾಯಿಂಟ್ಮೆಂಟ್ ಕೊಟ್ಟಿದ್ದೆ. ಮಗಂದು ಬರ್ಡೇ ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಅದು ನಾನು ಅನಿಸಿದೆ
ಸ್ವಲ್ಪ ಕೂರುವ ಇವರು ಹೇಳಿದಾಗಿನ ಸತ್ಯ ಇದು ತಾಯಿಯನ್ನು ಇಟ್ಕೊಂಡು ಹೋಗುವಾಗ ಹೇಳಿದ್ರು ಈಗ ಚಲೋ ಭಾವುಕರಾದೆ ದೊಡ್ಡ ಸಾಧಕ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಿದಂತ ಸರ್, ನಮ್ಮೆಲ್ಲರ ಪರವಾಗಿ ನಿಮ್ಮ ಮಗನಿಗೆ ಹುಟ್ಟುಹಬ್ಬದ ಶುಭಾಶಯ. ನಾನು ಇನ್ನೊಂದು ವಿಷಯ ಹೇಳಬೇಕು. ನಮ್ಮ ವಿಭಾಗದ ಹಿರಿಯ ಮಿತ್ರರಾದಂಥ ಡಾಕ್ಟರ್ ದಿನೇಶ್ ಶೆಟ್ಟಿ ಅವರು ಕುಸುಮೋದರ ಶೆಟ್ಟಿ ಅವರ ಕುರಿತು ಒಂದು ಕೃತಿಯನ್ನು ರಚಿಸ್ತಾ ಇದ್ದಾರೆ. ಅವರು ವಿಭಾಗದಲ್ಲಿ ಅದನ್ನು ಬಿಡುಗಡೆಗೊಳಿಸಬೇಕು ಎನ್ನುವಂಥ ಇಚ್ಛೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಮುಂದಿನ ದಿನದಲ್ಲಿ ಮತ್ತೊಮ್ಮೆ ತಾವು ನಮ್ಮ ವಿಭಾಗಕ್ಕೆ ಬರಬೇಕು ಅಂತ ನಾವು ವಿನಂತಿಸ್ತಾ ಇವತ್ತು ಮುಂದಿನ ಕಾರ್ಯಕ್ರಮಕ್ಕೆ ನಾವು ತೆರಳ್ತಾ ಇದ್ದೇವೆ. ಇವತ್ತು ನಾನು ಆಗಲೇ ಹೇಳಿದ ಹಾಗೆ ಕಳೆದ ಶೈಕ್ಷಣಿಕ ವರ್ಷದಲ್ಲಿ MA ತರಗತಿಯಲ್ಲಿ ಸರ್ವಾಧಿಕ ಅಂಕವನ್ನು ಗಳಿಸಿದಂತಹ ವಿದ್ಯಾರ್ಥಿ ಮಿತ್ರರನ್ನು, ವಿಶೇಷವಾಗಿ ಪ್ರಥಮ ರ್ಯಾಂಕ್ ಗಳಿಸಿದ ಕಲಾ ಭಾಗವತ್ ಅವರನ್ನು ನಾವು ಗೌರವಿಸಲಿಕ್ಕೆ ನಾವು ಬಹಳ ಹೆಮ್ಮೆ ಪಡ್ತಾ ಇದ್ದೇವೆ. ಸರ್, ನಮ್ಮ ವಿದ್ಯಾರ್ಥಿ ಮಿತ್ರರನ್ನು ನೋಡಿ ನಮಗೆ ಗೊತ್ತಾಗ್ಬೋದು, ಇಲ್ಲಿಯ ವಯಸ್ಸಿನ ನೀವು ಹೇಳಿದ ಹಾಗೆ ಯಾವುದೇ ಒಂದು ಮಿತಿ ಇಲ್ಲ. ಅವರು ಸುಮಾರು ಶ್ರೀನಿವಾಸ್ ಪದಕಿ ಅಂತ ಬ್ಯಾಂಕ್ ನಿವೃತ್ತರ ಈ ವಯಸ್ಸಿನಲ್ಲಿ MA ಮುಗಿಸಿದ್ರು. ಇದು ನಮ್ಮ ವಿಭಾಗದ ವಿಶೇಷತೆ. ನಿಮ್ಗೆ ಹೇಳಬೇಕು, ಹೆಚ್ಚಿನವರಿಗೆ ಮುಂಬೈ ವಿಶ್ವವಿದ್ಯಾಲಯ ಕನ್ನಡ ವಿಭಾಗದ ಬಗ್ಗೆ ಗೊತ್ತಿಲ್ಲ. ಆ ಕಾರಣಕ್ಕೆ ಹೇಳುವಂಥದ್ದು. ಇಲ್ಲಿ ಬರುವ ಎಲ್ಲ ಹಿರಿಯ ವಿದ್ಯಾರ್ಥಿಗಳು 40ರ ನಂತರವೇ ಬಂದು ತಮ್ಮ ಮನೆಯ ಜವಾಬ್ದಾರಿಯೊಂದಿಗೆ ಇಲ್ಲಿಗೆ ಬಂದು ವಿದ್ಯಾಭ್ಯಾಸವನ್ನ ಮಾಡುವವರು. ಕಲಾ ಭಾಗವತ್ ಅವರ ಬಗ್ಗೆ ಒಂದು ಮಾತು ಹೇಳಬೇಕು. BM ಹೆಗಡೆ ಅವರ ಪರಿಚಯ ಜಗತ್ತಿಗಿದೆ. ಆದರೆ ಎಂತಹ ಬೇಸರದ ಸಂಗತಿ ಅಂದರೆ ಕನ್ನಡದಲ್ಲಿ ಅವ್ರ ಬಗ್ಗೆ ಒಂದೇ ಒಂದು ಕೃತಿ ಇರಲಿಲ್ಲ. ನಮ್ಮ ವಿಭಾಗದಲ್ಲಿ MA ಮಾಡ್ತಾ ಇರುವಾಗ ಕಲಾ ಭಾಗವತ್ ಅವರು ರಚಿಸಿದ ಈ ಕೃತಿ ಇವತ್ತು ಎಷ್ಟರ ಮಟ್ಟಿಗೆ ಜನಪ್ರಿಯ ಆಗಿದೆ ಅಂತ ಹೇಳಿದ್ರೆ ಇದು ಮನೆ ಮಾತಾದಂತಹ ಕೃತಿ. ಇದು ಕನ್ನಡ ವಿಭಾಗದ ಡೆಸರ್ಟೇಷನ್, ಮುಂಬೈ ವಿಶ್ವವಿದ್ಯಾಲಯದ ಒಂದು ಕೃತಿ. ಸ್ವತಃ BM ಹೆಗಡೆ ಅವರು ನಮ್ಮ ವಿಭಾಗದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಖುಷಿಪಟ್ಟರು. ನನ್ನ ಬದುಕು ಸಾರ್ಥಕ ಆಯಿತು ಅಂತ ಹೇಳಿ ಅವ್ರ ಮನೆಗೆ ಹೋಗಿ ಗಂಟೆಗಟ್ಟಲೆ ಸಂದರ್ಶನ ಮಾಡಿ ಒಂದು ಮೌಲಿಕವಾದ ಕೃತಿಯನ್ನು ರಚನೆ ಮಾಡಿದ್ದಾರೆ. ಇದನ್ನ ಮೊದಲು ನಾನು ಕಲಾ ಭಾಗವತ್ ಅವರ ಪರವಾಗಿ ನೀವೇ ಬಂದ್ಕೊಡಿ. ಶೆಟ್ಟಿ ಅವರಿಗೆ ಇದು ವಿಭಾಗದ ವಿದ್ಯಾರ್ಥಿಗಳ ಸಾಧನೆ. ಬರೀ MA ಮಾಡೋದೇ ದೊಡ್ಡ ಸಾಧನೆ. ಇದೀಗ ಜಯಂತ ಕಾಯ್ಕಿಣಿ ಅವರ ಕುರಿತು ಒಂದು ಪುಸ್ತಕವನ್ನ ಪ್ರಕಟ ಮಾಡಿದ್ದಾರೆ, ರಚನೆ ಮಾಡಿದ್ದಾರೆ. ಅದು ಸದ್ಯದಲ್ಲಿ ಇದಾಗಲಿಕ್ಕೆ ಈ ಬಾರಿಯ ಪ್ರತಿಷ್ಠಿತ ವಿಶ್ವವಿದ್ಯಾಲಯ ಕೊಡಮಾಡುವಂತಹ 5 ಲಕ್ಷ ರೂಪಾಯಿ ಬಡ್ಡಿಯಲ್ಲಿ ಬರುವಂತಹ ಅಸಲಿ ಚಿನ್ನದ ಪದಕ, MB ಕುಕ್ಯನ್ ಚಿನ್ನದ ಪದಕಕ್ಕೆ ಕಲಾ ಭಾಗವತ್ ಅವರು ಅರ್ಹತೆ ಪಡೆದಿದ್ದಾರೆ. ಇದು ಭಾಗ್ಯ. ಇನ್ನಷ್ಟು ಸಾಧನೆ ಮಾಡುವ ಹಾಗೆ ಇಂತಹ ವಿದ್ಯಾರ್ಥಿಗಳ ಸಂತತಿ ಸಾವಿರವಾಗಲಿ ಅಂತ ಹೇಳಿ ಹಾರೈಸ್ತೇವೆ. MB ಕುಕ್ಯನ್ ಅವರು ಇಲ್ಲಿಗೆ ಬಂದು ನಾನೊಂದು 5 ಲಕ್ಷ ರೂಪಾಯಿ MA ತರಗತಿಯಲ್ಲಿ ಅತ್ಯಂತ ಹೆಚ್ಚು ಅಂಕವನ್ನು ಪಡೆದವರಿಗೆ, ರ್ಯಾಂಕ್ ಬಂದವರಿಗೆ ನಾನು ಚಿನ್ನದ ಪದಕವನ್ನು ಕೊಡ್ತೇನೆ ಅಂತ ಹೇಳಿ ಇಲ್ಲಿಗೆ ಬಂದು ಅನಾರೋಗ್ಯದ ಇದ್ದರೂ ಕೂಡ ವಿಭಾಗಕ್ಕೆ ಬಂದು ಅದನ್ನು ನಮಗೆ ಹಸ್ತಾಂತರಿಸಿ ನಾವು ವಿಭಾಗಕ್ಕೆ ನಂತರ ಇದು 2ನೆಯ ಪದಕವನ್ನು ಕಳೆದ ವರ್ಷ ಅನಿತಾ ಪೂಜಾರಿ ಅವರು ಪಡ್ಕೊಂಡಿದ್ದಾರೆ. ಈ ಸಲ ಕಲಾ ಭಾಗವತ್ ಅವರಿಗೆ ಅರ್ಹರಾಗಿದ್ದಾರೆ. ಅವರಿಗೆ ವಿಭಾಗದ ಪರವಾಗಿ ಅನಂತ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಡಿಪ್ಲೊಮಾ ತರಗತಿಯಲ್ಲಿ ನಮ್ಮ ಮುಂಬೈ ವಿಶ್ವವಿದ್ಯಾಲಯ 5 ಕೋರ್ಸ್ಗಳಿವೆ ಸರ್. ಸರ್ಟಿಫಿಕೇಟ್ ಕೋರ್ಸ್, ಯಾರಿಗೂ ಕನ್ನಡ ಬರುವುದಿಲ್ಲ ಅವರಿಗೆ ಕಲಿಸುವಂಥದ್ದು. ಅದೇ ರೀತಿ ಡಿಪ್ಲೊಮಾ, MA, MPhil, PhD. ಸುದಕ್ಕ ಕನ್ನಡ ಬರ್ತಾ ಇದ್ದರೂ ಕೂಡ ನಾನು ಏನಾದರೂ ಹೆಚ್ಚಿನದನ್ನು ಕಲಿಬೇಕು, ನನ್ನ ಬರವಣಿಗೆಯನ್ನು ನಾನು ಇಂಪ್ರೂವ್ ಮಾಡಬೇಕು ಅಂತ ಹೇಳಿದರೆ ನನಗೆ ವ್ಯಾಕರಣಗಳಲ್ಲಿರುವಂಥ ತೊಂದರೆಗಳನ್ನು ನಿವಾರಿಸಿಕೊಳ್ಬೇಕು ಅಂತ ಅವರು ಮತ್ತೆ ಡಿಪ್ಲೊಮಾ ಪದವಿಯನ್ನು ಇಲ್ಲಿ ಮಾಡಿದ್ದಾರೆ. ಅದರಲ್ಲಿ ಪ್ರಥಮ ಸ್ಥಾನದಲ್ಲಿ ಅವರು ಉತ್ತೀರ್ಣರಾಗಿದ್ದಾರೆ. ಅವರಿಗೆ ಅನಂತ ಅಭಿನಂದನೆಗಳನ್ನು ನಾವು ಸಲ್ಲಿಸ್ತೇವೆ. ಬನ್ನಿ.
ಉತ್ಸವ ಮೂರ್ತಿ ಮೋಹನ್ ಮಾರ್ನಾಡ್ ಅವ್ರನ್ನೊಟ್ಟಿಗೆ ಮಸ್ತ್ ನಾಟಕ ಹಾಕಿದೆ. ಸುಧಾ ಶೆಟ್ಟಿ ಅವರು ಒಳ್ಳೆ ಕಲಾವಿದರು. ತುಂಬಾ ಒಳ್ಳೆಯ ಬಹಳ ಅವರ ಅಭಿನಯವನ್ನ ನೋಡಿ ಎಲಿಜಿಬಲ್ ಫಾರ್ MA ಆಲ್ಸೋ. Yes. MA ಮಾಡಿ PhD ಮಾಡ್ಲಿಕ್ಕೆ ಅವಕಾಶಗಳಿವೆ ಅನಂತ ಇರಲಿ. Once again, congratulations. ಸರ್ ಆಗ್ಲೇ ಹೇಳಿದ ಹಾಗೆ ಈ ವರ್ಷ ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ಮೊದಲ ಬಾರಿಗೆ ಕನ್ನಡ ವಿಭಾಗದಲ್ಲಿ 80%ಕ್ಕಿಂತಲೂ ಹೆಚ್ಚು ಅಂಕಗಳನ್ನು ಪಡೆಸಿದ 4 ವಿದ್ಯಾರ್ಥಿಗಳು ಈ ಸಲ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿ ಉತ್ತೀರ್ಣರಾಗಿದ್ದಾರೆ. ದ್ವಿತೀಯ ಸ್ಥಾನದಲ್ಲಿ ಕಲಾ ಭಾಗವತ್ ಅವರ ನಂತರ ಕೆಲವು ಅದು ಕೂಡ ತುಂಬಾ ವ್ಯತ್ಯಾಸವೂ ಇಲ್ಲ ಅಂಕಗಳಲ್ಲಿ. ಹೌದು, ಆ ರೀತಿಯಲ್ಲಿ ಶಶಿಕಲಾ ಹೆಗ್ಡೆಯವರು ಅತ್ಯಂತ ಕ್ರಿಯಾಶೀಲ ವ್ಯಕ್ತಿತ್ವದವರು, ಒಳ್ಳೆಯ ಸಂಘಟಕಿ, ಬಹಳ ಒಂದು ಆಸಕ್ತಿಯಿಂದ 2 ವರ್ಷದಲ್ಲಿ ಅಧ್ಯಯನವನ್ನು ನಡೆಸಿ 2 ಶೋಧ ಪ್ರಬಂಧವನ್ನು ಕೂಡ ಅವರು ಉತ್ತಮವಾದಂತಹ ಒಂದು ಡಾಕ್ಟರ್ ಭರತ್ ಕುಮಾರ್ ಪೊಲಿಪು ಅವರ ಕುರಿತು ಶೋಧ ಪ್ರಬಂಧ ನಡೆಸಿದ್ದಾರೆ. ಈ ಸಲ ಕರ್ಕೆ ವೆಂಕಟರಮಣ ಶಾಸ್ತ್ರಿ ಅವರ ಬಗ್ಗೆ ಒಂದು ಮಹತ್ವದ ಒಂದು ಶೋಧ ಪ್ರಬಂಧ ಸಂಪ್ರಬಂಧವನ್ನು ಅವರು ರಚಿಸಿದರೆ ಸದ್ಯಕ್ಕೆ ಅದು ಬೆಳಕು ಕಾಣಲಿಕ್ಕಿದೆ, ಪ್ರಕಟಗೊಳ್ಳಲಿಕ್ಕಿದೆ. ಅವರಿಗೆ ಅನಂತ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ, ಗೌರವವನ್ನು ಸ್ವೀಕರಿಸಿ. ಒಳ್ಳೆಯ ಸಮಾಜ ಸೇವೆಯಲ್ಲಿ ಸಹ ತಮ್ಮನ್ನು ಅತ್ಯಂತ ಸಕ್ರಿಯವಾಗಿ ತೊಡಗಿಸಿಕೊಂಡಂತಹ ಸಹೋದರಿ KGF. ನಮ್ಮ ಕನ್ನಡ ವಿಭಾಗದ ವಿಶೇಷತೆ ಇಷ್ಟಕ್ಕೆ ಮುಗಿಲಿಲ್ಲ, ಇನ್ನೊಂದು ವಿಶೇಷತೆ ಇದೆ. ಈ ವರ್ಷ ದಂಪತಿಗಳು ಬಂದು MA ಅಧ್ಯಯನವನ್ನ ಮಾಡಿದ್ರು. ಪತ್ನಿಗೆ ಬೇಜಾರು ಬೇಡ ಅಂತ ಪತಿಗೆ ಬೇಜಾರು ಬೇಡ ಅಂತ ಪತ್ನಿ. ನಿಜವಾಗಿ ಅವರು ರುದ್ರಮೂರ್ತಿಯವರು ಪ್ರವೇಶವನ್ನ ಪಡೀಲಿಕ್ಕೆ ಬಂದಾಗ ಶಾಲಿನಿ ಅವರು ಜೊತೆಯಲ್ಲಿ ಬಂದವರು. ಇಲ್ಲಿನ ಒಂದು ಪರಿಸರವನ್ನ, ವಾತಾವರಣವನ್ನು ನೋಡಿ ನಾನು ಯಾಕೆ ಅಧ್ಯಯನವನ್ನ ಮಾಡಬಾರ್ದು ಅಂತ ಪತ್ನಿ ಇಬ್ರು ಜೊತೆಯಾಗಿ ಮಾಡಿ 3rd 4th ಬಂದಿದ್ದಾರೆ. ಅಲ್ಲಿಯೂ ನಾವು ಖಂಡಿತವಾಗಿ ಹೇಳ್ಬೋದು. ಅವರಿಗೆ ನಾವು ಜೊತೆಯಾಗಿ ಗೌರವಿಸಲಿಕ್ಕಿದ್ದೇವೆ. ಹಿರಿಯ ಅಧಿಕಾರಿಯಾಗಿ ಅವರು ಅಂತೂ ಸೌತ್ ಏಷ್ಯಾದಲ್ಲಿ ಬಹಳ ದೊಡ್ಡ ಒಂದು ಔಷಧ ಕಂಪನಿಯ CEO ಆಗಿ ಸಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ರುದ್ರಮೂರ್ತಿ ಬನ್ನಿ, ಇಬ್ರು ಒಟ್ಟಿಗೆ ಬನ್ನಿ. ಒಟ್ಟಿಗೆ ಶಾಲಿನಿ ಅವರು ಜೀವ ವಿಮಾ ಇಲಾಖೆಯಲ್ಲಿದ್ದಾರೆ. ಬನ್ನಿ ಒಟ್ಟಿಗೆ ಬನ್ನಿ. ಸಂಪತ್ತಿ ಪೂಜೆ ಆ ಕಡೆ ಮದುವೆಯ ಸಂಭ್ರಮದಲ್ಲಿ ನೋಡಿದ ಸರಿ. ಖುಷಿ ಆಯ್ತು. ರೇಷ್ಮೆ ಇದ್ದಾರೆ, ರೇಷ್ಮನ್ ಕರ್ತಾರೆ. ಸ್ವಲ್ಪ ರೇಷ್ಮನಿಗೆ ಹೇಳಿದ್ದೇನೆ ಅವರು. ಇವತ್ತು ಮಧುಸೂದನ್ ರಾವ್ ಅವರು ತಮ್ಮ PhD ಮಹಾಪ್ರಬಂಧವನ್ನ ವಿಶ್ವವಿದ್ಯಾಲಯಕ್ಕೆ ಸಲ್ಲಿಸ್ತಾ ಇದ್ದಾರೆ. ಬಹಳ ಮುಂಬೈ ಅಂತ ಹೇಳಿದ್ರೆ ನಾಟಕ ಆಗಿರ್ಬೋದು, ಯಕ್ಷಗಾನ ಆಗಿರ್ಬೋದು, ಅಲ್ಲಿ ಬಹಳ ಆಸಕ್ತಿಯಿಂದ ಇವರು ನಮ್ಮ ಮಧುಸೂದನ್ ಅವರು ಸ್ವತಃ ಯಕ್ಷಗಾನ ಕಲಾವಿದರು. ಯಕ್ಷಗಾನದಲ್ಲಿ ಬೇರೆ ಬೇರೆ ಪಾತ್ರಗಳನ್ನ ಮಾಡಿ ಅವರು ರಂಗಭೂಮಿ ಅಭಿನಂದನೆಗಳು ಮಧುಸೂದನ್. ಪೂರ್ವಭಾವಿಯಾಗಿ ಅಡ್ವಾನ್ಸ್ ಆಗಿ. ಇಲ್ಲ ನಮ್ಮ ಜೊತೆ ಇವತ್ತು ಯಾವತ್ತೂ ಕೂಡ ಪತ್ರಕರ್ತರಾಗಿ ಆಗಮಿಸುವಂತ ರೋನ್ಸ್ ಬಂಟ್ವಾಳವನ್ನು ನಾವು ಇವತ್ತು ಇಲ್ಲಿ ಕೂರಿಸಿದ್ದೇವೆ. ನಮ್ಮ ಅತಿಥಿಯಾಗಿ ಅವರು ಆಗಮಿಸಿದ್ದಾರೆ. ರೋನ್ಸ್ ಬಂಟ್ವಾಳ ಪರಿಚಯ ಮಾಡೋ ಅವಶ್ಯಕತೆ ಇಲ್ಲ, ಎಲ್ರಿಗೂ ಗೊತ್ತಿರುವವರು. ಹೌದು, ಖಂಡಿತವಾಗಿಯೂ ರೋನ್ಸ್ ಬಂಟ್ವಾಳ ಅಂತ ಹೇಳಿದ್ರೆ ನಮಗೆ ನೆನಪಾಗೋದು ಮೊದಲು ಪತ್ರಕರ್ತರಾದ್ರೆ ಅವರು ಕನ್ನಡಿಗರ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿಯೂ ಕೂಡ ಬಹಳ ಮುತುವರ್ಜಿಯಿಂದ ಕೆಲಸವನ್ನ ಮಾಡ್ತಾ ಇದ್ದಾರೆ. ಕೊರೋನಾದ ಸಂಕಷ್ಟ ಕಾಲದಲ್ಲಿ ರೋನ್ಸ್ ಅವರು ಮಾಡಿದಂಥ ಕೆಲಸ ಬಹಳ ವಿಶೇಷವಾಗಿರುವಂಥದ್ದು. ಯಾರು ತೊಂದರೆಯಲ್ಲಿ ಇದ್ದಾರೋ ಅವರೆಲ್ಲರಿಗೂ, ಅದು ಕೇವಲ ಮಹಾರಾಷ್ಟ್ರ ಅಲ್ಲ,
ಕರ್ನಾಟಕಕ್ಕೂ ಧಾವಿಸಿ ಅಲ್ಲಿ ಅವರು ಮಾಡಿದಂತಹ ಒಂದು ಕೆಲಸ ಇದೆ ನೋಡಿ, ನಾವು ನಿಜವಾಗಿ ನಾವು ಮೆಚ್ಚುಗೆಯನ್ನ ವ್ಯಕ್ತಪಡಿಸಬೇಕು. ತುಂಬ ಇದ್ದವರು, ಕುಸುಮೋದರ ಶೆಟ್ಟಿ ಅವರು ಹೇಳಿದ್ರು, ಹಣವನ್ನು ಯಾರು ಸಂಪಾದಿಸ್ತಾರೆ, ಹಣ ಇದ್ದವರು ಒಂದು ದಾನ ಮಾಡುವುದು ಬೇರೆ, ಇಲ್ಲದೆ ಇದ್ರೂ ನಾವು ಮಾಡಬೇಕು ಎನ್ನುವಂಥ ತುಡಿತ ಇರ್ತದೆ ನೋಡಿ, ಅದು ಇನ್ನೊಂದು. ರೋನ್ಸ್ ಬಂಟ್ವಾಳ ಆ ಒಂದು ಸಾಲಿಗೆ ಸೇರುವವರು, ಅಂತಹ ರೋನ್ಸ್ ಬಂಟ್ವಾಳ ಅವರು ನಮ್ಮ ಜೊತೆ ಇರೋದು, ಅತಿಥಿಯಾಗಿ ಬಂದಿರೋದು ನಮಗೆ ಇವತ್ತು ಖುಷಿಯನ್ನು ಕೊಟ್ಟು, ನಮ್ಮ ಜೊತೆ ಯಾವತ್ತೂ ಇರ್ತಿದ್ರು, ಇವತ್ತು ಅತಿಥಿಯಾಗಿ ಬಂದಿರೋದು ತುಂಬ ಖುಷಿಯನ್ನು ಕೊಟ್ಟಿದೆ. ತಾವು 2 ಮಾತುಗಳನ್ನು ಆಡಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಅದರ ಮೊದಲು ವಿಭಾಗದ ಪರವಾಗಿ ಒಂದು ಗೌರವ, ಕೃತಿ ಗೌರವ. ಬಂಧುಗಳು, ಇವತ್ತು ಸರ್ ಹೇಳಿದಾಗೆ ಒಂದು ಸಾರಥ್ಯವನ್ನ ವಹಿಸಿಕೊಂಡು ಬಂದವರು ಕೃಷ್ಣ ಸಾರಥ್ಯ ಅಂತ ಹೇಳೋಣ. ಕರ್ನೂರು ಮೋಹನ್ ರೈ ಅವರು, ಹೆಚ್ಚಿನವರಿಗೆ ನಿಮಗೆ ಪರಿಚಯ ಇರ್ಲಿಕ್ಕಿಲ್ಲ ಬಹುಶಃ ಅವರದ್ದು. ಕರ್ನೂರು ಮೋಹನ್ ರೈ ಅವರು ಒಳ್ಳೆಯ ಸಂಘಟಕರು. ಅವರ ಇಲ್ಲೆಲ್ಲ ತಾಯಿಯ ಹೆಸರು ಬಂದರೆ ಅವರು ತಂದೆಯ ಹೆಸರಿನಿಂದ ಅನೇಕ ಒಂದು ಯಕ್ಷಗಾನದ ಕಾರ್ಯಕ್ರಮವನ್ನ ಮಾಡಿ ದೇಶ ವಿದೇಶಗಳಲ್ಲಿ ಆ ಕಾರ್ಯಕ್ರಮವನ್ನ ಮಾಡ್ತಾ ಬಂದವರು. ತಂದೆ ಕಲಾವಿದರಾಗಿದ್ದುಕೊಂಡು ಅದು ಅವರ ಹೆಸರಿನಲ್ಲಿ ಮುಂದುವರಿಬೇಕು ಎನ್ನುವಂತ ಇಚ್ಛೆಯುಳ್ಳಂತ ಒಬ್ಬ ಕಲಾವಿದ ಅವರು. ಬಹಳ ಸರಳ ವ್ಯಕ್ತಿತ್ವ, ಅಷ್ಟೇ ಒಂದು ಮೃದು ಮಾತು. ಕುಸುಮೋದರ ಶೆಟ್ಟಿಯವರ ಮಾತುಗಳನ್ನು ಕೇಳಿದೆವು, ಎಷ್ಟೊಂದು ಮೃದು ಮಾತು ಅಂತ ಹೇಳಿದ್ರೆ ಅದು ಎಲ್ಲರನ್ನ ಆಕರ್ಷಿಸುವಂಥದ್ದು. ಅಂತ ಒಂದು ವ್ಯಕ್ತಿತ್ವ. ಬಂಟರ ಸಂಘದಲ್ಲಿ ಅವರು ಸಕ್ರಿಯರಾಗಿದ್ದಾರೆ. ಈಗ ಸಾಹಿತ್ಯ ಸಂಘದ ಒಂದು ಕಾರ್ಯಾಧ್ಯಕ್ಷರಾಗಿ ಕೂಡ ಅವರು ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಕರ್ನೂರು ಮೋಹನ್ ರೈ ಅವರು ನಮ್ಮ ವಿಭಾಗಕ್ಕೆ ಪ್ರಥಮ ಬಾರಿಗೆ ಬಂದಿದ್ದಾರೆ. ಅವರೊಂದು ಕಂಪ್ಲೇಂಟ್ ಕೊಟ್ಟು, ನನ್ನನ್ನು ಯಾವತ್ತೂ ನೀವು ಕರೀಲಿಲ್ಲ, ದಯವಿಟ್ಟು ಬಂದು ತಾವು ಗೌರವವನ್ನು ಕೃತಿ ಗೌರವ ಸ್ವೀಕರಿಸಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಕಳೆದ ನ್ಯಾಕ್ ಅಗ್ರಶ್ರೇಯಾಂಕ ಮಹಾರಾಷ್ಟ್ರದಲ್ಲಿ ಪಡೆದುಕೊಳ್ಳೋದಕ್ಕೆ ನಮ್ಮ ವಿಭಾಗದಲ್ಲಿ 3 ವರ್ಷಗಳಿಂದ ಸತತವಾಗಿ ಕೆಲಸವನ್ನು ಮಾಡಿದವರು ಸಹೋದರಿ ರೇಷ್ಮಾ ಮಾನೆ. ಅವರು ಮನೆ ಮಾತು ಮರಾಠಿ ಕನ್ನಡದ ವಿಭಾಗದ ಬಗ್ಗೆ ಎಷ್ಟು ಕಾಳಜಿಯಿಂದ ಕೆಲಸ ಮಾಡ್ತಾರಲ್ಲ ಈ ಸಹೋದರಿಗೆ, ರಿಯಲಿ ವಿ ಆರ್ ಥ್ಯಾಂಕ್ಫುಲ್ ಟು ಯು ಮ್ಯಾಮ್. ಇದು ನಮ್ಮ ವಿಭಾಗ ಎಲ್ಲ ವಿಭಾಗಗಳಲ್ಲಿ ಒಂದು ಹೌದು, ಎಲ್ಲ ನಾವು ಹೇಳ್ಬೇಕು. ಇತರ ದೊಡ್ಡ ದೊಡ್ಡ ವಿಭಾಗಗಳಿಗೆ ಕನ್ನಡ ವಿಭಾಗವನ್ನ ಮೌಲ್ಯಮಾಪಕರು ಹೋಲಿಸಿದ್ದಾರೆ. ಅದರಲ್ಲಿ ಇವರ ಕೆಲಸ ತುಂಬಾ ಇದೆ. ಥ್ಯಾಂಕ್ ಯು ರೇಷ್ಮಾ. ಥ್ಯಾಂಕ್ ಯು. और करते आणखीन अजून खरा आम्ही आहेत तुमच्या सोबत. तुमच्या आशीर्वाद असेच राहू दे. ರೋಹನ್ ಸರ್, ಈಗ ನಿಮ್ಮ ಸರದಿ. ಎಲ್ರಿಗೂ ನಮಸ್ಕಾರಗಳು. ಪ್ರಪ್ರಥಮವಾಗಿ ಇವತ್ತಿನ ಸಾಧನೆಗೆ ಯಾರೆಲ್ಲ ಸನ್ಮಾನಕ್ಕೋ ಸತ್ಕಾರಕ್ಕೋ ಗೌರವಕ್ಕೋ ಭಾಜನರಾಗಿರೋಂಥ ಎಲ್ಲ ಸಹೋದರ ಸಹೋದರಿಯರಿಗೆ ನಾನು ಅಭಿನಂದಿಸ್ತಾ ಇದ್ದೇನೆ. ಶುಭಾಶಯಗಳು. ನಾನು ಇವತ್ತು ಒಂದು ಅತಿಥಿಯಾಗಿ ಬರಬೇಕು ಹೇಳುವ ಒಂದು ಪ್ರಸ್ತಾವನೆಯನ್ನು ನಮ್ಮ ಗುರುಗಳು ಡಾಕ್ಟರ್ GN ಉಪಾಧ್ಯಾಯರು ಕೇಳಿಕೊಂಡಾಗ ನಾನು ಅಷ್ಟೊಂದು ಆ ಮಟ್ಟವನ್ನು ಇಟ್ಕೊಂಡಿದ್ದೇನೆ ಇಲ್ಲೋ ಗೊತ್ತಿಲ್ಲ. ಆದರೂ ಸಹ ಅವರ ನಂದು ಪತ್ರಕರ್ತರ ಸಂಘದ ಅಧ್ಯಕ್ಷನಾಗಿ ಆದರೂ ಬರಬೇಕು ಹೇಳುವುದಕ್ಕೆ ನಾನು ಈ ಒಂದು ಸ್ಥಾನವನ್ನು ಅಲಂಕರಿಸಿದ್ದೇನೆ. ನಮ್ಮ ಗುರುಗಳಿಗೆ ಮೊದಲ ಧನ್ಯವಾದಗಳು. ಭವಾನಿ ಅಮ್ಮ ಅಂತ ಹೇಳಿದರೆ ನನ್ನನ್ನು ಒಂದು ತುತ್ತು ಊಟ ಕೊಡಿಸಿ ಉಣ್ಣಿಸಿದ ಅಮ್ಮ. ಹಾಗಾಗಿ ನಾನು KD ಶೆಟ್ಟಿಯವರು ಅಂದರೆ ನಮ್ಮ ದೊಡ್ಡಣ್ಣ ಇದ್ದಾಗೆ. ಅವರ ಜೊತೆ ಭಾಳಷ್ಟು ವರ್ಷಗಳಿಂದ ಒಂದು 20 ವರ್ಷದ ಮೊದಲು ಅವರ ಮನೆಗೆ ಹೋದಾಗ ಅವರನ್ನು ನೆನಪಿಸಿಕೊಂಡ ಆ ದಿನಗಳನ್ನು ನಾನು ಮತ್ತೆ ಹೇಳಲಿಕ್ಕೆ ಬಯಸಲಿಲ್ಲ. ಯಾಕೆಂದರೆ ಭವಾನಿ ಅಮ್ಮನ ಫೋಟೋ ನಾನು ಎಲ್ಲಿ ಕೂತ್ಕೊಳ್ತೇನೆ ಮನೆಯಲ್ಲಿ ಅಲ್ಲೇ ಮೇಲೆ ಇಟ್ಕೊಂಡಿದ್ದೇನೆ. ಅದಕ್ಕಿಂತ ದೊಡ್ಡ ನಾನು ಏನು ಅವಶ್ಯಕತೆ ಇಲ್ಲ. ಹಾಗಾಗಿ ಮಾತೃದೇವೋಭವ ಹೇಳುವುದಕ್ಕೆ ಅವರನ್ನು ನಾನು ಕಣ್ಣಾರೆ ಕಂಡವ. ಈಗ ಡಾಕ್ಟರ್ ಶಿವರಾಮ್ ಭಂಡಾರಿ ಅವರು, ಅವರಿಗೆ ಏನೋ ಒಂದು
ಇಮೋಷನಲ್ ಆಗ್ತಾರೆ. ಯಾಕೆಂದರೆ ನಾನು ಅವರನ್ನು ಕಂಡಿದ್ದೇನೆ. ಸಾಧಾರಣ ಒಂದು 46-50 ರಾಷ್ಟ್ರಗಳಿಗೆ ಅಮ್ಮನನ್ನು ಕರ್ಕೊಂಡು ಹೋದಂಥ ವ್ಯಕ್ತಿ. ನಮ್ಮಿಂದ ಅದನ್ನು ಸಾಧ್ಯ ಆಗಲಿಕ್ಕಿಲ್ಲ. ಯಾಕೆಂದರೆ 3 ಗಂಟೆ ಮೊದಲು ಏರ್ಪೋರ್ಟ್ಗೆ ಇಂಟರ್ನ್ಯಾಷನಲ್ ಹೋಗಬೇಕಾದ್ರೆ 6 ಗಂಟೆ ಮೊದಲು ಇವರು ಅವರ ಸೇವೆಯನ್ನು, ಆ ಬ್ಯಾಗ್ಗಳನ್ನು ಎತ್ಕೊಂಡು ಇವರು ಇದ್ದಾರೆ. ಅದನ್ನು ಅನುಭವಿಸಿದ ಮಹನೀಯರು. ಇವರ ಬಗ್ಗೆ ಅವರು ಬರುವಾಗಲೇ ಹೇಳಿದರು, ಕೆ ಡಿ ಶೆಟ್ಟರು ಅಂದರೆ ಈ ರೀತಿ ಅಂತ ಹೇಳಿದರು. ಇಬ್ಬರು ಮಾತೃ ದೇವೋಭಾವ ಹೇಳುವುದಕ್ಕಾಗಿ ಒಂದು ವಿಚಾರ. ಹಾಗಾಗಿ ಅವರು ಹೇಳ್ತಾರೆ, ನಮಗೆ ಚಿಕ್ಕ ಇರುವಾಗ ಅಪ್ಪನ ಮುಖ ನೋಡಿಲ್ಲ, ಅಮ್ಮನನ್ನು ಈಗಲೂ ಇತ್ತೀಚೆಗೆ ನಿಧನರಾದರು. ಯಾಕೆಂದರೆ ಡಾಕ್ಟರ್ ಪೂರ್ಣಿಮಾ ಶೆಟ್ಟಿ ಅವರು ಹೇಳಿದರು, ಕಳೆದ ಸಲ ಬರುವಾಗ ಅಮ್ಮ ಇದ್ದರು, ಈ ಸಲ ಅದು ಅವರಿಗೆ ಸ್ವಲ್ಪ ಅಂದರೆ ನೆನಪಿಸ್ಕೊಂಡ್ರು. ಅವರು ಬರುವಾಗನೂ ಹೇಳಿದರು, ನಮ್ಮ ಡಾಕ್ಟರ್ ಜಿ ಎನ್ ಉಪಾಧ್ಯಾಯರ ಬಗ್ಗೆ ಅಷ್ಟು ಅಭಿಮಾನ. ಅಂದರೆ ಅವರು ಹೇಳ್ತಾ ಇರ್ತಾರೆ, ವಾರಕ್ಕೆ 2 ಸಲ ಆದರೂ ನಾವು ಏನಾದರೂ ಹೋಗಿ ಸಿಗುವ, ಏನಾದರೂ ನಮ್ಮಿಂದ ಹೆಲ್ಪ್ ಆಗ್ಬೋದಾ ಅಂತ ಹೇಳಿ ಆ ರೀತಿಯಲ್ಲಿ ಅವರು ಹೇಳಿದರು. ಅವರು ನಿಧನರಾದ ತಕ್ಷಣವೇ ನನಗೆ ಕಾಲ್ ಮಾಡಿದರು. ನಾನು ಹೇಳಿದೆ, ನೋಡಿ ಏಜ್ ಆದಮೇಲೆ ಎಲ್ರಿಗೂ ಸಹಜವೇ, ಮರಣ ಸಹಜವೇ, ಅದಕ್ಕೆ ಭಯಪಡಬೇಕಾಗಿಲ್ಲ. ಅಲ್ಲ, ನನ್ನ ಒಂದು ಶಕ್ತಿ ಹೋಗ್ತಾ ಇದೆ, ನೀವು ಆದರೆ ಹೆದರ್ಕೊಳ್ಬೇಡಿ. ಅವರಿಗೆ ಅಷ್ಟು ಸಾಂತ್ವನ ಹೇಳಿ ನನಗೂ ಬರುತ್ತೆ ಆ ಸನ್ನಿವೇಶವನ್ನು ನೆನೆಸ್ಕೋವಾಗ. ಯಾಕೆಂದರೆ ನಮ್ಮ ಬಾಲ್ಯದ ಜೀವನ ಹೇಗಿತ್ತಂತೇಳಿ ಪಿತೃದೇವೋಭವ ಹೇಳುವಾಗಂದರೆ ಕರ್ನೂರು ಮೋಹನ್ ಅವರ ಪಪ್ಪನನ್ನು ನಾನು ಅಷ್ಟು ಆತ್ಮೀಯತೆಯಿಂದ ಕಂಡವ. ಯಾಕೆಂದರೆ ಕರ್ನೂರು ಕೊರಗಪ್ಪರಯ್ಯವರ ಬಗ್ಗೆ ಅದು ಹೇಳಬೇಕಂದ್ರೆ ಅದು ನನ್ನಿಂದ ಸಾಧ್ಯ ಆಗಲಿಕ್ಕಿಲ್ಲ. ಅದು ಅಂಥ ಒಂದು ತಂದೆಗೆ ಒಬ್ಬ ಮಗನಾಗಿ ಸಾರಥ್ಯ ನಾವು ಅವ್ರಿಗೆ ಹೇಳ್ತೇವೆ. ಅದು ಅವರು ಯೂನಿವರ್ಸಿಟಿಗೆ ಕರೆಯುವುದಿಲ್ಲ ಅಂತ ಹೇಳುವ ಹಾಗಿಲ್ಲ. ಯಾಕೆಂದರೆ ಅವರೇ ಯೂನಿವರ್ಸಲ್ ಆಗಿ ಇದ್ದವರು. ಹಾಗಾಗಿ ಅವರ ಪಪ್ಪನಿಂದಲೂ ನನಗೆ ಒಂದು ಒಡನಾಟ ಇದ್ದ ಕಾರಣ ಮಗನಿಂದಲೂ ಅದು ನಾವು ಮುಂದುವರಿಸಬೇಕಾಗಿ ಹೇಳುವುದಕ್ಕಾಗಿ ನಾವು ಇಂಥದ್ದನ್ನು ಸಾಧನೆ ಮಾಡಲಿಕ್ಕೆ ಬಂದವರು. ಪತ್ರಕರ್ತನಾಗಿ ಹೇಳುವುದಾದರೆ ನಾನು ವಿಶೇಷವಾಗಿ ಡಾಕ್ಟರ್ ಜಿ ಎನ್ ಉಪಾಧ್ಯಾಯರನ್ನು ಯಾವತ್ತು UGC ಹೇಳಿ ನಾನೊಂದು ನನ್ನ ಮನಸ್ಸಿಗೆ ಬರುತ್ತೆ. ಯಾಕೆಂದರೆ ಆ ಒಂದು ಯೂನಿವರ್ಸಿಟಿ ಗ್ರ್ಯಾಂಟ್ಸ್ ಅಂತೇಳಿ ಇದಿದೆಯಲ್ಲ, ಕಮಿಷನ್ ಅಂದರೆ ನಮ್ಮ ವಿಶ್ವವಿದ್ಯಾನಿಲಯದ ಅನುದಾನ ಆಯೋಗ ಅಂತಿದೆ. ಅಂಥ ಒಂದು UGCಗೆ ನಮ್ಮ ಜಿ ಎನ್ ಉಪಾಧ್ಯಾಯರು ಸಮಾನರು. ಕರ್ನಾಟಕದ ಅಂತೇಳಿ ಅಲ್ಲ, ನಾನು ನೋಡ್ತಾ ಇದ್ದೇನೆ, ಕನ್ನಡಿಗರು ಅಂತೇಳಿ ಅಲ್ಲ, ತುಳುವರ್ ಅಂತೇಳಿ ಅಲ್ಲ, ಕೊಂಕಣಿಗರು, ಮರಾಠಿಗರು ಯಾರೂ ಇದ್ದರು, ಅವರನ್ನು ಕರೆಸಿಕೊಂಡು ಪ್ರೋತ್ಸಾಹ ಕೊಡುವಂಥದ್ದು ಅಲ್ವಾ ಮೇಡಮ್? ನಮ್ಮ ಅಕ್ಕ ಸುರೇಖಾ ದೇವಡಿಗ ಅವರು ಇದ್ದಾರೆ, ಅವರು ನಾವು ಮಾತನಾಡ್ತಿದ್ದೆ ಅವರ ಬಗ್ಗೆ. ನಾನು ಸುಶೀಲಾ ದೇವಡಿಗೆ ಇದ್ದಾರೆ, ಅವರ ಜೊತೆನೂ ಇವರ ಬಗ್ಗೆ ನಾನು ಶಿವರಾಮ್ ಭಂಡಾರಿ ಅವರ ಜೊತೆನೂ ಇವರ ಬಗ್ಗೆ ಮಾತನಾಡ್ತಿರ್ತೇನೆ. ಅಂದರೆ ಅಧ್ಯಾಪಕ ನೋಡಿ, ಅವರು ಹುಟ್ಟುವಾಗಲೇ ಅದನ್ನು ಒಂದು ಹೆಸರನ್ನು ಅದು ಮಾಡಿಕೊಂಡಿದ್ದಾರೆ, ಉಪಾಧ್ಯಾಯ ಅಂತೇಳಿ. ಉಪಾಧ್ಯಾಯ ಅಧ್ಯಾಪಕರು. ಅಂಥ ಅಧ್ಯಾಪಕರನ್ನು ಪಡಿಬೇಕಾದ್ರೆ ನಾವು ಎಷ್ಟು ಭಾಗ್ಯವಂತರು. ಅವರೆಲ್ಲ ಎದುರು ಬಂದು ನಿಂತ್ಕೊಂಡು ನಾವು ಮಾತನಾಡಿದರೆ ಅದು ಬರೀ ತಪ್ಪೇ ಆಗ್ಬೋದು ಹೊರತು ಯಾವುದು ನಾವು ಸಾಧ್ಯ ಇಲ್ಲ. ನಾನು ಅವರೊಂದು ಆ ಗೌರವವನ್ನು ಇಟ್ಕೊಂಡಿದ್ದೀನಿ. ನಾನು ಯಾರ್ದು ಅಭಿಮಾನಿ ಆಗಿ ಇದ್ದವನಲ್ಲ. ಇಂಥ ಒಂದು ಗುರುಗಳ ನಾನು ಯಾವತ್ತೂ ಅಭಿಮಾನವನ್ನು ಇಟ್ಕೊಂಡಿದ್ದೇನೆ. ಇವತ್ತು ಒಂದು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಬಂತು ಹೇಳಿದರೆ ಅಲ್ಲಿಗೆ ಅಲ್ಲಿ ಮುಗಿಬಾರ್ದು. ಅದಕ್ಕೆ ನಮ್ಮ ವಿಶ್ವವಿದ್ಯಾಲಯದಿಂದ ನಮ್ಮ ಏನು ಅರ್ಹತೆ ಉಂಟು ಅದರ ಮೇಲೆ ಇವರನ್ನೊಂದು ಕರೆದು ಸನ್ಮಾನ ಮಾಡೋದಾದರೆ ಅದು ನಮ್ಮ ಅಣ್ಣನಿಗೆ ಸಲ್ಲುವ ಸನ್ಮಾನ, ಅದು ನಮಗೂ ಸನ್ಮಾನ, ಕರ್ನಾಟಕದ ಇಡೀ ಜನತೆಗೂ ಒಂದು ಮುಂಬೈ ವಿಶ್ವವಿದ್ಯಾಲಯದ ಒಂದು ಸನ್ಮಾನ ಅಂತ ಈ ಗೌರವ ಅಂತ ತಿಳಿದು ನಾನು ಇಲ್ಲಿ ಬಂದಿದ್ದೆ. ಹಾಗಾಗಿ ನಾನು ಯಾವತ್ತೂ ವರದಿ ಮಾಡುವಾಗ ನಾನೊಂದು 40 ಮಾಧ್ಯಮಗಳಿಗೆ ವರದಿ ಮಾಡ್ತೇನೆ. ಅದರಲ್ಲಿ ಒಂದರಲ್ಲಿ ತಪ್ಪಾದರೆ ಎಲ್ಲದರಲ್ಲೂ ತಪ್ಪಾಗಿ ಬರುತ್ತೆ. ತುಂಬ ಯೋಚನೆ ಮಾಡ್ತೇನೆ. ದೈಜೋಳಲ್ಲಿ ಒಂದು ಮಾಧ್ಯಮದಲ್ಲಿ ಬಂದರೆ ನಮ್ಮ ಕರ್ನೂರು ಮೋಹನ್ ಅವರಿಗೆ ಗೊತ್ತು, ದುಬೈಯಲ್ಲಿ ಅವರು ಸಂಪಾದಕರೆಲ್ಲ ಜೊತೆಯಲ್ಲಿ ಇರುವವರೇ. ಹಾಗಾಗಿ ನಾನು ಯಾವತ್ತೊಂದು ಯೋಚನೆ ಮಾಡುವಾಗ ನಾನು ಯೂನಿವರ್ಸಿಟಿಗೆ ಬರೋದು ನನ್ನ ಒಂದು ಕೆಲಸ ಅಂತ ತಿಳ್ಕೊಂಡ್ರೆ, ಯೂನಿವರ್ಸಲ್ ಆಗಿ ನಮ್ಮ ಜಿ ಎನ್ ಉಪಾಧ್ಯಾಯರು
ಅವರು ಒಂದು ಗುರುತರ ಒಂದು ಕೆಲಸ ಮಾಡುವಾಗ ನಮ್ಮ ಧರ್ಮ ಏನು ಅದು ತೋರಿಸುವುದು ಸಮಾಜಕ್ಕೆ ಪತ್ರಕರ್ತನಾಗಿ, ಹೌದಲ್ವಾ? ಅದನ್ನು ಮಾಡ್ತಾ ಇದ್ದೇನೆ ಹೊರತು ನಾನು ಬೇರೆ ಏನು ಹೆಚ್ಚುವರಿ ಕೆಲಸ ಮಾಡುವುದಿಲ್ಲ. ಆದರೆ ಅವ್ರು ಹೇಳ್ತಾರೆ ನೀವು ನಮ್ಮನ್ನು ಈ ಮಟ್ಟಕ್ಕೆ ಬೆಳೆಸ್ತಾ ಇದ್ದೀರಿ. ನಾವು ಬೆಳೆಸುವುದಲ್ಲ, ಅವರು ಮಾಡಿದ ಕೆಲಸಕ್ಕೆ ನಾವು ಏನಾದರೂ ಅಲ್ಲಿ ಇದ್ದೇವೆ, ಅಳಿಲ ಸೇವೆ ಅಂತೇಳಿ ಮಾಡುವಂಥದ್ದು. ಹಾಗಾಗಿ ಸಾಧಾರಣ ಒಂದು 15 ವರ್ಷದಿಂದ 1.5 ದಶಕದಿಂದ ನಾನು ಇಲ್ಲಿ ಸಕ್ರಿಯನಾಗಿ ಇರಲಿಕ್ಕೆ ಕಾರಣ ಡಾಕ್ಟರ್ ಜಿ.ಎನ್. ಉಪಾಧ್ಯಾಯ ಅವರೇ. ಅವರಿಗೆ ನಾನು ಗುರುವಾಗಿಯೇ ನಾನು ತಿಳ್ಕೊಂಡವ. ಈ ಎಲ್ಲ ಒಂದು ಅವಕಾಶಕ್ಕೆ ಮತ್ತು ಎಲ್ಲೋ ಮೂಲೆ ಇದ್ದಂಥ ಪ್ರತಿಭೆಗಳಿಗೆ ಶೈಕ್ಷಣಿಕವಾಗಿ ಪ್ರೋತ್ಸಾಹ ಕೊಟ್ಟಂಥ ಅವರು ಮೇರು ಒಂದು ಮೇಧಾವಿ ಆಗಿದ್ದಾರೆ. ಇವರಿಗೆ ನಾನು ಸದಾ ಋಣಿಯಾಗಿದ್ದೇನೆ. ಹಾಗೆ ಮಗದೊಮ್ಮೆ ಯಾರ್ಯಾರು ಏನೇನು ಸಾಧನೆ ಮಾಡಿದ್ದೀರಿ ಎಲ್ರಿಗೂ ನಾನು ಶುಭಾಶಯಗಳನ್ನು ಹೇಳ್ತಾ ಅವಕಾಶಕ್ಕಾಗಿ ವಂದಿಸ್ತೇನೆ. ಧನ್ಯವಾದ. ವಂದನೆಗಳು ಬ್ರೌನ್ಸ್ ಬಂಟ್ವಾಳ ಅವರಿಗೆ. ಬಹುಶಃ ಏನು ಸುಧಾಕ್ಕೆ 2 ಮಾತಾಡ್ತೀರಾ? ಬನ್ನಿ 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 2 ಮಾತಾಡಿ. आज रेशमा को भी बात करना है. ನಮಸ್ಕಾರ. ಪೂಜ್ಯ ಗುರುಗಳಾದ ಉಪಾಧ್ಯಾಯ ಸರ್, ಪೂಜ್ಯ ನನ್ನ ಶಿಕ್ಷಕಿಯಾದ ಪೂರ್ಣಿಮಾ ಮೇಡಮ್, ರಾಜ್ಯೋತ್ಸವ ಪುರಸ್ಕಾರ ಪಡೆದ ಶಿಕ್ಷಕರನ್ನ, ಸಣ್ಣ ಅವರ ಪರಿಚಯ ಇದೆ, ಮೌನಣ್ಣ ಅವರ ಪರಿಚಯ ಇದೆ, ಎಲ್ಲ ನನ್ನ ಸಹೋದರ ಸಹೋದರಿಯರೇ, ನಿಮಗೆಲ್ಲರಿಗೂ ನಮಸ್ಕಾರ. ನಾನು ಭಾವುಗಳಾಗ್ತಿದ್ದೇನೆ. ಯಾಕೆಂದರೆ ತುಂಬ ಚಿಕ್ಕ ವಯಸ್ಸಿನಲ್ಲಿ ನಾನು ಎಜುಕೇಷನ್ ನಿಲ್ಲಿಸಿಬಿಟ್ಟಿದ್ದೆ. ನಮ್ಮ ಮನೆಯಲ್ಲಿ ಗೊತ್ತಿಲ್ಲ, ಎಜುಕೇಷನ್ಗಿಂತ ಹೆಚ್ಚಾಗಿ ಗಂಡನ ಮನೆಗೆ ಹೋಗಿ ಬಾಳುವೆ ತುಂಬ ಇಂಪಾರ್ಟೆಂಟ್ ಅಂತ ಅನಿಸ್ಕೊಂಡವರು. ನನಗೆ SSC ಆದಮೇಲೆ ಓದಲಿಕ್ಕೆ ಆಗಲಿಲ್ಲ. ನಾನು ಅಲ್ಲಿಗೆ ನನ್ನ ವಿದ್ಯಾಭ್ಯಾಸನ ಮುಗಿಸಿಬಿಟ್ಟಿದ್ದೆ. ಅದು ನಾನು ಇಂಗ್ಲೀಷ್ ಮೀಡಿಯಂನಿಂದ ಕನ್ನಡ ಮೀಡಿಯಂಗೆ ಹೆಸರಲ್ಪಟ್ಟ ವಿದ್ಯಾರ್ಥಿ ಅಂತ ಹೇಳ್ತೇನೆ. ಯಾಕೆಂದರೆ ಏನೋ ಒಂದು ಟೀಚರ್ ಬಂದು ಕೆನ್ನೆಗೆ ಹೊಡೆದ್ರು ಅಂತ ಅದು ಇಂಗ್ಲೀಷ್ ಮೀಡಿಯಂನಿಂದ ನಾನು ಹೋಗೋದೇ ಇಲ್ಲ, ಇನ್ನು ಬೇಡವೇ ಬೇಡ, ಶಿಕ್ಷಣವೇ ಬೇಡ ಅಂತ ಬಿಟ್ಟವಳು. ಅಪ್ಪ ಕನ್ನಡ ಮುನ್ಸಿಪಲ್ ಶಾಲೆಗೆ ಹೋಗಿ ಇಂಗ್ಲೀಷ್ನಿಂದ ಬಂದಿದ್ದಾಳೆ, ಸ್ವಲ್ಪ ಸಮಾಧಾನ ಮಾಡಿ ಕಲಿಸಿ ಅಂತ ಪಾಪ ಹೇಳಿಕೊಂಡು ಅಲ್ಲೂ ಸ್ಲೋ ಲರ್ನರ್ ಅದು ಇದು ಅಂತ ಇದು ಮಾಡಿದೆ, ಕಲ್ತವಳು ನಾನು. ಮತ್ತು ನಾನು ಪುನಃ ಮದುವೆ ಆಗಿ ಮಕ್ಕಳಾದ್ಮೇಲೆ ನನಗೆ ಪುನಃ ಅನಿಸಿತು ನಾನು ಶಿಕ್ಷಣ ಇಲ್ಲಿ ನಿಲ್ಲಿಸಬಾರ್ದು ಅಂತ. ಯಶವಂತರಾವ್ ಓಪನ್ ಯೂನಿವರ್ಸಿಟಿಯಲ್ಲಿ ನಾನು 46ನೇ ವಯಸ್ಸಿನಲ್ಲಿ ಗ್ರ್ಯಾಜುಯೇಷನ್ ಮಾಡಿದೆ. ಆಮೇಲೆ ಕಲಾವಿದೆ ಅಂತ ನನಗೆ ಜನರು ಕೇಳ್ತಾರೆ, ಇದು ಫೀಲ್ಡ್ ಅಲ್ಲದಿದ್ರೆ ಬೇರೆ ಯಾವುದರಲ್ಲಿ ನೀವು ಏನು ಮಾಡ್ತಿದ್ರೆ? ನಾನು ಏನೂ ಮಾಡ್ತಿಲ್ಲ, ನಾನು ಕಲಾವಿದೆಯೇ ಆಗಿ ಹುಟ್ಟಬೇಕಂತ ನನಗಿತ್ತು. ನಾನು ಕಲಾವಿದೆಯಾಗೇ ಇದ್ದೇನೆ ಈಗಲೂ ಕೂಡ. ಆದರೆ ಮುಂಬೈ ವಿಶ್ವವಿದ್ಯಾಲಯದಲ್ಲಿ ನನಗೆ ಸನ್ಮಾನ ಇವತ್ತು ತಂದು ಕೊಟ್ಟದ್ದು ನನಗೆ ಮಾಡಿದ್ದು ಮೇಡಮ್, ನನ್ನ ತಂಗಿಯಾಗಿ ಪೂರ್ಣಿಮಾ ಮೇಡಮ್ ಹಾಗೂ ಗುರುಗಳಾದ ಉಪಾಧ್ಯಾಯ ಸರ್. ಈಗ ನಿಜವಾಗ್ಲೂ ನನಗೆ ಇಂಥ ಸೌಭಾಗ್ಯ ನನ್ನ ಮಡಿಲಿಗೆ ಬರ್ತದೆ ಅಂತ ನಾನು ಯಾವಾಗಲೂ ಯೋಚನೆ ಮಾಡಿಲ್ಲ. ಇಂಥ ಒಂದು ಸೌಭಾಗ್ಯ ತಂದು ಕೊಟ್ಟದ್ದಕ್ಕೆ ನಾನು ಇಲ್ಲಿ ಮೆಟ್ಟಲು ಹತ್ತುವಾಗ ಅನಿಸಿದೆ, ಏನೋ ನನಗೊಂದು ಅಡಿಷ್ನಲ್ ಏನೋ ಒಂದು ಕಲಿಬೋದು ನಾನು ಅಂತ. ಆದರೆ ಹಿಂದಿಯಲ್ಲಿ ಹೇಳ್ತಾರೆ ಅಕೇಲೆ ಚಲೇತೆ ಕಾರ್ವಾ ಮಿಲ್ತಾಗೆ ಅಂತ ಹೇಳ್ತಾರೆ. ಹಾಗೆ ಒಬ್ಬಳೇ ಮೆಟ್ಟಲು ಹತ್ತಿ ಬಂದಿದ್ದೆ, ಅದರಲ್ಲಿ ಒಂದು ಪರಿವಾರ ಸಿಕ್ಕಿತ್ತು ನನಗೆ. ಇಂಥ ಒಂದು ಗುರುಗಳು ಸಿಕ್ಕಿದ್ರು, ಉಮಾ ಮೇಡಮ್ ಇದ್ರು, ಶೈಲಜಾ ಮೇಡಮ್ ಇದ್ರು, ಇವರಿಗೆಲ್ರಿಗೂ ಮತ್ತೆ ಎಲ್ಲ ನನ್ನ ಸಹೋದರ ಸಹೋದರಿಯರು ನನ್ನೊಟ್ಟಿಗೆ. ನಾನು ಅವರಿಗೆ ವಯಸ್ಸಿಗಿಂತ ತುಂಬ ಹೆಚ್ಚಾಗಿದ್ದೆ, ಆದರೆ ಎಲ್ಲರೂ ನನ್ನೊಟ್ಟಿಗೆ ಕೂಡಿಕೊಂಡು ನಾವೆಲ್ಲರೂ ಒಂದು ಒಳ್ಳೆಯ ಪರಿವಾರ ಆಯಿತು. ಸರ್, ನಾನು ತುಂಬ ಚಿರಋಣಿ ಅಂತ ಹೇಳ್ತೇನೆ ಸರ್. ನನಗೆ ಇಲ್ಲಿ ಕರೆದು ನನಗೆ ಸನ್ಮಾನ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಸರ್, ಧನ್ಯವಾದಗಳು. ಥ್ಯಾಂಕ್ಸ್ ಸರ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ವಂದನೆಗಳು ಸುಧಾಕ. ನಿಮ್ಮ ಜೀವನದಲ್ಲಿ ಇನ್ನಷ್ಟು ಯಶಸ್ಸು ಸಿಗ್ಲಿ ಅಂತ ನಾವು ಹಾರೈಸ್ತೇವೆ. ನಾನು ನಮ್ಮ ಪ್ರಥಮ ರ್ಯಾಂಕ್ ವಿಜೇತೆಯಾಗಿರುವಂತಹ ಕಲಾ ಭಾಗವತರು ಮಾತುಗಳನ್ನಾಡಬೇಕು ಅಂತ ಇದ್ದಾರೆ. ಪ್ರಥಮವಾಗಿ ಸತಿ MAಯಲ್ಲಿ ಕಲಾ ಭಾಗವತ ಬಂದಿದ್ದಾರೆ. ನನಗೆ ಈಶ್ವರ್ ಈಗ ಹೇಳಿದರು, ಅಲ್ಲಿ ನಮ್ಮದು MBU ಕೇಂದ್ರ ಫಸ್ಟ್ ಗೋಲ್ಡ್ ಮೆಡಲ್ ಅವರಿಗೆ ಹೋಗ್ತಾ ಇದ್ದೀನಿ, ನೀವೊಂದು ಅಟೆಂಡ್ ಆಗಿ ಬನ್ನಿ ಅಂತ. ಹಾಗೆ ಬಂದವ. ಸಾರಿ, ನಾನು ಪರವಾಗಿಲ್ಲ, ಅವರ ಇದರಲ್ಲಿ ನಾನು ಪಳಗಿದವ. ಅಕ್ಷಯದಲ್ಲಿ ನಾನು ಸಾಧಾರಣ 10-15 ವರ್ಷದಿಂದ ಅವರೊಟ್ಟಿಗಿದ್ದ. ಅವರಲ್ಲಿ ನನ್ನನ್ನು ಕರ್ಕೊಂಡು ಕರೆದುಕೊಂಡು ಬಂದದ್ದು.
ಹಾಗೂ ಈ ಈಶ್ವರಿ ಅಲೆಯೂರು ಮತ್ತು ಹರೀಶ್ ಯಜಮಾಡಿ ಅವರು ಇವರು ನನ್ನ ಗುರುಗಳು ಕೂಡ. ಗುರುಗಳು ಎಲ್ಲಿಯಾದರೂ ಒಳ್ಳೆಯ ಸಂಘಟಕರು, ಸಮಾಜ ಸೇವೆಯಲ್ಲಿ ತಮ್ಮನ್ನ ಮಂಗೇರವರು, ಸತೀಶ್ ಮಂಗೇರ್ ಅಂತ ಅಕ್ಷಯದ ಮೆರವಣಿಗೆಯಲ್ಲಿ ಅವರ ಪಾತ್ರ ಇದೆ. ಅವರಿಗೆ ನಮ್ಮನ್ನು ಒಂದು ಪಬ್ಲಿಕ್ಕಿಗೆ ಇಂಟ್ರೊಡ್ಯೂಸ್ ಮಾಡಿಕೊಟ್ಟವರು ನಮ್ಮ ರೋನ್ಸ್ ಬಂಟಾಳು. ಅವರ ಪತ್ರಿಕೆಯಲ್ಲಿ ನಮ್ಮ ಬಗ್ಗೆ ಎಲ್ಲ ಬರೆದು ನಾನು ಹಲವಾರು ಸಂಘ ಸಂಸ್ಥೆಯಲ್ಲಿದ್ದೇನೆ. ಕನ್ನಡ ಭವನದಲ್ಲಿದ್ದೇನೆ, ಮುಂಬೈ ಕನ್ನಡದಲ್ಲಿದ್ದೇನೆ, ಹಾಗೆ ಅಕ್ಷಯದಲ್ಲಿದ್ದೇನೆ. ಹೀಗೆ ನನ್ನ ಅಳಿಲು ಸೇವೆಯನ್ನು ಮಾಡ್ತಾ ಇದ್ದೇನೆ. ನಮಗೆ ಒಂದು ಪಬ್ಲಿಕ್ನಲ್ಲಿ ಪ್ಲೇಸ್ ಮಾಡಿಕೊಟ್ಟವರು ರೋನ್ಸ್ ಬಂಟಾಳು. ನಮಸ್ಕಾರ ಸರ್. ಎಲ್ಲರಿಗೂ ನಮಸ್ಕಾರ. ರಾಜ್ಯ ಪ್ರಶಸ್ತಿ ವಿಜೇತರಾದಂತಹ ಕುಸುಮೋದರ ಶೆಟ್ಟಿ ಅವರಿಗೂ ನನ್ನ ವಂದನೆಗಳು. ರೋಹನ್ಸ್ ಬಂಟ್ವಾಳ ಸರ್ ಅವರಿಗೆ ವಂದನೆಗಳು. ನಮ್ಮ ವಿಭಾಗದ ಮುಖ್ಯಸ್ಥರು, ನನ್ನ ಗುರುಗಳು ಆದ ಡಾಕ್ಟರ್ ಜಿ.ಎನ್. ಉಪಾಧ್ಯಾಯ ಅವರಿಗೆ ಶಿರವಾಗಿ ವಂದಿಸುತ್ತೇನೆ. ಹಾಗೂ ಸಹ ಪ್ರಾಧ್ಯಾಪಕಿಯಾದ ಪೂರ್ಣಿಮಾ ಶೆಟ್ಟಿ ಮೇಡಮ್ ಅವರಿಗೂ ನನ್ನ ಅನಂತ ವಂದನೆಗಳು. ನನ್ನ ಸಹಪಾಠಿಗಳೆಲ್ಲರಿಗೂ ವಂದಿಸುತ್ತಾ, ಇವತ್ತು ನನ್ನ ಸಾಧಕರಿಗೆ ಗೌರವ ಅಂತ ಒಂದು ಕಾರ್ಯಕ್ರಮ, ನಾನು ಏನಷ್ಟು ಸಾಧನೆ ಮಾಡಿದ್ದೇನೆ ಅಂತ ನೋಡುವಾಗ ಇಲ್ಲಿರುವಂತಹ ನಮ್ಮ ನಾಡಿನಲ್ಲಿರುವಂತಹ ಮುಂಬೈಲಿರುವಂತಹ ಇಲ್ಲಿ ನಮ್ಮ ಎದುರಿಗೆ ಈಗ ಕುತ್ಕೊಂಡಿರುವಂತಹ ಇಂತಹ ಒಂದು ಸಾಧಕರ ಎದುರಿಗೆ ನಮ್ಮ ಸಾಧನೆ ಏನೂ ಅಲ್ಲ ಅನ್ನೋದು ಒಂದು ನನ್ನ ಅನಿಸಿಕೆ ಇವತ್ತಿನ ಒಂದು ವಾತಾವರಣದಲ್ಲಿ ನನಗೆ ಅನಿಸ್ತಾ ಇದೆ. ಅದರೊಂದಿಗೆ ನನಗೆ ಒಂದು ಜವಾಬ್ದಾರಿ. ಇವರು ಎಷ್ಟೋ ಮಾತುಗಳನ್ನು ಹೇಳಿದರು, ನಾವು ಎಷ್ಟು ಪಡ್ಕೊಂಡೇವೋ ಅದರ 2 ಪಟ್ಟು ನಾವು ಸಮಾಜಕ್ಕೆ ಕೊಡಲಿಕ್ಕೆ ನಾವು ಅದರಲ್ಲಿ ಪ್ರಯತ್ನಿಸಬೇಕು ಅಂತ. ಆ ನಿಟ್ಟಿನಲ್ಲಿ ನಾನು ಮುಂದುವರಿಯುತ್ತೇನೆ ಅನ್ನುವಂತಹ ಒಂದು ಚಿಕ್ಕ ಭರವಸೆಯನ್ನು ನಾನು ಕೊಡಲಿಕ್ಕೆ ಇಷ್ಟಪಡ್ತೇನೆ ಈ ಸಂದರ್ಭದಲ್ಲಿ. ಮತ್ತು ನನ್ನ ಒಂದು ವಿದ್ಯಾಭ್ಯಾಸವನ್ನು ಈ ನಿಟ್ಟಿನಲ್ಲಿ ನನಗೆ ತವರು ಮನೆಯ ವಾತಾವರಣವನ್ನು ಕಲ್ಪಿಸಿಕೊಟ್ಟು ಈ ಒಂದು ವಿಶ್ವವಿದ್ಯಾಲಯದ ಕನ್ನಡ ವಿಭಾಗ ನನ್ನನ್ನು ಬೆಳೆಸಿದೆ. ನಾನು ವಿಜ್ಞಾನದ ಪದವೀಧರೆ, ಆದರೂ ನನ್ನನ್ನು MA ವಿದ್ಯಾಭ್ಯಾಸದಲ್ಲಿ ಪ್ರಾರಂಭಿಸಿದಾಗ ನನ್ನ ಶಿಸ್ತುಬದ್ಧವಾಗಿ ಕಲಿಯಲು ನಾನು ಇಲ್ಲಿ ಬಂದಾಗ ನನ್ನ ಪ್ರತಿಭೆಯನ್ನು ಗುರುತಿಸಿ ನನಗೆ ಯಾವ ರೀತಿಯಲ್ಲಿ ಪ್ರೋತ್ಸಾಹ ಕೊಡಬೇಕು ಅನ್ನೋದನ್ನು ನನ್ನ ಸರಿಯಾಗಿ ಗುರುತಿಸಿ ನನ್ನನ್ನು ಆ ನಿಟ್ಟಿನಲ್ಲಿ ಬೆಳೆಸುವಲ್ಲಿ ನಮ್ಮ ವಿಭಾಗದ ಮುಖ್ಯಸ್ಥರು, ಗುರುಗಳು ಹಾಗೂ ಸಹ ಪ್ರಾಧ್ಯಾಪಕರಾದ ಪೂರ್ಣಿಮಾ ಮೇಡಮ್ ಅವರೆಲ್ಲರೂ ಮತ್ತು ನನ್ನ ಸಹಪಾಠಿಗಳು ನನಗೆ ಅತ್ಯಂತ ಸಹಕಾರ ನೀಡಿದ್ದಾರೆ. ಈ ನಿಟ್ಟಿನಲ್ಲಿ ಅವರೆಲ್ಲರಿಗೂ ನಾನು ಚಿರಋಣಿಯಾಗಿರುವೆ. ನನ್ನಿಂದಾದ ಸೇವೆಯನ್ನು ಈ ವಿಭಾಗಕ್ಕಾಗಲಿ ಸಮಾಜಕ್ಕಾಗಲಿ ಕೊಡಲಿಕ್ಕೆ ನಾನು ಆದಷ್ಟು ಪ್ರಯತ್ನಿಸ್ತೇನೆ ಅನ್ನುವಂಥ ಒಂದು ಭರವಸೆಯನ್ನು ಕೊಡ್ತೇನೆ. ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಹಾಗೂ ವಂದನೆಗಳು. ಹೆಚ್ಚಿನ ಮಾತುಕತೆಗಳಿಗೆ ನಮ್ಮೆಲ್ಲ ವಿದ್ಯಾರ್ಥಿ ಮಿತ್ರರೊಂದಿಗೆ ಎಲ್ಲರದ್ದು ಇವತ್ತು ಯೂಟ್ಯೂಬ್ನಲ್ಲಿ ನಮ್ಮದು ಪ್ರಕಟ ಆಗಿದೆ. ವಿದ್ಯಾರ್ಥಿಗಳ ಜೊತೆ ನಾವು ಈಗಾಗಲೇ ಝೂಮ್ ಮುಖಾಂತರ ಮಾತಾಡಿಸಿದ್ದೇವೆ. ಅದರಿಂದ ಇವತ್ತು ನಾನೀಗ ರೇಷ್ಮಾ ಅವರು ಯಾವತ್ತೂ ಕೂಡ ನಮಗೆ ಮಾತಿಗೆ ಸಿಗುವುದಿಲ್ಲ. ಆಜ ಇದರಾಗೆ ಬಾತ್ ಕರ್ನೆ ಕಾ ಜಾ. ಕಳೆದ 8 ವರ್ಷಗಳಿಂದ ನಮ್ಮ ವಿಶ್ವವಿದ್ಯಾಲಯದ ಆಡಳಿತಾತ್ಮಕ ಪರೀಕ್ಷಾ ಮಂಡಳಿಯ ಕೆಲಸಗಳಿರ್ಬೋದು, ಎಲ್ಲ ಕೆಲಸವನ್ನು ಅತ್ಯಂತ ಶ್ರದ್ಧೆ, ಪ್ರೀತಿ, ಗೌರವದಿಂದ ನೋಡ್ತಾ ಇದ್ದಾರೆ. ಈ ಸಹೋದರಿಗೆ सबका नमस्कार. मान्यवरांचे आभार आणि त्यांचे धन्यवाद की त्यांनी मला खूप सहकार्य केलं आहे. प्रत्येक गोष्टीत मला, मी ह्यांच्यापेक्षा लहान असून सुद्धा मला खूप सपोर्ट केलेला आहे. प्रत्येक गोष्टीत मदत आहे. मला तेवढंच प्रेमही मिळते इकडे. मी इतर ठिकाणी काम केलं आहे, पण एवढा मान आणि सन्मान मला कुठेही मिळाला नाही आजपर्यंतच्या 8 वर्षाच्या माझ्या विद्यापीठाच्या कारकिर्दीमध्ये. तर मला खूपच आनंद होत आहे. सगळ्यांना तुम्हाला धन्यवाद देईन मी. माझे स्टुडंटही माझे, असं वाटत नाही की आमचे स्टुडंट आहेत, माझे एक सहकार्य आहेत असंच वाटते. सगळ्यांना थँक्यू. खास करून सर आणि मॅडमचे तर खूपच धन्यवाद. मॅडमनेही मला खूप समजून घेतलं आहे. थोडं कधी काही झालं तरी पण आम्ही कधीच असं त्रास नाही झाला मला इकडे. मला खूप खूप आनंद होतो या गोष्टीसाठी की मला एवढे चांगले सहकार्य मिळाले आणि मी सगळ्यांचे धन्यवाद करेन. फर्स्ट क्लास इन सोशियोलॉजी, MA सोशियोलॉजी. ಇದರ ಜೊತೆಯಲ್ಲಿ ಅವರು MA ಸೋಷಿಯಾಲಜಿ ಕೂಡ ಮಾಡಿ ಪ್ರಥಮ ಶ್ರೇಣಿಯಲ್ಲಿ ಅವರು ಪಾಸ್ ಆಗಿದ್ದಾರೆ. ಕಂಗ್ರ್ಯಾಚುಲೇಷನ್. ಅರ್ನಿಂಗ್ ಅಂಡ್ ಲರ್ನಿಂಗ್ ಇಟ್ಸ್ ಎ ವೆರಿ ಇಂಪಾರ್ಟೆಂಟ್. ಸರ್ ಕರ್ನೂರ್ ಅವರು ಪ್ರಥಮ ಬಾರಿಗೆ ಬಂದಿದ್ದಾರೆ, ಅವರನ್ನು ಮಾತಾಡ್ತಾರೆ. ಸಂಪರ್ಕ ಸಾಧ್ಯ ಆಗಲಿಲ್ಲ ದಿನಗಳಲ್ಲಿ. ಅಲ್ಲ ಸರ್, ಇಲ್ಲ, ನಾವು ತಮಾಷೆಗೆ ಮಾತಾಡಿದ್ದು, ಆದ್ರೆ ತಕ್ಷಣಕ್ಕೆ ನಮಗೂ ನೆನಪಾಗುದಿಲ್ಲ. ಒಮ್ಮೆ ಬಾಂಬೆಯಲ್ಲಿ ಬರ್ತಾ ಇರಬೇಕಾದ್ರೆ ಯಾವ ಸಂದರ್ಭದಲ್ಲಿ ಗೊತ್ತಾಗಲ್ಲ. ಎಲ್ರಿಗೂ ನಮಸ್ಕಾರ.
ಪೂರ್ಣಿಮಾ ಶೆಟ್ಟಿಯವರು ನನ್ನ ಸಹೋದರಿ. ನಾವು ಚಿನ್ನದ ಬಿಂಬದಲ್ಲಿ ಒಟ್ಟೊಟ್ಟಿಗೆ ನಾವು ಮಕ್ಕಳನ್ನು ತರಬೇತಿ ಮಾಡುವಲ್ಲಿ ಕಾರ್ಯಕ್ರಮ ನಿರೂಪಣೆಯನ್ನು ಮಾಡೋದು ಒಟ್ಟಿಗೆ ನಾವು ಬಹಳಷ್ಟು ವರ್ಷ ಕೆಲಸ ಮಾಡ್ತೇವೆ. ಹಾಗೆ ಸಲುಗೆಯಲ್ಲಿ ಹೇಳಿದೆ ನೀವು ಇಷ್ಟು ನಮ್ಮನ್ನು ಒಮ್ಮೆ ಕೂಡ ಯೂನಿವರ್ಸಿಟಿ ಆದ್ರೆ ಅವರಿಗೆ ಆಕ್ಚುಲಿ MA ಮಾಡ್ಲಿಕ್ಕಿತ್ತು. ಅವರ ಕಾರ್ಯದ ಒತ್ತಡದಿಂದ ಅವರಿಗೆ ಮಾಡ್ಲಿಕ್ಕೆ ಆಗ್ಲಿಲ್ಲ. ಬಹಳ ಆಸೆ ಇತ್ತು ಅವರಿಗೆ ಡಾಕ್ಟರ್ GN ಉಪಾಧ್ಯಾಯರ ಬಗ್ಗೆ ನನಗೆ ಬಹಳಷ್ಟು ಅಭಿಮಾನ. ಏನು ಇದ್ರು ಪೇಪರಲ್ಲಿ ಬಂದ ಕೂಡಲೇ ಒಮ್ಮೆ ಯೂನಿವರ್ಸಿಟಿಯ ವಿಷಯವನ್ನು ನಾವು ಆಗಲಿ ಓದೋದು. ಇವತ್ತು ನಾವು ಹಲವಾರು ಸಮಾರಂಭಕ್ಕೆ ಹೋಗ್ತಾ ಇದ್ದೇವೆ. ಆದರೆ ಇಂದಿನ ಸಮಾರಂಭ ಒಂದು ವಿಶೇಷ. ನಾವು ಅಲ್ಲಿಂದಲೇ ಭಾವುಕರಾಗಿ ಇಲ್ಲಿ ಬಂದು ಇಲ್ಲಿಯೂ ನಾವು ಭಾವುಕರು. ಯಾಕಂದ್ರೆ ನಾವು ಯೂನಿವರ್ಸಿಟಿಗ ಕಾಲೇಜಿಗ ಹೋಗ್ತೇವೆ ಕಲೀಲಿಕ್ಕೆ. ಆದರೆ ಕೆಲವರ ಬದುಕೇ ನಮಗೆ ಪಾಠ ಆಗ್ತದೆ. ಇಂದು KD ಶೆಟ್ಟಿಯವರ ಬದುಕನ್ನು ನೋಡಿದಾಗ ಅದೊಂದು ನಮಗೆ ಪಾಠ, ನಮ್ಮ ಜೀವನದಲ್ಲಿ ಪರಿವರ್ತನೆಗೆ ಸಾಧ್ಯ. ಶಿವರಾಮ್ ಭಂಡಾರಿಯವರ ಕೂಡ ಬದುಕು ಆಗಿತ್ತು. ಇಲ್ಲಿ ಕಷ್ಟದಲ್ಲಿ ಹುಟ್ಟಿ ಕಷ್ಟದಲ್ಲಿ ಬೆಳೆದು ಇಂದು ಇಂಥ ಒಂದು ದೊಡ್ಡ ಸ್ಥಾನಕ್ಕೆ ಇರುವಲ್ಲಿ ಅವರ ಮಹತ್ತರ ಕೊಡುಗೆ ಉಂಟು. ಅದೇ ಒಂದು ಪಾಠ. ಇದನ್ನೇ ನಾವೆಲ್ಲ PhD ಮಾಡ್ತೇವೆ. ಇಂದು ನಾವಿಲ್ಲಿ ಮಾತಾಡುವಾಗ ನನಗನಿಸ್ತಿದ್ದೆ ನಾನು ಬಹಳ ಕೆಳಗಿದ್ದೇನೆ. ಎಲ್ಲರೂ ಒಂದೊಂದು ರೀತಿಯಲ್ಲಿ ಬಹಳ ದೊಡ್ಡ ಸಾಧನೆಯನ್ನ ಮಾಡಿದವರು ಸುತ್ತಲಿರುವವರು. ಒಬ್ರು ಕೂಡ ಆಗಿಲ್ಲ. ಯಾಕಂದ್ರೆ ಸುಧಾ ಶೆಟ್ಟಿಯವರು ರಂಗಭೂಮಿಯಲ್ಲಿ ಬಹಳಷ್ಟು ದೊಡ್ಡ ತ್ಯಾಗವನ್ನ ಮಾಡಿದವರು. ಇತ್ತೀಚೆಗೆ ಸರ್ ಹೇಳಿದ್ರು ಅವಾಗ ತಾರಕ್ ಮೆಹ್ತಾ ಉಲ್ಟಾ ಚಶ್ಮಾ ಆ ಸೀರಿಯಲ್ ನಾನು ನೋಡಿ ಅವರಿಗೆ ಫೋನ್ ಮಾಡಿದೆ. ಅವರ ಜೊತೆ ಅಷ್ಟು ಸುಲಭ ಇಲ್ಲ ಸರ್. ಅವರು ಅದ್ಭುತ ಆ ಆರ್ಟಿಸ್ಟ್ನವರು. ಅವರ ನಡುವೆ ನೀವು ಆಕ್ಟ್ ಮಾಡಿದ್ದೀರಿ. ನನಗೆ ಇದಕ್ಕಿಂತ ಅದ್ಭುತ ಬೇರೆ ಇಲ್ಲ. ನಮಗೆ ನೀವು ನಮ್ಮವರು ಅನ್ನುವುದು ನನಗೆ ಬಹಳಷ್ಟು ಅಭಿಮಾನ. ಹಾಗಾಗಿ ಇಂಥ ಒಂದು ಸಂದರ್ಭದಲ್ಲಿ ನನ್ನನ್ನು ಕರೆದು ಗೌರವಿಸಿದ್ದಕ್ಕಾಗಿ ಕೃತಜ್ಞತೆ ಸಲ್ಲಿಸುತ್ತೇನೆ. KD ಶೆಟ್ಟಿಯವರ ಬಗ್ಗೆ ನಾನು ಹೇಳಿದೆ ಸರ್ ಹತ್ರ. ಕಳೆದ 3 ದಶಕ 32 ವರ್ಷಗಳಿಂದ ನಾನು ಅವರ ಜೊತೆ ಇದ್ದೇನೆ. ಈಗ ಭವಾನಿ ಫೌಂಡೇಶನ್ ಅವರು ಸ್ಥಾಪಿಸಿದಂತಹ ಒಂದು ಸಾಮಾಜಿಕ ಸಂಸ್ಥೆ, ಅದರಲ್ಲಿ 5-6 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೇನೆ. ದಿವಸಾಗ್ಲೂ ಬೇರೆ ಬೇರೆ ಸಮಸ್ಯೆ. ಇವತ್ತು ಸಂಜೆ ಕೂಡ ನಮಗೆ ಮೀಟಿಂಗ್ ಉಂಟು. ಅಂದ್ರೆ ಅಷ್ಟು ಜನರಿಗೆ ಒಂದು ನೆರವಾಗ್ತಾ ಇದ್ದಾರೆ. ಒಂದು ವ್ಯಕ್ತಿಯಾಗಿ ಅಲ್ಲ, ಒಂದು ದೊಡ್ಡ ಸರ್ಕಾರ ಮಾಡುವಂತಹ ಕೆಲಸವನ್ನ ಅವರು ಇವತ್ತು ಸಮಾಜಮುಖಿಯಾಗಿ ಮಾಡ್ತಾ ಇದ್ದಾರೆ. ಅವರಿಗೂ ಇವತ್ತು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ರೋನ್ಸ್ ಅವರಿಗೂ ಅಭಿನಂದನೆಯನ್ನು ಸಲ್ಲಿಸಿ ನನ್ನೆಲ್ಲರೂ ಮಾತು ಮುಗಿಸ್ತೇನೆ. ಕೃತಜ್ಞತೆ. ಬಹುಶಃ ಒಬ್ಬ ವ್ಯಕ್ತಿ ಶಕ್ತಿಯಾಗುವುದು ಇವರಂತವರಿಂದಲೇ ಅಂತ ತಿಳ್ಕೊಳ್ಬೋದು. ಇವತ್ತಿನ ಈ ಒಂದು ಹಾಲಲ್ಲಿ ನಾವು ಏನಿದ್ದೇವ ತರಗತಿಗಿಂತ ಭಿನ್ನವಾಗಿ ಕರ್ನೂರು ಹೇಳಿದಂತೆ ಒಂಥರ ಭಾವನಾತ್ಮಕವಾದಂಥ ಒಂದು ಕಾರ್ಯಕ್ರಮವನ್ನು ನಾವು ಏರ್ಪಡಿಸಿದೆ. ಅಲ್ಲಿ ಮಾತೃದೇವೋಭವ, ಪಿತೃದೇವೋಭವ, ಗುರುದೇವೋಭವ ಅನ್ನೋದನ್ನು ನಾವು ಇವತ್ತು ಕಲಿತುಕೊಂಡೆ. 3 ಜನರಿಗೆ ಒಂದು ಯಾವ ರೀತಿಯ ಪ್ರಾಮುಖ್ಯತೆಯನ್ನು ನಾವು ಕೊಡಬೇಕು, ಯಾವ ರೀತಿ ಅವರ ಜೊತೆ ನಾವು ಇರಲಿ, ನಮ್ಮ ಜೊತೆ ಇರಲಿ ಇಲ್ಲದೇ ಇರಲಿ, ಅವರ ಜೊತೆಯಾಗಿ ನಾವು ಹೇಗೆ ಹೋಗಬೇಕು ಅನ್ನೋ ಒಂದು ಪಾಠವನ್ನು ನಿಜವಾಗಿಯೂ ನಾವು ಇವತ್ತು ಹೊಸ ಪಾಠವನ್ನು ನಾವು ಇಲ್ಲಿ ಕಲ್ತಿದ್ದೇವೆ ಅಂತ ಹೇಳ್ಬೋದು. ಎಲ್ಲ ಒಳ್ಳೆಯ ಅಂಶಗಳೊಂದಿಗೆ ಇವತ್ತಿನ ಈ ಕಾರ್ಯಕ್ರಮವನ್ನು ನಾವು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಕಾರ್ಯಕ್ರಮದ ಕೊನೆಯದಾಗಿ ಧನ್ಯವಾದ ಸಮರ್ಪಣೆಯನ್ನು ಶಶಿಕಲಾ ಹೆಗ್ಡೆ ಅವರು ಮಾಡಬೇಕು ಅಂತ ಕೇಳ್ತಾರೆ. ಎಲ್ರಿಗೂ ನಮಸ್ಕಾರ. ರಾಜ್ಯ ಪ್ರಶಸ್ತಿ ವಿಜೇತರಾದಂತಹ ಸುಮಧುರ ಶೆಟ್ಟಿಯವರು ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ವಿಭಾಗ ನೀಡಿದ ಸನ್ಮಾನವನ್ನು ಅಷ್ಟೇ ವಿನಯಶೀಲವಾಗಿ ವಿನಮ್ರತೆಯಿಂದ ಸ್ವೀಕರಿಸಿ ಒಳ್ಳೆಯ ನುಡಿಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಅವರಿಗೆ ಮೊದಲಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲು ಎನ್ನುವಂತಹ ಒಂದು ಉತ್ತಮವಾದ ನೀತಿಯನ್ನು ಹೇಳುವುದ್ರ ಜೊತೆಗೆ ಕೇವಲ ಪದ ಹೇಳ್ತಾ ಕೂತ್ಕೊಳ್ಬಾರ್ದು, ಅವಲಕ್ಕಿಯನ್ನು ಕೂಡ ಮಧ್ಯೆ ತಿನ್ನಬೇಕು, ಅದು ಕೂಡ ಅವಶ್ಯ ಅನ್ನುವ ಒಂದು ಉತ್ತಮ ಸಂದೇಶವನ್ನು ಕೂಡ ತಮಾಷೆಯಾಗಿ ಅವರು ನಮ್ಗೆ ಹೇಳಿದ್ದಾರೆ. ಅದನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಯಾಕಂದ್ರೆ ಕೇವಲ ಪದ ಹೇಳ್ತೇನೆ ಕೂತ್ಕೊಳ್ಬೇಕಾಗುತ್ತದೆ. ಅದೇ ರೀತಿಯಾಗಿ ಕ್ಯಾಮರಾ ಕಣ್ಣಿನಲ್ಲಿ ಮಿಂಚಿನಂತೆ ತಮ್ಮ ಒಂದು ವೇಗವಾಗಿ ಎಲ್ಲ ಕಾರ್ಯಕ್ರಮದ ಸುಂದರ ಚಿತ್ರಗಳನ್ನು ಸೆರೆ ಹಿಡಿಯುವಂತಹ ಛಾಯಾಗ್ರಾಹಕರು, ನಮಗೆಲ್ಲರಿಗೂ ಚಿರಪರಿಚಿತರಾದಂತಹ ರೋನ್ಸ್ ಬಂಟ್ವಾಳ ಅವರು ನಮ್ಮ ಈ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಆಗಮಿಸಿ ತಮ್ಮ ಮಾತುಗಳನ್ನು ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ. ಅವರಿಗೂ ಕೂಡ ವಿಭಾಗದ ಪರವಾಗಿ ಧನ್ಯವಾದಗಳನ್ನು. ಶಿಷ್ಯರ ಶ್ರೇಯಸ್ಸನ್ನು ಅವರಿಗಿಂತ ಜಾಸ್ತಿಯಾಗಿ ಖುಷಿಪಟ್ಟು ಸಂಭ್ರಮಿಸುವಂತಹ ನಮ್ಮ ವಿಭಾಗದ ಮುಖ್ಯಸ್ಥರು ಪ್ರಾಧ್ಯಾಪಕರು ಆದಂತಹ GN ಉಪಾಧ್ಯಾಯ ಅವರು ಅಧ್ಯಕ್ಷೀಯ ಸ್ಥಾನದಲ್ಲಿ ಪ್ರಾಸ್ತಾವಿಕ ನುಡಿಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಅವರಿಗೂ ಕೂಡ ಅನಂತ ಧನ್ಯವಾದಗಳನ್ನು.
ಕೃಷ್ಣ ಸಾರಥಿ ಅಂತ ಹೇಳಿದ್ರು, ನಾನು ಕುಸುಮೋದರ ಸಾರಥಿ ಅಂತ ಹೇಳಿ ಬಯಸ್ತೇನೆ. ಮೋಹನ್ ರೈ ಅವರು ನಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿ ಬಂದು ತಮ್ಮ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಅವರಿಗೂ ಕೂಡ ತುಂಬ ಅನಂತ ಧನ್ಯವಾದಗಳು. ಅನಿರೀಕ್ಷಿತವಾಗಿ ಭೇಟಿ ನೀಡಿ ನಮ್ಮೊಂದಿಗೆ ಕೆಲ ಕ್ಷಣಗಳನ್ನು ಇದ್ದು ಭಾವುಕರಾಗಿ ತಮ್ಮ ಕೆಲವೊಂದು ಅನಿಸಿಕೆಗಳನ್ನು ಹಂಚಿಕೊಂಡು ಹೋದಂತಹ ನಮಗೆಲ್ಲರಿಗೂ ಪರಿಚಿತರು. ಯಾಕೆಂದರೆ ಅವರ ಪುಸ್ತಕವನ್ನು ಅವರ ಪುಸ್ತಕವನ್ನು ನಾವು ಈಗಾಗಲೇ ಎಲ್ಲರೂ ಸಾಧಾರಣವಾಗಿ ಓದಿದ್ದೇವೆ ಅಂತ ನಮ್ಗೆ ಅನಿಸ್ತಾ ಇದೆ. ಅವರಿಗೂ ಕೂಡ ಶಿವರಾಮ್ ಭಂಡಾರಿಯವರಿಗೂ ಕೂಡ ವಿಭಾಗದ ಪರವಾಗಿ ಆತ್ಮೀಯವಾಗಿ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಇದೀಗ PhD ಮಹಾಪ್ರಬಂಧವನ್ನು ಯೂನಿವರ್ಸಿಟಿಗೆ ಸಲ್ಲಿಸಿದಂತಹ ಹಿರಿಯರಾದ ನಮಗೆಲ್ಲರಿಗೂ ಹಿರಿಯರಾದಂತಹ ಮಧುಸೂದನ್ ರಾವ್ ಅವರಿದ್ದಾರೆ. ಅವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಕ್ಕಾಗಿ ವಿಶೇಷವಾಗಿ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ಇದೀಗ ಸಂಭ್ರಮವನ್ನು ಆಚರಿಸಿದ್ದೇವೆ. ಕಲಾ ಭಾಗವತ್ ಅವರು MA ಪ್ರಥಮ ರ್ಯಾಂಕ್ ಪಡೆದು MB ಕುಕ್ಯಾನ್ ಅವರ ಬಂಗಾರದ ಪದಕಕ್ಕೆ ಅರ್ಹರಾಗಿದ್ದಾರೆ. ಅವರು ಸುಶ್ರಾವ್ಯವಾಗಿ ಸ್ವಾಗತ ಗೀತೆಯನ್ನು ಹಾಡಿ ಇಂದಿನ ಕಾರ್ಯಕ್ರಮಕ್ಕೆ ಶುಭಾರಂಭವನ್ನು ಹಾಡಿದ್ದಾರೆ. ಅವರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ಎಲ್ಲ ಸಹಪಾಠಿ ಮಿತ್ರರು ಹಾಗೂ ವಿದ್ಯಾರ್ಥಿ ಬಂಧುಗಳು ಹಾಗೆ ಸುಧಾಕೇಶ್ ಶೆಟ್ಟಿಯವರು ಕೂಡ ಡಿಪ್ಲೊಮಾದಲ್ಲಿ ಪ್ರಥಮ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿ ಈಗ ಇಲ್ಲಿ ಸಂಭ್ರಮವನ್ನು ಆಚರಿಸಿದ್ದಾರೆ. ಹಾಗೆ ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ. ಅವರಿಗೂ ಕೂಡ ಅನಂತ ಧನ್ಯವಾದಗಳು. ಎಲ್ಲದಕ್ಕೂ ಅಂದರೆ ಇಂದಿನ ಕಾರ್ಯಕ್ರಮ ಯಶಸ್ವಿಯಾಗಿ ಒಂದು ಪೂರ್ತಿಗೊಳ್ಳುವುದಕ್ಕೆ ಮುಖ್ಯವಾಗಿ ಕಾರ್ಯಕ್ರಮಕ್ಕೆ ಒಂದು ಜೀವಂತ ಕಳೆಯನ್ನು ನೀಡುವಂತಹ ನಿರೂಪಕಿ ನಮ್ಮ ಆತ್ಮೀಯರಾದ ಗುರುಗಳು ಅಂತ ಹೇಳಿದ್ರು ಕೂಡ ಆತ್ಮೀಯ ಸ್ನೇಹಿತೆಯಂತಿರುವ ವಿಭಾಗದ ಸಹಪ್ರಾಧ್ಯಾಪಕರಾದ ಪೂರ್ಣಿಮಾ ಶೆಟ್ಟಿಯವರಿಗೂ ಕೂಡ ಅನಂತ ಧನ್ಯವಾದಗಳನ್ನು ಹೇಳ್ತೇನೆ. ಎಲ್ಲ ಸಹಪಾಠಿ ಮಿತ್ರರು ಜಯಸಾಲಿನಿ ದುರ್ಗಪ್ಪ ಕೋಟೆಯವರಿದ್ದಾರೆ. ನಮ್ಮ ಹಿರಿಯರಾದಂಥ ಪದಕಿ ಸರ್ ಇದ್ದಾರೆ. ಶಾಲಿನಿ ಮತ್ತು ರುದ್ರಮೂರ್ತಿ ದಂಪತಿಗಳಿದ್ದಾರೆ. ರೇಷ್ಮಾ ಮಾನೆ ಅವರು, ನನಗೆ ಸರ್ ಇವ್ರದ್ದು ಗೊತ್ತಾಗ ಮಗಳಿರಬೇಕು ಅಂತ ಲಕ್ಷ್ಮಿ ಅವರಿದ್ದಾರೆ. ಸುರೇಖಾ ದೇವರಿಗೆ ಎಲ್ಲರಿಗೂ ಕೂಡ ಅನಂತ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಹಾಗೆ ಧನ್ಯವಾದ ಸಮರ್ಪಣೆಗೆ ಮೀರಿದಾಗಿ ನಾನು ಒಂದು ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. MA ವಿದ್ಯಾರ್ಥಿಯಾಗಿ ನಾನು ಉತ್ತೀರ್ಣರಾಗಿ ಈಗ ವಿಭಾಗದಿಂದ ಒಂದು ಸಂಭ್ರಮದ ಕ್ಷಣಗಳನ್ನು ಅನುಭವಿಸುತ್ತೆ. ಈ ಮುಹೂರ್ತದಲ್ಲಿ ಒಂದು ಹೇಳಲಿಕ್ಕೆ ಬಯಸ್ತೇನೆ. ನನಗೆ ವಿದ್ಯಾರ್ಥಿ ಜೀವನ ಅಂದರೆ ನನ್ನ ಕಾಲೇಜ್ ಜೀವನ ನೆನಪಾಗ್ತದೆ. ನಾವು ಕಾಲೇಜ್ ಬಿಟ್ಟು ಬರುವಾಗ ಅಂದರೆ ಸೆಂಡ್ ಆಫ್ ಪಾರ್ಟಿ ಅಂತ ಮಾಡಿ ಬರುವಾಗ ನಮ್ಮ ಕಣ್ಣಲ್ಲಿ ನೀರಿತ್ತು. ಯಾಕಂದರೆ ಆ ಟೈಮ್ನಲ್ಲಿ ನಮಗೆ ಇನ್ನು ಮತ್ತೆ ನಾವು ಬಹುಶಃ ಕಾಲೇಜಿಗೆ ನಾವು ಹೋಗೋದಿಲ್ಲ ಅಂತ ಒಂದು ಫೀಲಿಂಗ್ ಇತ್ತು. ಆದರೆ ಈ ವಿಭಾಗದಲ್ಲಿ ಈಗ MA ಮುಗಿಸಿ ಹೋಗುವಾಗ ನನ್ನ ಕಣ್ಣಲ್ಲಿ ಒಂದು ಖುಷಿಯ ಕಣ್ಣೀರಿರ್ಬಹುದೇ ಹೊರತು ನಾನು ಇನ್ನು ವಿಭಾಗಕ್ಕೆ ಬರಲಾರೆ ಅನ್ನುವಂತಹ ಒಂದು ದುಃಖ ನನಗಿಲ್ಲ. ಯಾಕಂದರೆ ವಿಭಾಗದ ಬಾಗಿಲು ನಮಗಾಗಿ ಸದಾ ತೆರೆದಿದೆ ಎನ್ನುವಂತಹ ಭರವಸೆ ನಾವು ಯಾವಾಗ ಬಂದರೂ ನಮಗೆ ಪ್ರೀತಿಯ ಒಂದು ಮನೆಯ ಒಂದು ಆತ್ಮೀಯ ವಾತಾವರಣ ನಮಗೆ ಸಿಗುತ್ತೆ ಎನ್ನುವಂತಹ ಆಶಯ ಭರವಸೆ ನಮಗೆ ಸದಾ ಇದೆ. ಅದಕ್ಕಾಗಿ ನಾನು ಚಿರಋಣಿ ಎಲ್ಲರಿಗೂ ಅನಂತ ಧನ್ಯವಾದ. ಒಂದ್ಸರಿ ನಮ್ಮ ಮಗನ ಕುದರಿಗೆ ರಾನ್ವಿನ್ ಪ್ಲೀಸ್ ಕಮ್ ಈ ತೀರ್ ಫೋಟೋಗೆ ನೀವು ವೇದಿಕೆ ಅಪ್ಪ ವೇದಿಕೆ ತುಂಬಾ ಖುಷಿಯಾಗಿದೆ. ತಮ್ಮ ಮಗನನ್ನು ಸಹ ವಿಶ್ವವಿದ್ಯಾಲಯ ಕನಿಷ್ಠ ತಾವೆಲ್ಲದಿದ್ರು ಪೂರ್ಣಿಮಾ ಅವರ PhD ಮಾಡಲಿ ಅಂತೇಳಿ ಸ್ವಲ್ಪ ಅನುಭವ ಆಗ್ಬೇಕಲ್ಲ. ಹೌದು ಫೋಟೋಗ್ರಾಫ್ ನಾನು ನಿಮಗೆ ಬನ್ನಿ ಸರಿಗೆ ಭೀಮ್ ಹೆಂಗಡೆ ಪುಸ್ತಕ ಸಿಕ್ಕಿದೆಯಾ? ಇಲ್ಲ ಸರ್, ತುಂಬಾ ಅನಂತ ವಂದನೆಗಳು. ವಿಶ್ವವಿದ್ಯಾಲಯದ ಪರವಾಗಿ ರಿಯಲಿ ಥ್ಯಾಂಕ್ಫುಲ್. ಇವರು ಕೊಡ್ಲಿಕ್ಕೆ ಹೇಳಿದ್ರು ತಮಗೆ ಯಾರು ಶಿವಮೂಡ ಮೋಹನ್ ಮಾತ್ರ ಕಾರ್ಯಕ್ರಮ ಮಾಡಿದ್ರು. ಅದೇ ರೀತಿ 700 ಮಂದಿ ಸೇರಿದ್ರು ಕಾರ್ಯಕ್ರಮ ಮಾಡುತ್ತೆ.